ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇದೇ ಮೊದಲ ಬಾರಿಗೆ ಭಾವನೆಗಳನ್ನೇ ತುಂಬಿ ಬದುಕ್ತಾ ಇರೋ ಒಬ್ಬ ಭಾವಜೀವಿ ನಮ್ಮ ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್ನಲ್ಲಿ ಇದ್ದಾರೆ. ಇಲ್ಲಿಯವರೆಗೆ ನೀವು ಬಹಳ ಜನರನ್ನು ನಮ್ಮ ಬೆಂಗಳೂರು ಬಸ್ ಪಾಡ್ಕಾಸ್ಟ್ನಲ್ಲಿ ನೋಡಿದ್ದೀರಾ, ಆರ್ಟಿಸ್ಟ್ಗಳನ್ನು ನೋಡಿದ್ದೀರಾ, ಸ್ಕಾಲರ್ಸನ್ನು ನೋಡಿದ್ದೀರಾ. ಆದರೆ ಭಾವನೆಗಳೇ ಇವರ ಜೀವನ. ಸೊ ಭಾವನಾ ಜೊತೆ ಮಾತಾಡೋದಕ್ಕೆ ಇವತ್ತು ಕನ್ನಡ ಇಂಡಸ್ಟ್ರಿ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಕೇಳ್ತಾ ಇರೋದು ಇನ್ನೂ ಬೇಕಾಗಿದೆ, ಅವರ ಲಿರಿಕ್ಸ್ ಇನ್ನೂ ಬೇಕಾಗಿದೆ ಅನ್ನುವಂಥ ಪ್ರಮೋದ್ ಮರವಂತೆ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಮೋದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೆ ನಿಮ್ಮ ಹೆಸರು ಕೇಳಿದಾಗಲೆಲ್ಲ ಬಹಳ ಹೆಮ್ಮೆ ಅನಿಸೋದು, ಮನೆಯಲ್ಲಿ ತಂದೆ ತಾಯಿಗಳಿಗೊಂದು ಆಸೆ ಇರುತ್ತೆ, ನನ್ನ ಮಗನ ಹೆಸರಿನಿಂದ ನನ್ನನ್ನು ಗುರುತಿಸೋ ಹಾಗಾಗಬೇಕು ಅನ್ನೋದು ತಂದೆ ತಾಯಿಯ ಆಲ್ ಟೈಮ್ ಡ್ರೀಮ್ ಆಗಿರುತ್ತೆ. ಆದರೆ ನಿಮ್ಮ ಹೆಸರಿನ ಮೂಲಕ ನಿಮ್ಮ ಇಡೀ ಊರನ್ನು ಗುರುತಿಸೋದು ಅದು ಒಂಥರ ಗೂಸ್ ಬಂಪ್ಸ್ ಅನ್ನೋ ಫೀಲಿಂಗ್. ಸೊ ಪ್ರಮೋದ್ ಮರವಂತೆ ಅವರ ಮುಂಚೆ ಮರವಂತೆ ಅಂತ ಹೇಳಿದ್ರೆ ಆ ಅಲೆಗಳು, ಆ ಬೀಚ್ನ ಮಾತ್ರ ಕಣ್ತುಂಬ್ಕೊಳ್ತಾ ಇದ್ವಿ. ಇವತ್ತು ಮರವಂತೆ ಅಂದರೆ ಪ್ರಮೋದ್ ಅವರ ಲಿರಿಕ್ಸ್ ಗುನುಗೋ ಹಾಗಾಗತ್ತೆ. ದಟ್ಸ್ ಅ ವಂಡರ್ಫುಲ್ ಜರ್ನಿ ನಿಮ್ಮದು. ಥ್ಯಾಂಕ್ ಯು ಮೇಡಮ್. ಹೇಗನ್ಸುತ್ತೆ? ತುಂಬ ಖುಷಿ. ಅಂದರೆ ಯಾವ ಊರಲ್ಲಿ ನಾವು ಬೆಳೆದು, ಯಾವ ಸಮುದ್ರದ ಮರಳಿನ ಮೇಲೆ ನಾವು ಗೂಡು ಕಟ್ಟಿ ಆಡ್ತಾ ಇದ್ವೋ, ಯಾವ ಅಲೆಗಳ ಸದ್ದನ್ನು ಕೇಳಿ ನಾವು ಬೆಳೆದ್ವೋ, ಆ ಊರು ನಮ್ಮ ಜೊತೆ ಎಲ್ಲೋ ಇದ್ದೇ ಇರುತ್ತೆ. ಅದು ಸೊ ನಾವು ಎಲ್ಲೇ ಬೆಳೆದ್ರು, ಎಲ್ಲೇ ನಿಲ್ಲಿಸಿದ್ರು, ಎಲ್ಲೇ ಎಜುಕೇಷನ್ ಮಾಡಿದ್ರು ಕೂಡ ಊರು ಅನ್ನೋದು ಯಾವಾಗಲೂ ಒಂದು ವಿಶೇಷವಾಗಿದ್ದೇ ಇರುತ್ತೆ. ಸೊ ಆ ಊರಿನ ಹೆಸರನ್ನು ನಮ್ಮ ಜೊತೆ ಸೇರಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ಒಳ್ಳೆ ಫೀಲಿಂಗು, ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ. ಸೊ ಹೆಸರು ಎಲ್ಲಿ ತನಕ ಚೆನ್ನಾಗಿರುತ್ತೆ ಆವಾಗ ನಮ್ಗೆ ಆ ಊರ ಜೊತೆ ನಾವು ಸೇರಿಸ್ಕೊಂಡಿರೋದು ಒಂದು ಖುಷಿ ಕೊಡುತ್ತೆ. ಅದು ಅಗೇನ್ ನನಗೆ ತುಂಬ ಒಂದು ಜವಾಬ್ದಾರಿ ಕೂಡ ಅದು ನನಗೆ. ಅಂದರೆ ಊರನ್ನು ಹೆಸರಿನ ಜೊತೆ ಸೇರಿಸ್ಕೊಳ್ಳೋದು ಒಂದು, ಆದರೆ ಆ ಊರನ್ನು ನಿಮ್ಮ ಹೆಸರಿನ ಮೂಲಕ ಗುರುತಿಸೋದೊಂದು. ಇವಾಗ ಮರವಂತೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ, ನಿಮ್ಮ ಲಿರಿಕ್ಸ್ ಕೇಳ್ತಾ ಇದ್ದರೆ, ಪ್ರಮೋದ್ ಮರವಂತೆ, ಮರವಂತೆ ಅಂದರೆ ಏನು, ಮರವಂತೆ ಎಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ, ಅವು ಆ ಊರಿನವರ, ಅಂದರೆ ನಿಮ್ಮ ಊರಿನ ಐಡೆಂಟಿಟಿ ನೀವಾಗಿದ್ದೀರಿ. ಹೌ ಯು ಫೀಲ್? ಈ ಥರ ಚರ್ಚೆ ಏನಾದರೂ ಮನೇಲಿ ಆಗಿತ್ತಾ ಯಾವತ್ತಾದರೂ? ಅಂದರೆ ಈ ಥರದ ಚರ್ಚೆ ಏನೋ ಅಂದರೆ ಏನೇನು ಆಗಿದೆ ಅದು ಯಾವತ್ತೂ ಚರ್ಚೆ ಆಗಿಲ್ಲ, ಆ್ಯಂಡ್ ಯಾರಿಗೂ ಊಹೆ ಇರಲಿಲ್ಲ, ಇವನ್ ನನಗೂ ಕೂಡ. ಬಟ್ ಊರು ಇದೆಯಲ್ಲ, ನಮ್ಮ ಮರವಂತೆ ಅನ್ನೋ ಊರು ಆ್ಯಕ್ಚುಲಿ ನಾನು ಅದನ್ನು ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಅದು ವರ್ಲ್ಡ್ ಫೇಮಸ್. ಸೊ ಇಲ್ಲೇ ನಾನು ಹೋಗಿ ಮರವಂತೆ ಅಂದರು, ಗೊತ್ತೇ ಇಲ್ಲದೆ ಇರೋ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಅದೇ ಪ್ರಾಬಬ್ಲಿ ಈಗ ಮರವಂತೆ ಅಂದರೆ ಅದು ತುಂಬ ಕಡಿಮೆ ಪರ್ಸೆಂಟೇಜ್. ಅದು ಮರವಂತೆ ಅಂದ ತಕ್ಷಣ ನನಗೆ ಹೇಳ್ತಾರೆ, ಅದೇ ಒಂದು ಕಡೆ ಸಮುದ್ರ ಇದೆ, ಒಂದು ಕಡೆ ನದಿ ಇದೆಯಲ್ಲ, ತುಂಬ ಒಳ್ಳೆ ಜಾಗ ಅಂತ. ಸೊ ಅದು ಆಲ್ಮೋಸ್ಟ್ ವರ್ಲ್ಡ್ ಫೇಮಸ್ ಅದು. ಸೊ ಒಂದಿಷ್ಟು ಕೆಲವೊಬ್ರು ಯಾರು ಗೊತ್ತಿರಲ್ಲ ಅವ್ರಿಗೆ ಪ್ರಾಬಬ್ಲಿ ಇತ್ತೀಚೆಗೆ ಅಂದರೆ ಮರವಂತೆ ಅಂತ ಒಂದು ಊರಿದೆ. ನಾನು ಕೆಲವ್ರು ಕೇಳ್ತಾರೆ ಅಂದರೆ ಮರವಂತೆ ಅಂದರೆ ಏನದು ಅಂತ ಎಲ್ಲ ಕೇಳ್ತಾರೆ. ಅವಾಗ ನಾನು ಹೇಳ್ತೀನಿ ನಮ್ಮ ಊರು ಅದೇ. ಅವಾಗ ಹೇಳ್ತಾರೆ ಬೀಚ್ ಇದೆಯಲ್ಲ ಅದೇ ಅಲ್ವಾ, ಅದೇನಾ ಅಂತ ಕೇಳ್ತಾರೆ. ಹೌದು ಹೌದು ಅಂತ. ಬೀಚಿನ ಮರಳು ಮೇಲೆ ಆಡಿ, ಕ್ರಿಕೆಟ್ ಆಡಿ ಎಲ್ಲ ಮುಗಿಸ್ಕೊಂಡು ಭಾವಯಾನದಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದೀರಿ. ಆ್ಯಂಡ್ ಇಂಡಸ್ಟ್ರಿ ಇನ್ನೂ ಬೇಕಾಗಿದೆ, ಇನ್ನೂ ಬೇಕಾಗಿದೆ ಅಂತ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದೆ, ನಿಮ್ಮ ಲಿರಿಕ್ಸ್ಗಳನ್ನು ಕೇಳ್ತಾ ಇದೆ. ಹೌಸ್ ಲೈಫ್? ಹೇಗಿದೆ ಲೈಫ್? ಚೆನ್ನಾಗಿದೆ. ಅಂದರೆ ಎರಡು ನಮಗೆ ಪ್ರೊಫೆಷನ್ ಮತ್ತು ಪ್ಯಾಷನ್ ಅನ್ನೋ ಒಂದು ಪ್ರಪಂಚಕ್ಕೆ ಯಾವಾಗ ನಾವು ಧುಮುಕ್ತೀವಿ, ಯಾವಾಗ ಕಾಲೇಜಿಂದ ಇದು ಮಾಡ್ತೀವಿ, ಸೊ 10ರಲ್ಲಿ ಒಂದು 8 ಜನಕ್ಕೆ ಪ್ಯಾಷನ್ ಫಾಲೋ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಬಹುತೇಕ ಜನರಿಗೆ ಏನಾಗುತ್ತೆ ಅಂದರೆ ಕಮಿಟ್ಮೆಂಟ್ಸ್ ಅಂತ ಅಡ್ಡ ಬರುತ್ತೆ, ಅಥವಾ ಏನೇನೋ ವಿಚಾರಗಳು ಇದಾಗುತ್ತೆ. ಅವರು ಕೆಲವೊಬ್ಬರು ಹೋಗಿ ಇಂಡಸ್ಟ್ರಿಗೆ ಬಂದರೂ ಕೂಡ ರಾಂಗ್ ಪೀಪಲ್ ಜೊತೆ ಇದಾಗ್ತಾರೆ, ಅಥವಾ ರಾಂಗ್ ದಾರಿಯಲ್ಲಿ ಇದಾಗ್ತಾರೆ. ಪಾಪ ಅವ್ರಿಗೆ ಸ್ಟ್ರಗಲ್ಗಳಿಂದಾಗಿ ಮತ್ತೆ ಇಲ್ಲಿ ಬೇಡ, ಇದು ನನಗೆ ಸೇಫಾಗಿ ಆರಾಮಾಗಿ ಒಂದು IT ಯಾವುದೊಂದು ಜಾಬಲ್ಲಿ ಇರೋಣ ಅಂತೇಳಿ ವಾಪಸ್ ಹೋಗ್ತಾರೆ. ಸೊ ಈ ಥರದ್ದೆಲ್ಲ ಆಗೋ ಮಧ್ಯೆ ಎಲ್ಲೋ ಒಂದಿಷ್ಟು ಜನಕ್ಕೆ ಒಂದು ಅದೃಷ್ಟ ಆಗಿರ್ಬೋದು, ಅಥವಾ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೋ ಗೊತ್ತಿಲ್ಲ, ಅದು ಒಂದು ದಾರಿ ನಮ್ಮನ್ನು ನೇರವಾಗಿ ಕರ್ಕೊಂಬರುತ್ತೆ ಗೊತ್ತಾ, ಮುಂದೆ ಇಂಡಸ್ಟ್ರಿಗೆ ಒಳಗಡೆ ಸೆಳ್ಕೊಳ್ಳುತ್ತೆ. ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಗುತ್ತಲ್ಲ, ಅದು ತುಂಬ ಒಂದು ದೊಡ್ಡ ಸೌಭಾಗ್ಯ ಅದು. ಸೊ ಅದು ಆಗಿದೆ ಅನ್ನೋದೇ ನನಗೆ ಸಂತೃಪ್ತಿ. ಮತ್ತು ನಮ್ಮ ಪ್ಯಾಷನ್ ಮತ್ತು ರೇಷನ್ ಎರಡೂ ಒಂದೇ ಆದಾಗ ಅದು ದೊಡ್ಡ ಒಂದು ಸಂತೃಪ್ತಿ. ಅದು ಪ್ರತಿದಿನ ಕೆಲಸ ಮಾಡೋಕ್ಕೂತ ಕೆಲಸ ಅನ್ಸೋದೇ ಇಲ್ಲ ನಮ್ಗೆ ಅದು. ಇವಾಗ ನಾವು ಯೂಶ್ವಲಿ ನಾನು ಮೇ ಬಿ ಒಂದು IT ಜಾಬು ಯಾವುದೊಂದು ಜಾಬಲ್ಲಾಗಿದ್ದರೆ 9 to 6 ಆದಮೇಲೆ ನನ್ನ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು ಆರಾಮಾಗಿ ನಾನು ಮನೆಗೆ ಬಂದು ರಿಲ್ಯಾಕ್ಸ್ ಮಾಡ್ತಿದ್ದೇನು. ಬಟ್ ಇವಾಗ ಹಾಗಲ್ಲ, ನಾನು ಎಲ್ಲೋ ನಂದು 10-11 ಗಂಟೆ ತನಕ ಕೆಲಸ ನಡೆಯುತ್ತೆ, ಅಥವಾ ನಾನು ಮಲಗಿ ಸಡನ್ನಾಗಿ ಎಚ್ಚರ ಆದರೂ ಕೂಡ ಯಾವುದೋ ಒಂದು ಲೈನ್ ನಾನು ಇದು ಮಾಡ್ತಿರ್ತೀನಿ. ನನಗೆ ಅದು ಸ್ಟ್ರಗಲ್ ಅನ್ಸೋದೇ ಇಲ್ಲ, ಕೆಲಸ ಅನ್ಸೋದೇ ಇಲ್ಲ. ಸೊ ಪ್ರಾಬಬ್ಲಿ ಇಡೀ ಪ್ರಪಂಚದಲ್ಲಿ ಯಾರು ತುಂಬ ಖುಷಿಯಾಗಿರೋರು ಅಂದರೆ ಯಾರ ಪ್ಯಾಷನ್ ಮತ್ತು ಪ್ರೊಫೆಷನ್ ಎರಡೂ ಒಂದೇ ಆಗಿರುತ್ತೆ ಅವರು ಅನ್ನೋ ಥರ. ಸೊ ಹಾಗಾಗಿ ನನಗೊಂದು ಸಂತೃಪ್ತಿ ಇದೆ ಜೀವನದಲ್ಲಿ. ಯಾವತ್ತು ಲಿರಿಸಿಸ್ಟ್ ಆಗಬಹುದು ಅಂತ ಅನಿಸಿದ ದಿನ ಯಾವುದು?
ಅದೇನಾದರೂ ಒಂದು ಘಟನೆ ಇದೆಯಾ, ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ, ಹೌದು ನಾನು ಸಾಹಿತ್ಯ ಬರಿಬಹುದು. ಅಫ್ಕೋರ್ಸ್ ಸಾಹಿತಿಗಳದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅವರು ಬಾಲ್ಯದಲ್ಲೇ ಗೀಚೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ, ಏನೋ ಒಂದು ಒಟ್ಟು ಗೀಚ್ತಾ ಇರ್ತೀರಿ. ಆದರೆ ನಾನು ಹಿಂಗೆ ಹೋಗಬಹುದು ಅನ್ನೋದಕ್ಕೆ ಒಂದು ಸಮಯ ಸಂದರ್ಭ ಅಂತ ಬಂದಿರತ್ತೆ. ಲಿರಿಸಿಸ್ಟ್ ಆಗಬಹುದು, ನಾನು ಸಾಹಿತ್ಯ ಬರಿಬಹುದು, ಅದು ಸಿನಿಮಾ ರಂಗಕ್ಕೆ ಅಂತ ಯಾವುದಾದ್ರೂ ಒಂದು ಸಂದರ್ಭ ಇದೆಯಾ? ಸೊ ನಾನು ಇಂಜಿನಿಯರಿಂಗಲ್ಲಿದ್ದೆ. ನಾನು ಅವಾಗ ಏನಾದರೂ ಒಂದು ಬೇರೆ ಫೀಲ್ಡಲ್ಲಿ ನಾನು ಇದು ಮಾಡಬೇಕು ಅನ್ನೋದಿತ್ತು. ತುಂಬ ಮುಂಚೆಯಿಂದ ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಸಣ್ಣಲ್ಲಿಂದ ಆಸೆ ಅದು. ಬಟ್ ಕ್ರಮೇಣ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಮಗೆ, ಇದು ನಾವು ತುಂಬ ಮುಂಚೆನೇ ಟ್ರೈನಿಂಗ್ ತೊಗೋಬೇಕಿತ್ತು, ತುಂಬ ಅಕಾಡೆಮಿಗೆ ಜಾಯ್ನ್ ಆಗಿ ಅದೆಲ್ಲ ಯಾವುದೂ ಸಾಧ್ಯ ಆಗಿಲ್ಲ ನಮಗೆ, ಇದಾಗಲ್ಲ ಅನ್ನೋದೊಂದು ಗೊತ್ತಾಗ್ಬಿಡುತ್ತೆ. ಆವಾಗ ನನಗೆ ಸಿನಿಮಾ ಅನ್ನೋದು ಮುಂಚೆಯಿಂದ 4 ಗಂಟೆ ಸಿನಿಮಾ ನಾವು ಏನು ನೋಡ್ತಿದ್ವಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ, ಅಲ್ಲಿಂದನೂ ಸಿನಿಮಾ ಸೆಳ್ತಾ, ಹಾಡುಗಳು ಸೆಳ್ತಾ, ಕನ್ನಡ ಸಿನಿಮಾಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಎಲ್ಲೂ ಸಾಹಿತ್ಯ ಕ್ಷೇತ್ರ ಇದ್ರ ಬಗ್ಗೆ ಏನೂ ಅಷ್ಟು ಜ್ಞಾನ ಇಲ್ಲ. ಎಲ್ಲೋ ನಾವು ಈ ಬಾಲಮಂಗಳ ಇದೆಲ್ಲ ನೋಡ್ತೀವಿ. ಸಾರಿ ಟು ಇಂಟ್ರಪ್ಟ್. ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾ ನೋಡ್ತಾ ಇದ್ರಿ, ಸಾಹಿತ್ಯ ಅಂದರೆ ಹಾಡುಗಳನ್ನ ಕೇಳ್ತಾ ಇದ್ರಿ ಅಂತ. ತುಂಬ ಕಾಡಿದ ಸಾಹಿತ್ಯ ಯಾವುದು ಚಿಕ್ಕ ವಯಸ್ಸಿನಲ್ಲೇ ಬಾಯಿಗೆ ಹಿಂಗೆ ಬರ್ತಾ ಇತ್ತು ನನಗೆ ಯಾವಾಗಲೂ ಅಂತ? ಅಂದರೆ ಆವಾಗ ಯಾವುದು ನಮಗೆ ಟೇಪ್ ರೆಕಾರ್ಡ್ರ್ ಇದರಲ್ಲಿ ಯುಗದಲ್ಲಿ ಯಾವ ಕ್ಯಾಸೆಟ್ ನಮ್ಮ ಮನೆಗೆ ಬರುತ್ತೆ ಗೊತ್ತಾ, ಆ ಹಾಡುಗಳೆಲ್ಲ ಸೂಪರ್ ಹಿಟ್ ಅನ್ನೋ ಥರ. ಸೊ ನನಗೆ ಈಗಲೂ ನೆನಪಿದೆ, ನಮ್ಮ ಮನೇಲಿ ಸ್ಪರ್ಶ ಸಿನಿಮಾ ಕ್ಯಾಸೆಟ್ ಇತ್ತು, ಸುದೀಪ್ ಸರ್ದು. ಮಾಂಗಲ್ಯಂ ತಂತು ನಾನಿನ ಕ್ಯಾಸೆಟ್ ಇತ್ತು. ಆಮೇಲೆ ನಲಿವಾ ಗುಲಾಬಿ ಹೂವೆ ಅಂತ ಅದು ಕ್ಯಾಸೆಟ್ ಸೀರೀಸು. ಬಟ್ ಅದರಲ್ಲಿ ಏನು ಮಾಡೋದು, ಎಲ್ಲ ಬೇರೆ ಬೇರೆ ಸಿನಿಮಾಗಳದ್ದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಮಾಡೋರಲ್ಲ, ಆ ಥರದ್ದು. ನನಗೆ ಸ್ಪರ್ಶ ಸಿನಿಮಾದ ಹಾಡುಗಳು ತುಂಬ ಇಷ್ಟ. ಫ್ರೆಂಡ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು, ಹಾಡುಗಳು ದೊಡ್ಡ ಮಟ್ಟದ ಹಿಟ್. ಅವಾಗ ಲಿರಿಕ್ಸ್ ಏನು ನಮ್ಗೆ ಅರ್ಥನೇನೋ ಗೊತ್ತಿಲ್ಲ, ಒಟ್ಟು ಹಾಡ್ಕೋತಾ ಇರ್ತಿದ್ವಿ ನಾವು. ಸೊ ಆ ಟೈಮಲ್ಲಿ ಅದೇ ಹಾಡುಗಳು ಮತ್ತು ಸಿನಿಮಾ, 4 ಗಂಟೆ ಸಿನಿಮಾ. ಸೊ ಈ ಥರದ್ದು ಒಂದು ಸಿನಿಮಾ ಹಾಡುಗಳ ಗೀಳಿತ್ತು ಬಿಟ್ರೆ ಎಲ್ಲೂ ನಮಗೆ ಅದು ಸಾಹಿತ್ಯ ಕ್ಯಾಸೆಟ್ಗಳ ಹಿಂದೆಲ್ಲ ನೋಡ್ತಿದ್ವಿ. ಸಾಹಿತ್ಯ ಕೆ ಕಲ್ಯಾಣ್ ಅಂತ ಇರೋದು, ಸಾಹಿತ್ಯ ಹಂಸಲೇಖ ಅಂತ ಇರೋದು, ಅದನ್ನು ನೋಡ್ತಿದ್ವಿ ಬಿಟ್ರೆ ಎಲ್ಲೂ ನಮಗೆ ಆ ಥರ ಸೀರಿಯಸ್ ಆಗಿ ಅದು ಪ್ರೊಫೆಷನ್ ಆಗುತ್ತೆ ಅಥವಾ ಸಾಹಿತ್ಯ ಅಂತ ಒಂದಿದೆ ಅದನ್ನು ಓದಬೇಕು ಬುಕ್ಗಳನ್ನು ಅದೇನೂ ಇರಲಿಲ್ಲ. ಈ ಬಾಲಮಂಗಳ ತುಂತುರು ಎಲ್ಲ ಓದ್ತಿದ್ವಿ ಅಷ್ಟೇ. ಒಂದು ಸುಮ್ಮನೆ ಆ ಡಿಂಗ ಅನ್ನೋ ಕ್ಯಾರೆಕ್ಟ್ರು, ಲಂಬೋದರ ಅನ್ನೋ ಕ್ಯಾರೆಕ್ಟ್ರು, ಏನೋ ಒಂದು ಅದು ನಮ್ಗೆ ಏನೇ ಅಂದರೂ ಒಂದು ಹೀರೋ ಥರ, ಲಂಬೋದರನೇ ಹೀರೋ, ಡಿಂಗನೇ ಹೀರೋ ಅನ್ನೋ ಥರ ಆ ಫ್ಯಾಂಟಸಿಗಳು. ಸೊ ಆ ಥರ ಇದ್ದ ನನಗೆ ಇಂಜಿನಿಯರಿಂಗ್ ಟೈಮಲ್ಲಿ ನಾನು ನನಗೆ ಸಾಂಗ್ಗಳನ್ನು ಕೇಳ್ತಾ ಒಂದಿಷ್ಟು ಬಸ್ಸಲ್ಲಿ ಹೋಗ್ತಾ ಹೀಗೆ ಸಾಂಗ್ಸ್ಗಳನ್ನ ಕೇಳ್ತಾ ನನಗೆ ಅರೆ ಇದು ಎಷ್ಟು ಸಿಂಪಲಾಗಿ ಎಷ್ಟು ಆಳವಾಗಿ ಹೇಳ್ತಾರಲ್ವ ಸಿನಿಮಾ ಸಾಹಿತ್ಯದಲ್ಲಿ. ಅಂದರೆ ಸಿಂಪಲ್ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಗೆ ಅನಿಸುತ್ತೆ ಬರಿಬೋದು, ಎಲ್ಲರೂ ಬರಿಬೋದು ಅನ್ನೋ ಥರದೇ ಅನಿಸುತ್ತೆ ಅದು. ಸೊ ನಾನೇನು ಮಾಡ್ತೀನಿ, ಒಂದಿನ ಒಂದು ಖಾಸಗಿ ಚಾನಲಲ್ಲಿ ಒಂದು ರಿಯಾಲಿಟಿ ಶೋ ನಡೀತಾ ಇರುತ್ತೆ. ಅದರಲ್ಲಿ ಅದು ಪ್ರಾಬಬ್ಲಿ ಫಸ್ಟ್ ಟೈಮ್ ನಡೆದಿದ್ದು ಅನಿಸುತ್ತೆ, ಲಿರಿಸಿಸ್ಟ್ಗೋಸ್ಕರ ರಿಯಾಲಿಟಿ ಶೋ. ಅದು ಆಲ್ರೆಡಿ ಇರೋ ಹಾಡಿಗೆ ಒಂದು 2 hours ಟೈಮ್ ಕೊಡ್ತಾರೆ. ನೀವು ಅದಕ್ಕೆ ಲಿರಿಕ್ಸ್ ಬರ್ಕೊಂಬಂದು ಅಲ್ಲಿ ಜಡ್ಜಸ್ ಮುಂದೆ ಅದನ್ನು ಒಬ್ಬರು ಸಿಂಗರ್ ಹಾಡ್ತಾರೆ. ಅದನ್ನು ಆವಾಗ ಲಿರಿಕ್ಸ್ ಮೇಲೆ ಅದನ್ನು ಜಡ್ಜ್ಮೆಂಟ್ ಕೊಡ್ತಾಯಿದ್ರು. ನಾನು ಇದನ್ನು ನೋಡಿಬಿಟ್ಟು ಅರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ನಾನೇ ಟ್ರೈ ಮಾಡಬಾರ್ದು ಅಂತ ಹೇಳಿ ಆಗ ಇದ್ದಂಥ ಒಂದಿಷ್ಟು ಹಿಟ್ ಹಾಡುಗಳಿಗೆ ನನ್ನ ವರ್ಷನ್ ಆಫ್ ಲಿರಿಕ್ಸ್ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಇಂಜಿನಿಯರಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಫ್ರೀ ಟೈಮ್ ಇರುತ್ತೆ ನಮಗೆ, ಏನು ಮಾಡೋದು ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ ಬರೆಯೋದಕ್ಕೆ ಶುರು ಮಾಡಿ ನನಗೆ ನಾನು ಬರಿತಾ ಇದ್ದಾಗಾರೆ ನಾನು ಚೆನ್ನಾಗಿ ಬರಿತಿದ್ದೀನಿ ಏನೋ ಅಂತ ನನಗೆ ಆ ಮೂಮೆಂಟಲ್ಲಿ ಅನ್ನಿಸ್ತು. ಚೆನ್ನಾಗಿದೆ ಇದು ಏನೋ ಹೊಸದಾಗಿದೆ, ಏನೋ ಇದೆ ಅನ್ಸೋಕ್ಕೆ ಶುರು ಆದಾಗ ಮತ್ತೆ ಒಂದಿಷ್ಟು ಕವಿತೆಗಳನ್ನೆಲ್ಲ ಫೇಸ್ಬುಕ್ಕಲ್ಲಿ ಬರೆದು ಹಾಕೋಕ್ಕೆ ಶುರು ಮಾಡಿದೆ. ಸಿಕ್ಕಾಪಟ್ಟೆ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಅದು ಕ್ರಮೇಣ ನನಗೆ ಓಕೆ ನಾನು ಟ್ರೈ ಮಾಡೋಣ, ಸಿನಿಮಾ ರಂಗಕ್ಕೆ ಟ್ರೈ ಮಾಡೋಣ, ಡೈಲಾಗ್ಸ್ಗಳು ಒಂದಿಷ್ಟು ಬರೆಯೋಕ್ಕೆ ಶುರು ಮಾಡಿದೆ. ಸೊ ನಾನು ಡೈಲಾಗ್ ರೈಟರ್ ಆಗಿ ಲಿರಿಸಿಸ್ಟ್ ಆಗಿ ನಾನು ಹೋಗೋಣ. ಅಂದರೆ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ನಾನು ಜಾಬ್ ಮಾಡ್ತಾಯಿದ್ರು ಕೂಡ ರೈಟರ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ಬೋದು ಬಹುಶಃ ಇದನ್ನು ಎರಡನ್ನೂ ಅಂತ ಅಂದ್ಕೊಂಡೆ. ಸೊ ಆವಾಗ ನಾನು ಡಿಸೈಡ್ ಆಗಿದ್ದು ರೈಟರ್ ಆಗಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ. ರೈಟರ್ ಆದ್ರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರಿ, ಅಂತಿಮವಾಗಿ ಲಿರಿಸಿಸ್ಟ್ ಆಗಿ ನಿಮ್ಮ ಜೀವನ ಕಂಡುಕೊಂಡಿದ್ದೀರಿ. ಆದರೆ ಒಂದು ಇನ್ಸ್ಪಿರೇಷನ್ ಅಂತ ಯಾವಾಗಲೂ ಲೈಫಲ್ಲಿ ಇದ್ದೇ ಇರುತ್ತೆ. ಹೂ ವಾಸ್ ಯುವರ್ ಇನ್ಸ್ಪಿರೇಷನ್? ಆ ಆರಂಭಿಕ ದಿನಗಳಲ್ಲಿ ಯಾರ ಸಾಹಿತ್ಯ ಬಹಳ ಕಾಡ್ತಿತ್ತು ನಿಮಗೆ? ನಮಗೆ ಸೀರಿಯಸ್ಲಿ ನಾವು ಒಬ್ಬ ಸಿನಿಮಾ ಸಾಹಿತಿಗಳನ್ನು ತುಂಬ ಸೀರಿಯಸ್ ಆಗಿ ಅವ್ರ ಹೆಸರು, ಅವ್ರ ಬಗ್ಗೆ ಎಲ್ಲ ಕುತೂಹಲದಿಂದ ತಿಳ್ಕೊಳ್ಳೋಕೆ ಶುರು ಮಾಡಿದ್ದು ಮುಂಗಾರು ಮಳೆ ಬಂದಾಗ, ಜಯಂತ್ ಕಾಯ್ಕಿಣಿ ಅವ್ರದ್ದು. ಅಂದರೆ ಮುಂಗಾರು ಮಳೆಯ ಒಂದು ಪ್ರತಿಯೊಂದು, ನಾನು ಹಾಸ್ಟೆಲಲ್ಲಿ ಇದ್ದಿದ್ದು ನವೋದಯ ಅಂತ, ಅಲ್ಲಿ ನಿಮಗೆ TV ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ ನಮಗೆ. ಯಾರೋ ಒಬ್ಬರು ರಜೆಗೆ ಹುಷಾರಿಲ್ಲ ಅಂತ ಮನೆಗೆ ಹೋಗಿ ಬರೋರು, ಮನೆಗೆ ಹೋಗುವ ಅವ್ನು 2 ದಿನ TV ನೋಡ್ಕೊಂಡು ನ್ಯೂಸ್ ನೋಡ್ಕೊಂಡು ಏನೋ ಬಂದು ಹೇಳೋಣ, ಅದನ್ನು ಬಂದು ಹೇಳೋಣ, ಈ ಥರ ಹಾಡು ಬರ್ದಿರೋದು ಹಿಂಗಂತೆ, ಅದ್ರ ಕತೆ ಹಿಂಗಂತೆ, ಮುಂಗಾರು ಮಳೆ ಮೊಲ ಈ ಥರ ಇತ್ತಂತೆ, ಈ ಥರ ಶೂಟ್ ಮಾಡೋದ್ರಂತೆ, ಅವ್ನು ಹೇಳಿರೋದು ಇಡೀ ಸ್ಕೂಲ್ ತುಂಬ ಇದಾಗೋದು. ಸೊ ಆ ಥರ ಅನಿಸ್ತಿದೆ ಯಾಕೋ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಾವು ರಜೆ ಮುಗಿಸ್ಕೊಂಡು ಹೋದಾಗ ನಮಗೆ ಆ ಇನ್ಫಾರ್ಮೇಷನ್ ಬಂತು, ಇದನ್ನು ಬರ್ದಿರೋರು ಯಾರೋ ಜಯಂತ್ ಕಾಯ್ಕಿಣಿ ಅಂತೆ, ಕುಣಿದು ಬಾರಿನ ಅವರೇ ಬರ್ದಿರೋದಂತೆ
ಅನಂತರ ಸೊ ಆವಾಗ ನಮ್ಗೆ ಅದೊಂದು ಹೆಸರು ಕೇಳಿದ್ವಿ. ಆಮೇಲೆ ನಾವು ಕ್ರಮೇಣ PUC ಎಲ್ಲ ಬರ್ತಾ ಇದ್ದಂಗೆ ಅವರದ್ದೊಂದು ಹಾಡುಗಳು ಬಂದಾಗ ಈ ಮನಸಾರೆ ಈಗಲೂ ನೆನಪಿದೆ, ಎಲ್ಲೋ ಮಳೆಯಾಗಿದೆ ಎಂದು, ಇದು ಅವರೇ ಬರೆದಿದಂತೆ, ಗಾಳಿಪಟದ ಹಾಡುಗಳು ಇವರೇ ಬರೆದಿರೋದಂತೆ. ಸೊ ಆ ಹೆಸರುಗಳನ್ನು ಕೇಳ್ತಾ 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 ಆಮೇಲೆ ನಮಗೆ ಎಕ್ಸ್ಪಾಂಡ್ ಆಗ್ತಾ ಹೋಯಿತು. ನಮಗೆ ಉದಯಶಂಕರ್ ಅವರು, ಆರ್ ಎನ್ ಜಯಗೋಪಾಲ್ ಅವರು, ನಾವೇನು ಟಿ ವಿಯಲ್ಲಿ ಕೇಳ್ತಿದ್ವಲ್ಲ, ಇವರೆಲ್ಲ ಸಾಹಿತಿಗಳು. ಹಂಸಲೇಖ ಅವರು ಇಷ್ಟೊಂದು ಬರೆದಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಯೋಗರಾಜ್ ಭಟ್ರು ಬರೀತಿದ್ದಾರೆ ಇವಾಗ. ಸೊ ಈ ಥರದ್ದೆಲ್ಲ ನಮಗೆ ಸಾಹಿತ್ಯ ಪ್ರಪಂಚಕ್ಕೆ ನಾವು ಅವರು ನಮಗೆ ಪರಿಚಯ ಆಗ್ತಾ ಹೋದರು. ಅಲ್ಲಿಂದ ಒಂದಿಷ್ಟು ಕರೆಕ್ಟ್, ಅಲ್ಲಿಂದ ಒಂದಿಷ್ಟು ನನಗೆ ಯಾವ ಹಾಡು ಕೇಳಿದ್ರು ಒಂದು ಇನ್ಸ್ಪಿರೇಷನ್ ಅನ್ಸೋದು. ಈಗ ಅವಾಗ ಸಂಜು ವೆಟ್ಸ್ ಗೀತ ಎಲ್ಲ ತುಂಬ ಬ್ಲಾಕ್ ಬಸ್ಟರ್ ಹಿಟ್ ಆಲ್ಬಮ್. ಅದನ್ನು ಕೇಳಬೇಕಾದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಕವಿರಾಜ್ ಅವರು ಅನ್ಸೋದು. ಈ ಗಾಳಿಪಟದ್ದು ಕೇಳಿದಾಗ ಜಯಂತ್ ಸರ್ ಆಗಿರ್ಬೋದು, ಹೃದಯೇಶ್ ಇವರೆಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅನ್ಸೋದು. ಸೊ ಇದೇ ಥರ ಅದು ಒಂದು ಸಾಹಿತ್ಯದ ಒಂದು ಇಂಟ್ರೆಸ್ಟ್ ಬೆಳೀತಾ ಹೋಯಿತು ನಮಗೆ. ಜಸ್ಟ್ ಅದನ್ನು ಅಪ್ಕೋಬೇಕಷ್ಟೇ, ಆಮೇಲೆ ಅದನ್ನು ನಿಮ್ಮನ್ನು ಬಿಡೋದೇ ಇಲ್ಲ ಅಂತ ಅನ್ಸುತ್ತೆ. ಈ ಸಾಹಿತ್ಯ ಬರವಣಿಗೆ ಇರುತ್ತಲ್ಲ, ಅದು ಎಲ್ರಿಗೂ ಒಲಿಯುವಂಥದ್ದಲ್ಲ. ಅಂದರೆ ಆ ಒಂದು ಭಾವನೆನ ಸಾಹಿತ್ಯಕ್ಕಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಒಂದು ಮ್ಯೂಸಿಕ್ಕು, ಇನ್ನೊಂದು ಸಾಹಿತ್ಯ, ಎರಡರ ಸಮ್ಮಿಲನ ಮನುಷ್ಯನ ಮನಸ್ಸನ್ನು ಮುಟ್ಟುತ್ತೆ ಅಂತಾರೆ. ಈಗ ಸಾಹಿತ್ಯ ಹುಟ್ಟಬೇಕು ಅಂದರೆ ಆ್ಯಸ್ ಅ ಲಿರಿಸಿಸ್ಟ್ ಏನು ವಾತಾವರಣ ಇರಬೇಕು? ನಾನಂತೂ ಕೆಲವು ಕಡೆ ಕೇಳ್ಪಟ್ಟಿದ್ದೀನಿ, ಒಂದು ಕಥೆ ಬರಿಬೇಕು ಅಂದರೆ ಒಂದು ಕಾಡಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ, ಅಥವಾ ಒಂದು ಐಸೋಲೇಟೆಡ್ ಪ್ಲೇಸಲ್ಲಿ ಹೋಗ್ತಾರೆ ಅಂತ. ಸಾಹಿತಿಯಾಗಿ ನಮ್ಮ ಜೊತೆ ಶೇರ್ ಮಾಡೋದಾದರೆ, ಇವಾಗ ಯಾರೋ ಒಂದು ಸಾಂದರ್ಭಿಕ ಬಂದು ಹೇಳಿರ್ತಾರೆ, ಇಂತಿಂಥ ಸಂದರ್ಭ, ಹೀರೋ ಹೀರೋಯಿನ್ ವಾಟ್ ಎವರ್ ಇಟ್ ಇಸ್. ಸೊ ನಿಮ್ಮ ಮನಸ್ಸಿನಲ್ಲಿ ಅದು ತಕ್ಷಣಕ್ಕೆ ಬಂದುಬಿಡಬೇಕು, ಆ ನಿಮಿಷಕ್ಕೆ ಆಗಿಬಿಡ್ಬೇಕು ಅಂತಲೂ ಇಲ್ಲ, ಆ ನಿಮಿಷಕ್ಕೆ ಸಿಗಬಾರ್ದು ಅಂತಲೂ ಇಲ್ಲ. ಸಿಚುವೇಶನ್ ಹೆಂಗಿರುತ್ತೆ? ನಿಮ್ಮ ಮನಸ್ಸಿನಲ್ಲಿ ಹಾಡು ಹುಟ್ಟೋ ಸಮಯ ಹೇಗಿರುತ್ತೆ? ಸೊ ನಮಗೆ ಹಿಂಗಾಗುತ್ತೆ ಅಂದರೆ, ಸಿನಿಮಾ ಸಾಹಿತ್ಯದ ವಲಯದಲ್ಲಿ ನಾವು ಬರಿತಾ ನಮಗೊಂದಿಷ್ಟು ವರ್ಕ್ ಪ್ರೆಷರು ಅದು ಇದು. ಸೊ ಹಾಗಾಗಿ ನಾವು ಜಾಸ್ತಿ, ನನಗೆ ಈಗಲೂ ನನಗೊಂದು ಸಮುದ್ರದ ಎದುರುಗಡೆ ಹೋಗಿ ಕೂತ್ರೆ ನನಗೆ ಬರೆಯೋಕ್ಕಾಗಲ್ಲ. ಬಿಕಾಸ್ ನಾನು ಅಲ್ಲಿ ಒಂದು ಚಿಕ್ಕ ಮಗು ಥರ ಸಮುದ್ರ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ತುಂಬ ಡೈವರ್ಟ್ ಆಗಿಬಿಡುತ್ತೆ ಮೈಂಡು. ನಾನು ಅದನ್ನು ಟ್ರೈ ಕೂಡ ಮಾಡಿದ್ದೀನಿ. ನನಗೆ ಸಮುದ್ರದ ಎದುರುಗಡೆ ಹೋಗಿ ಕೂತ್ರೆ ಬರೆಯೋಕ್ಕಾಗಲ್ಲ. ಎಲ್ಲೋ ಒಂದು ಕೆರೆ ಮುಂದೆ ಅಥವಾ ಪ್ರಶಾಂತವಾದ ಜಾಗದಲ್ಲಿ ಹೋಗಿ ಕೂತು ಕೂಡಲೇ ಅಲ್ಲಿ ನನಗೆ ಬರೆಯೋಕ್ಕಾಗಲ್ಲ. ನನಗೆ ಎಲ್ಲೇ ಇರಲಿ, ನನಗೆ ಒಂದು ಮಾರ್ಕೆಟಲ್ಲಾದರೂ ಓಕೆ, ಎಲ್ಲೇ ಆದರೂ ಓಕೆ, ನನಗೆ ವೈಬ್ರೇಷನ್ ಚೆನ್ನಾಗಿರ್ಬೇಕಲ್ಲಿ. ಆ್ಯಂಡ್ ನನ್ನೊಳಗಡೆ ನನ್ನ ಮೂಡ್ ಚೆನ್ನಾಗಿರಬೇಕು, ಮತ್ತು ವೈಬ್ರೇಷನ್ ಏನು ಇನ್ಪುಟ್ಸ್ ಕೊಡ್ತಿದ್ದಾರೆ ಅವ್ರ ವೈಬ್ರೇಷನ್ ಚೆನ್ನಾಗಿರಬೇಕು. ಸೊ ನನಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಜಾಸ್ತಿ ಹಾಡುಗಳನ್ನು ಔಟ್ ಆಫ್, ಅಂದರೆ ನನ್ನ ಮನೆಯಿಂದ ಆಚೆ ಬರೆದಿರೋದಂತೂ ಸ್ಟುಡಿಯೋಗಳಲ್ಲಿ. ಸೊ ನನಗೆ ಹೆಚ್ಚಿನ ಮ್ಯೂಸಿಕ್ ಸ್ಟುಡಿಯೋಗಳಲ್ಲಿ ತುಂಬ ಅದ್ಭುತವಾದಂಥ ಒಂದು ವೈಬ್ರೇಷನ್ ಇರುತ್ತೆ. ಸೊ ಅಲ್ಲೊಂದು ಕ್ರಿಯೇಟಿವ್ ವೈಬ್ರೇಷನ್ ಇರುತ್ತೆ. ಜನ ಡೈರೆಕ್ಟರ್ ಯಾರೋ ಬರ್ತಾರೆ, ಅವ್ರು ನನಗೆ ಇನ್ಸ್ಪೈರ್ ಮಾಡ್ತಿರ್ತಾರೆ, ಏನೋ ಹೇಳ್ತಿರ್ತಾರೆ, ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಆ ನನ್ನ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ತುಂಬ ಮ್ಯಾಟ್ರ್ ಆಗ್ತಾರೆ. ಕೆಲವೊಂದು ಸಾಂಗ್ಗಳು ಹಾಗೆ ಆಗಿದೆ, ತುಂಬ ವ್ಯಕ್ತಿಗಳು ತುಂಬ ನೆಗೆಟಿವ್ ಆಗಿ ಏನೇನೋ ಮಾತಾಡ್ತಿದ್ರೆ ಅಥವಾ ನೆಗೆಟಿವ್ ಏನೋ ಪಾಸ್ ಮಾಡ್ತಿದ್ರೆ ನನಗೆ ವರ್ಕ್ ಆಗಲ್ಲ ಅಲ್ಲಿ. ಸೊ ಆ ಲೈನ್ಸ್ ತುಂಬ ಲೇಟ್ ಆಗಿಬಿಡುತ್ತೆ. ಕೆಲವೊಂದೆಲ್ಲ ಪ್ರಾಜೆಕ್ಟ್ ಕೈ ಬಿಟ್ಟಿದ್ದಿದ್ಯಾ, ಇವ್ರ ಜೊತೆ ವರ್ಕ್ ಆಗ್ತಿಲ್ಲ ನನಗೆ? ಇಲ್ಲ, ನಾನೇ ಆ ಥರ ಏನು ಕೈ ಬಿಟ್ಟಿರೋದು ಆ ಥರ ಏನಿಲ್ಲ. ಸೊ ಅದು ಟೈಮ್ ತೊಗೋತೀವಿ. ಈಗ ಇಲ್ಲಿ ವರ್ಕ್ ಆಗ್ತಿಲ್ಲ ಅಂದರೆ, ಸರ್ ನನಗೆ ಯಾಕೋ ವರ್ಕ್ ಆಗ್ತಿಲ್ಲ, ನಾನು ನಾಳೆ ಬರಿತೀನಿ ಅಂತೇಳಿ ಬರೆದು ಕಳಿಸ್ತೀನಿ ಅಂತೆಲ್ಲ ಹೇಳಿ ಅದೊಂದು ಈಸಿಯಾಗಿ, ಅಂದರೆ ಆರಾಮಾಗಿ ಅದನ್ನು ಹ್ಯಾಂಡಲ್ ಮಾಡ್ತೀವಿ ನಾವು. ಸೊ ಬಟ್ ಮೇಯ್ನ್ ಅಂದರೆ ಮೂಮೆಂಟು ಮತ್ತು ವೈಬ್ರೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ ನಮಗೆ ಬರೆಯೋದಕ್ಕೆ. ಸಾಹಿತಿ ಆಗಿ ಈಗ ಬರವಣಿಗೆ ಬರಿತಾ ಇರ್ತೀರಿ, ಥಾಟ್ ಪ್ರೋಸೆಸ್ ಬ್ರೇಕ್ ಆಗ್ತಿರುತ್ತಾ? ಅಥವಾ ನಾನು ರವಿ ಬೆಳಗೆಯವರವರ ಬಗ್ಗೆ ಕೇಳ್ತಾ ಇದ್ದೆ, ಅಂದರೆ ಬರಹಗಾರರಾಗಿ ಅವ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಅವ್ರು ಒಂದು ಕಾಟ್ ಮಾಡ್ತಾ ಇರಲಿಲ್ಲಂತೆ, ಅವರ ಥಾಟ್ ಪ್ರೋಸೆಸ್ ಅಷ್ಟು ಸ್ಮೂತ್ ಇರ್ತಿತ್ತು ಅಂತ. ಒನ್ಸ್ ಹಿ ಸ್ಟಾರ್ಟ್ಸ್ ರೈಟಿಂಗ್ ಎಂಡ್ ಆಗೋವರೆಗೆ ಅವರೆಲ್ಲೂ ಕಾಟ್ ಮಾಡ್ತಿರ್ಲಿಲ್ಲ, ಅವರ ಥಾಟ್ ಪ್ರೋಸೆಸ್ ಅಷ್ಟು ಕ್ಲಿಯರ್ ಇರ್ತಿತ್ತು ಅಂತ. ಸಾಹಿತಿಗಳು ಹಾಗೇನಾ? ಇಲ್ಲ, ಸಿನಿಮಾ ಸಾಹಿತ್ಯ ಹೆಂಗಾಗುತ್ತೆ ಅಂದರೆ, ಈಗ ನಾನು ಯಾವುದೋ ಒಂದು ಕವಿತೆ ಬರೆಯೋಕೆ ಕೂತ್ರೆ ಅದು ಒಂದು ಬರೆಯೋವರೆಗೂ ನಾವೇನು ಬೇರೆ ಇದು ಮಾಡಲ್ಲ, ಅದು ತುಂಬ ನಮ್ಮ ಒಳಗಿಂದ ಬರುವಂಥದ್ದು. ಅದು ಆ ಮೂಮೆಂಟ್ ಬಿಟ್ಟರೆ ಮತ್ತೆ ಅದು ಗೊತ್ತಿರಲ್ಲ, ಎಲ್ಲಿ ಅದು ಲೈನ್ಸ್ಗಳು ಏನಾಯಿತು, ಯಾವ ಥಾಟ್ ಬಂದಿತ್ತೋ ಗೊತ್ತಿರಲ್ಲ. ಸಿನಿಮಾದ ಹೆಂಗಾಗುತ್ತೆ ಅಂದರೆ, ನಮಗೆ ಏನೋ ಒಂದು ವಾವ್ ಫ್ಯಾಕ್ಟ್ರಿಗಳು ಬೇಕಾಗಿರುತ್ತೆ ಓಪನಿಂಗಲ್ಲಿ. ಸೊ ಅದು ಸ್ಪೆಷಲಿ ಫಸ್ಟ್ ಲೈನ್ ಅಂತ ಬಂದರೆ ಅಥವಾ ಹುಕ್ ಅಂತ ಬಂದರೆ ನಾವು ಅದಕ್ಕೆ ತುಂಬ ಟೈಮ್ ತೊಗೋತೀವಿ. ಈಗ ನನಗೆ ಇವತ್ತು ಬೆಳಿಗ್ಗೆ ಕೂತಾಗ ಅದು ಬಂತು ಅಂದರೆ ಓಕೆ, ಬಂದಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಸ್ವಲ್ಪ ಡೈವರ್ಟ್ ಆಗ್ತೀನಿ. ಒಂದು 15 ನಿಮಿಷ ನಿದ್ದೆ ಮಾಡೋದಾಗಿರ್ಬೋದು, ಅಥವಾ ಫೋನ್ ನೋಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಪುಸ್ತಕ ಓದೋದಾಗಿರ್ಬೋದು, ಇಲ್ಲ ನನಗೆ ಟೈಮ್ ಇದೆ ಅಂದರೆ ನಾನು ಆಚೆಲ್ಲಾದರೂ ವಾಕ್ ಮಾಡ್ಕೊಂಬರೋದಾಗಿರ್ಬೋದು. ಈ ಥರ ಟೈಮ್ ಕೊಟ್ಟು ಯಾವ ಮೂಮೆಂಟಲ್ಲಿ ಏನು ಬರುತ್ತೆ ಗೊತ್ತಾಗಲ್ಲ. ಯಾಕಂದರೆ ನಾವು ಮೆಲಡಿಗೆ ಬರೀಬೇಕು, ಟ್ಯೂನ್ ಬರೀಬೇಕು, ಆ ಮೀಟ್ರಿಂಗ್ ಸ್ಕ್ಯಾನಿಂಗಿಗೆ ಬರೀಬೇಕು. ಸೊ ಅಲ್ಲಿ ಎಷ್ಟೋ ಸತಿ ನನಗೆ ಗಾಡಿಯಲ್ಲಿ ಹೋಗ್ತಾ ನನಗೆ ಲೈನ್ಸ್ ಬಂದಿದ್ದು ಇದೆ. ತುಂಬ ಲೈನ್ಸ್ಗಳು ನನಗೆ ಗಾಡಿಯಲ್ಲಿ ಹೋಗ್ತಾ, ಇಲ್ಲ ಸ್ನಾನ ಮಾಡ್ತಿರ್ಬೇಕಾದ್ರೆ ಬಂದುಬಿಡುತ್ತೆ, ಊಟ ಮಾಡ್ತಿರ್ಬೇಕಾದ್ರೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವೇನು ಕವಿತೆ ಕವನ ಬರಿತೀವಿ, ಆ ಪ್ಯಾಟರ್ನಲ್ಲಿ ವರ್ಕ್ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ಪ್ರೆಷರ್ ಇರುತ್ತೆ. ಈಗ ನನಗೆ ಒಂದು 4 ಸಾಂಗ್ ಇದ್ದರೆ 4 ಡೇಸಲ್ಲಿ ಕೊಡಬೇಕು ಅಂದರೆ, ಒಂದು ದಿನದಲ್ಲಿ ಒಂದು ಸಾಂಗ್ ಮುಗಿಸ್ಬೇಕು ಅಂದರೆ ಆ ಪ್ರೆಷರ್ ಇರುತ್ತೆ. ನನಗೆ ಈ ಒಂದು ಸಾಂಗ್ ಡಿಲೇ ಆಯ್ತಲ್ಲ ಅಂದರೆ ಅದರ ಎಫೆಕ್ಟ್ ಇನ್ನೊಂದು ಸಾಂಗ್ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದು ನಮಗೆ ಟೈಮ್ ಡ್ಯೂರೇಷನ್ ಆಗಿರಬಹುದು, ಆ್ಯಂಡ್ ಎಲ್ಲದು ಟೈಮ್ ಲೈನ್ ಎಲ್ಲದೂ
ಅದನ್ನು ನಮ್ಮ ಮೈಂಡೇ ಕ್ರಮೇಣ ಈಗ ಒಂದಿಷ್ಟು ವರ್ಷ ಜರ್ನಿ ಆಗುತ್ತಲ್ಲ, ಇನಿಷಿಯಲಿ ತುಂಬ ಕಷ್ಟ ಅನಿಸೋದು, ಪ್ರೆಷರ್ ಇದೆ, ಹೆಂಗೆ ಬರೆಯೋದು ಅಂತ. ಬಟ್ ಇವಾಗ ಬರ್ತಾ 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 ಅದನ್ನೆಲ್ಲ ಮೈಂಡೇ ಅಡಾಪ್ಟ್ ಆಗ್ತಾ ಇದೆ ಅದಕ್ಕೆ. ಸ್ವಿಚ್ ಆಗೋದು ಅಷ್ಟು ಈಸಿ ಇರುತ್ತಾ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ? ವಿತಿನ್ ಅ ಡೇ ಆಗ್ಬಿಡತ್ತಾ ಅದು? ಇಲ್ಲ, ಅದು ಇವಾಗ ಈಸಿ ಆಗಿಬಿಟ್ಟಿದೆ ನನಗೆ. ಬೆಳಗ್ಗೆ ನಾನು ಬೇಗ 5:30 ಎದ್ದು 7 ಗಂಟೆ ಒಳಗಡೆ ಒಂದು ಪಲ್ಲವಿ ಬರೆದು ಮುಗಿಸಿದ್ರೆ, ಬಟ್ ನಾನು ಬ್ರೇಕ್ ಬೇಕು ಕಂಟಿನ್ಯೂಸ್ಲಿ. ಅದು ಟಕ್ ಅಂತ ಪಟ್ಟ ಇದಕ್ಕೆ ಶಿಫ್ಟ್ ಆಗೋಕ್ಕಾಗಲ್ಲ. ಒಂದು ತಿಂಡಿ ತಿಂದ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಮತ್ತೆ ನಾನು ಇದಕ್ಕೆ ಬರ್ತೀನಿ, ಇನ್ನೊಂದು ಸಾಂಗಿಗೆ ಬರ್ತೀನಿ. ಅದು ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಇತ್ತೀಚೆಗೆ ಅದು. ಇಲ್ಲಿವರೆಗೆ ಎಲ್ಲೂ ಹೇಳದ ಯಾವುದಾದ್ರೂ ಒಂದು ಬರವಣಿಗೆ ನೆನಪಿಗೆ ಬರುತ್ತಾ ಸಡನ್ನಾಗಿ? ಆ ಥರ ಏನಿಲ್ಲ. ಸೊ ಅಂದರೆ ಎಲ್ಲ ಬಳಕೆ ಆಗಿದೆಯಾ? ಬಹುತೇಕ ಬಳಕೆ ಆಗಿಲ್ಲ ಅಂದರೆ ಬಹುಶಃ ನಾನೊಂದು ಸೀಕ್ರೆಟಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ, ಗೊತ್ತಿಲ್ಲ, ಎಲ್ಲೋ ಒಂದು ಹಾಡಲ್ಲಿ ಆಗ್ಬೋದು ಅದನ್ನು ಅನ್ನೋ ಕಾರಣಕ್ಕೆ. ಓಕೆ. ಬಟ್ ನನಗೆ ಅಂದರೆ ತುಂಬ ಹಾಡುಗಳು ಈ ಅಂಡರ್ ರೇಟೆಡ್ ಇರುತ್ತೆ, ಕೆಲವೊಂದು ಹಾಡುಗಳು ಗೊತ್ತಾಗಲ್ಲ ಜನರಿಗೆ. ಆ ಥರದ ಹಾಡುಗಳಲ್ಲಿರುವಂಥ ಸಾಲುಗಳೆಲ್ಲ ತುಂಬ ಕಾಡ್ತಿರುತ್ತೆ ಆವಾಗ. ಈ ಲೈನ್ ಬರೆದಿದ್ನಲ್ಲ, ಇದು ಇಲ್ಲಿತ್ತಲ್ವ ಅನ್ನೋ ಥರದ್ದು ಒಂದಿಷ್ಟು ಕಾಡ್ತಿರುತ್ತೆ, ಇದು ರೀಚ್ ಆಗಬೇಕಿತ್ತು ಅನ್ನೋ ಥರದ್ದೆಲ್ಲ ಕಾಡ್ತಿರುತ್ತೆ. ಆ ಥರದ್ದಿದೆ. ಬಿಟ್ಟರೆ ನಾನೇನು ಮಾಡ್ತೀನಿ, ಯಾವುದೋ ಒಂದು ಲೈನ್ ಬಂದರೆ ನಾನು ಅದನ್ನು ನಂದು ಇದಿದೆ, ಒಂದು ಗ್ರೂಪ್ ಥರ ಇದೆ, ನನ್ನದೇ ಗ್ರೂಪು, ನಂದು 2 ನಂಬರ್ದು, ಅದು ನನ್ನದೇ ಒಂದು ಗ್ರೂಪು. ಅಲ್ಲಿ ನಾನು ಆ ಥಾಟನ್ನು ಅಥವಾ ಅದನ್ನು ಬರೆದು ಹಾಕ್ಬಿಡ್ತೀನಿ. ಯಾವುದೋ ಒಂದು ಹಾಡು ಬರಿಬೇಕಾದ್ರೆ ಏನೋ ಒಂದು ಥಾಟ್ ಏನೋ ವರ್ಕ್ ಆಗ್ತಿಲ್ಲ ಅಂದಾಗ ಅಲ್ಲಿ ಹೋಗಿ ನೋಡ್ತೀನಿ ನಾನು, ಇದು ಯಾವುದಾದ್ರು ವರ್ಕ್ ಆಗ್ತಿದೆಯಾ ಅಂತ. ಸೊ ಆ ಥರ ಅದನ್ನು ಸೇವ್ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಇದೆ. ಓಕೆ. ಈಗ ರಿಯಾಲಿಟಿಗೂ ಎಕ್ಸ್ಪೆಕ್ಟೇಷನ್ಸ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ತುಂಬ ಎಮೋಷ್ನಲಿ ಫೀಲ್ ಆಗಿ ಬರೆದಿರೋ ಸಾಂಗ್ಗಳು ಕೆಲವೊಂದು ಸಲ ಕ್ಲಿಕ್ ಆಗೋ ಸಾಧ್ಯತೆಗಳು ಬಹಳ ಕಮ್ಮಿ ಇರುತ್ತೆ. ಹಿಂಗೆ ಮಾತಾಡ್ತಾ ಹಿಂಗೆ ಹೊಳೆದಿರೋ ಹಾಡುಗಳು ಜನರ ಮನಸ್ಸು ಬೇಗ ಮುಟ್ಬಿಡುತ್ತೆ. ಆ್ಯಸ್ ಅ ಲಿರಿಸಿಸ್ಟ್ ತುಂಬ ಎಕ್ಸ್ಪೆಕ್ಟ್ ಮಾಡಿ ಅದು ವರ್ಕ್ ಆಗದೇ ಇದ್ದಾಗ, ಒಂದು ಸಾಂಗ್ ವರ್ಕ್ ಆಗದೇ ಇದ್ದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ಅದು ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಅಂದರೆ ಯಾಕೆ ಇದು ವರ್ಕ್ ಆಗಿಲ್ಲ ಏನು ಅಂದರೆ, ಒಂದು ಸಾಂಗ್ ವರ್ಕ್ ಆಗಿಲ್ಲ ಅಂದಾಗ ಒಂದಿಷ್ಟು ಕಾರಣಗಳು ಇರುತ್ತೆ. ಸೊ ಐದರ್ ಸಿನಿಮಾ ವರ್ಕ್ ಆಗದೆ ಇರ್ಬೋದು, ಅಥವಾ ಪ್ರಮೋಷನ್ ಕಡಿಮೆ ಆಗಿರ್ಬೋದು, ಅಥವಾ ಇನ್ನೊಂದು ಏನಾಗುತ್ತೆ, ಒಂದೊಂದು ಸತಿ ನಾವು ಸಿನಿಮಾದಲ್ಲಿ ಅಷ್ಟೇ ಹಂಗೆ ಅನ್ಕೊತೀವಿ. ಒಂದು ಸಿನಿಮಾ ದೊಡ್ಡ ಸಿನಿಮಾ ಬಂದಾಗ ಇನ್ನೊಂದು ಸಿನಿಮಾ ಆಡಿಯನ್ಸ್ ಅದಕ್ಕೆ ಜಾಸ್ತಿ ಹೋಗ್ಬಿಡ್ತಾರೆ, ಇದು ಚೆನ್ನಾಗಿರೋ ಸಿನಿಮಾಗೂ ಇದಾಗುತ್ತೆ ಅಂತ. ಬಟ್ ಸಾಂಗ್ಸ್ದು ಹಂಗೆ ಆಗುತ್ತೆ. ಈಗ ಯಾವುದೋ ನಮ್ಮದು ಒಂದು ಸಾಂಗ್ ಚೆನ್ನಾಗಿ ಹೋಗ್ತಿದೆ ಅಥವಾ ಬಿಟ್ಟಿದ್ದೀವಿ ಅಂದಾಗ ನೆಕ್ಸ್ಟ್ ಡೇ ಇನ್ನೊಂದು ಯಾವುದೋ ದೊಡ್ಡ ಸಿನಿಮಾದು ಅಥವಾ ದೊಡ್ಡ ಹೀರೋದು ಯಾವುದೋ ಒಂದು ಸಾಂಗ್ ಬಂದು ಅದು ಬ್ಲಾಕ್ ಬಸ್ಟರಾಗಿ ಓಡೋಕ್ಕೆ ಶುರುವಾದಾಗ, ಅದು ರೀಲ್ಸ್ಗಳು ಆಗೋಕ್ಕೆ ಶುರುವಾದಾಗ ಮೇ ಬಿ ಇದೆಲ್ಲೋ ಹೈಡ್ ಆಗಿಬಿಡುತ್ತೆ. ಈಗ ಒಬ್ಬ ಮನುಷ್ಯ ಒಂದು ರೀಲ್ಸ್ ಶೂಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ನಮಗೆ. ಈ ಸಾಂಗ್ ಶೂಟ್ ಇದು ಟ್ರೆಂಡಿಂಗಲ್ಲಿದೆ ಅಂದ್ಬಿಟ್ಟು ಅದಕ್ಕೆ ಶೂಟ್ ಮಾಡೋಕೆ ಹೋಗ್ತಾರೆ, ಮೇ ಬಿ ಇದಾಗ್ಬಿಡುತ್ತೆ. ಈ ಥರದ್ದೆಲ್ಲ ತುಂಬ ವಿಚಾರಗಳು ಆಗುತ್ತೆ. ಸೊ ಬಟ್ ಜೆನ್ಯೂನ್ಲಿ ಯಾವ ಹಾಡು ಆ ಶಕ್ತಿ ಇದೆ, ಅದು ಯಾವತ್ತೋ ಒಂದಿನ ಎತ್ಕೊಂಡ್ಬಿಡುತ್ತೆ, ಯಾವತ್ತೋ ಒಂದಿನ ವೈರಲ್ ಆಗಿಬಿಡುತ್ತೆ. ಸೊ ನಂದು ಆ ಥರ ತುಂಬ ಆಗಿದೆ ಹಾಡುಗಳು. ನನಗೆ ಮುಂಚೆ ನಾನು ಅಂದ್ಕೊಂಡಷ್ಟು ಹಿಟ್ ಆಗಿಲ್ವಲ್ಲ ಅಂತ ಬೇಜಾರಲ್ಲಿರೋ ಹಾಡುಗಳು ತುಂಬ ದಿನ ಆದಮೇಲೆ ವೈರಲ್ ಆಗಿ ಇನ್ನೂ ಬೇಕಾಗಿದ್ದು ಹಾಗೆ ನನಗೆ. ಆ ಟೈಮಲ್ಲಿ ಓಕೆ ಚೆನ್ನಾಗಿದೆ, ಇಂಡಸ್ಟ್ರಿಯಲ್ಲೆಲ್ಲ ಓಡಾಡ್ತಿತ್ತದು, ಬಟ್ ಅದು ಕ್ರಮೇಣ ಇವತ್ತಿಗೂ ಓಡ್ತಾ ಇದೆ. ಅದು ಅಂದರೆ ಹೌದೌದು, ಹೌದು, ಅದು ಹಾಡಿಗೆ ಆ ಶಕ್ತಿ ಇದ್ದರೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಮಾನ್ಸೂನ್ ರಾಗ ಸಿನಿಮಾದು ಇತ್ತೀಚೆಗೆ ವೈರಲ್ ಆಗಿತ್ತು, ಮುದ್ದಾದ ಮೂತಿ ಮನ್ಸು ಮರಕೋತಿ. ಸೊ ಅದು ನಾನು ಇನಿಷಿಯಲಿ ಬರಿಬೇಕಾದ್ರೆ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಯ್ತು ಅದು ರಿಲೀಸ್ ಆಗಿ. ಬರಿಬೇಕಾದ್ರೆ ನಾನು ಅನೂಪ್ ಸಿಡಿನವರಿಗೆ ಅವ್ರಿಗೆಲ್ಲ ಹೇಳಿದ್ದೇನೆ, ಸರ್ ಇದು ರೀಲ್ಸಲ್ಲೆಲ್ಲ ಹಿಂಗೆ ವೈರಲ್ ಆಗುತ್ತೆ ಸರ್, ಈ ಥರ ಯಾರೇ ಚೆನ್ನಾಗಿರೋರು ಅಥವಾ ಪ್ರಾಣಿಗಳು ಎಲ್ರಿಗೂ ಹಿಂಗೆ ಹಾಕೊಂಡು ವೈರಲ್ ಮಾಡ್ತಾರೆ ಸರ್, ಹಂಗೆ ಹೇಳ್ಕೊಂಡು ಇದು ಮಾಡ್ತಿದ್ದೆ, ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ದೆ. ಸೊ ಸಾಂಗ್ ಬಿಟ್ಟಾಗ ತುಂಬ ಜನ ಇಷ್ಟಪಟ್ಟರು. ಅಚ್ಯುತ್ ಸರ್ಗೆ ಫಸ್ಟ್ ಟೈಮ್ ಒಂದು ಸಾಂಗ್ ಇದೆ, ಅಚ್ಯುತ್ ಸರ್ ಫೋನ್ ಮಾಡಿಬಿಟ್ಟೆಲ್ಲ ಮಾತಾಡಿದರು, ಫಸ್ಟ್ ಟೈಮ್ ಕೂಡ ನನಗೆ ಯಾರೋ ಒಂದು ಹಾಡು ಬರೆದಿದ್ದಾರೆ ಅಂತ ಖುಷಿ ಪಟ್ಟಿದ್ರು. ಪಿಕ್ಚರೇಷನ್ ತುಂಬ ಚೆನ್ನಾಗಿತ್ತು. ಬಟ್ ಆ ಹಾಡು ವರ್ಕ್ ಆಗಿಲ್ಲ ನಮಗೆ, ಬಿಕಾಸ್ ನಮ್ಗೆ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ ಆ ಟೈಮಲ್ಲಿ. ಬಟ್ ರೀಸೆಂಟಾಗಿ ಅದು ವೈರಲ್ ಆಗೋಕ್ಕೆ ಶುರುವಾದಾಗ ನನಗೆ ಅದೇ ಅಗೇನ್ ಮತ್ತೆ ನನಗೆ ಅನಿಸ್ತು, ಅಂದರೆ ಹಾಡಿಗೆ ಆ ಶಕ್ತಿ ಇದ್ದರೆ ಅದು ಯಾವಾಗ ಬೇಕಿದ್ರೆ ರೀಚ್ ಆಗ್ಬೋದು ಅಂತ. ಸೊ ಅದು ಯಾವಾಗಲೂ ಬಿಲೀವ್ ಮಾಡ್ತೀನಿ. ಈಗ ಯಾವುದೋ ಒಂದು ಸಾಂಗ್ ಹಿಟ್ ಆಗಿಲ್ಲ ಅಂದರೆ ಇದೆ, ಅದ್ರ ಟೈಮ್ ಇದೆ, ಅದನ್ನು ಗೊತ್ತಿಲ್ಲ ಯಾವಾಗ ವರ್ಕ್ ಆಗುತ್ತೆ ಅಂತ. ಅಂದರೆ ಈ ಕನ್ಸಿಸ್ಟೆಂಟ್ ಎಫರ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಯೂಶ್ವಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಸಕ್ಸಸ್ಸಿಗೆ 100 ದಿನಗಳು 1000 ದಿನಗಳು ಅಂತ ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ನಾವು ನಮ್ಮ ಪಾಡಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾಗ ಆ 100 ಅಥವಾ 1000 ದಿನಗಳ ಪರಿಶ್ರಮ ಯಾವ ರೀತಿ ವಾಪಸ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ನೀವು ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ಹಿಟ್ ಸಾಂಗ್ ಯಾವುದು ನೀವು ಬರೆದಿರೋದು? ಅಯ್ಯೋ ನಾನು ಹಿಂಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಅಂತ ಯಾವುದು? ಅಂದರೆ ಈಗ ಅದು ಬಿಟ್ ಸಾಂಗ್ ಅದು ಆ್ಯಕ್ಚುಲಿ ಇತ್ತೀಚೆಗೆ ವೈರಲ್ ಆಗಿ ಈಗಲೂ ಓಡ್ತಾ ಇರುತ್ತೆ. ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವರೇ ಪ್ರೀತಿ. ಅದು ಲವ್ಲಿ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಮೇಜರ್ 4 ಹಾಡುಗಳನ್ನು ಬರೆದಿದ್ದೆ. ಅದರಲ್ಲಿ ಒಂದು 2 ಹಾಡುಗಳ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಬಟ್ ಅದು ಯಾವುದೂ ಅಂದ್ಕೊಂಡೋಗಿ ವರ್ಕ್ ಆಗಿಲ್ಲ. ಇದು
ಅನೂಪ್ ಸರ್ ಒಂದಿನ ಕರೆದ್ಬಿಟ್ಟು ಒಂದು RRಲ್ಲಿ ಒಂದು ಬಿಟ್ಟಿದೆ, ಇಂಟರ್ವಲ್ ಬ್ಲಾಕ್ ಇದೆ, ಅಲ್ಲಿಗೆ ಒಂದು ಏನೋ ಬೇಕ್ರಿ ಒಂದು ಬಿಟ್ ಸಾಂಗ್ ಥರ ಬೇಕು ಬನ್ನಿ ಅಂತ ಹೇಳಿದ್ರು. ನಾನು ಹೋಗಿ ಇನ್ನೊಂದೇನೋ ಮೀಟಿಂಗ್ ಇತ್ತು ನನಗೆ ಒಂದು ಹಾಫ್ ಆ್ಯನ್ ಅವರಲ್ಲಿ ಅದು ಬರಬೇಕಿತ್ತು ಅನ್ನೋ ಥರ ಇತ್ತು. ಬಟ್ ನನಗೆ ಗೊತ್ತಿಲ್ಲ ಆಗುತ್ತೋ ಇಲ್ಲೋ ಹಾಫ್ ಆ್ಯನ್ ಅವರಲ್ಲಿ ಅಂತ. ಹೋಗಿ ಅದನ್ನು ಸಿಚುವೇಶನ್ ನೋಡಿದೆ ನಾನು. ವಸಿಷ್ಠ ಅವ್ರದ್ದು ಮತ್ತು ದತ್ತಣ್ಣ ಅವ್ರದ್ದೆಲ್ಲ ಒಂದು ಸೀನ್ಗಳು ತೋರಿಸಿದ್ರು. ಟ್ಯೂನ್ ಕೊಟ್ಟರು ನನಗೆ. ಟ್ಯೂನ್ ಕೊಟ್ಟು ಅವರು ಮನೆ ಹಾಲಲ್ಲಿ ನಾನು ಕೂತ್ಕೊಂಡು ಆ ಟ್ಯೂನ್ಗೆ ನಾನು ಒಂದು ಆಲ್ಮೋಸ್ಟ್ 5 to 10 ಮಿನಿಟ್ಸಲ್ಲೇ ಬರೆದಿರೋದು ಅದನ್ನ. ಆ ಟ್ಯೂನ್ಗೆ ಹೀಗೆ ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವರೇ ಪ್ರೀತಿ, ಆ ದೇವರೇ ಗಾಯಗಳು ಆದಾಗ ನೋವನ್ನು ಯಾರಲ್ಲಿ ಹೇಳಿಕೊಳ್ಳೋದು ಅಂತ ಬರೆದ್ಬಿಟ್ಟು ಸರ್ಗೆ ತೋರಿಸಿದಾಗ ಖುಷಿ ಆಯಿತು ಅವ್ರಿಗೆ. ಚೆನ್ನಾಗಿದೆ ಇದು, ಹಾಡಿಸ್ತೀನಿ ಅಂತ ಹಾಡಿಸ್ಬಿಟ್ಟು ರಿಲೀಸ್ ಮಾಡಿದ್ರು. ಸಿನಿಮಾ ಒಂದು ಲೆವೆಲ್ಗೆ ಆ್ಯಾವ್ರೇಜ್ ಆಯಿತು, ಎಲ್ಲ ಆಯಿತು. ಸಿನಿಮಾ ಎಲ್ಲ ಆದಮೇಲೆ ಅದು ಇತ್ತೀಚೆಗೆ ನನಗೆ ಗೊತ್ತಿಲ್ಲ ಅಷ್ಟು ವೈರಲ್ ಆಗಿದೆ ಅಂತ. ಅಫಿಷಿಯಲ್ ರಿಲೀಸು ಆಗಿರಲಿಲ್ಲ, ಅದು ಯಾವುದೋ ಸಾಂಗ್ದು ಬಿಟ್ಟು ಎಲ್ಲೋ ಸಿನಿಮಾದ ಯಾವುದೋ ಬಿಟ್ಟು ಅನ್ಅಫಿಷಿಯಲ್ ಬಿಟ್ಟು ವೈರಲ್ ಆಗಿಬಿಟ್ಟಿದೆ. ಸೊ ಅದು ಇವತ್ತಿಗೂ ಓಡ್ತಾನೆ ಇರುತ್ತೆ, ಯಾರೋ ಟ್ಯಾಗ್ ಮಾಡ್ತಿರ್ತಾರೆ, ಯಾರೋ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ. ಅದು ನನಗೆ ರಿಯಲಿ ಅಂದರೆ ತುಂಬ ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ವರ್ಕ್ ಆಗಿಲ್ಲ. ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದು. ಸೊ ತುಂಬ ಚೆನ್ನಾಗಿ ಹೋಗ್ತಿದೆ ಅದು. ಅಂದರೆ ಅದು ಇದೊಂದು ಸಾಂಗ್ ಆ ಥರ ಆಯಿತು. ಓಕೆ. ಸೊ ಇದು ಹೆಂಗೆ ಅಂತ ಹೇಳಿದ್ರೆ, ಎಲ್ರಿಗೂ ನಿಮ್ಮ ಮುಖ ಪರಿಚಯನೇ ಇರಬೇಕು ಅಂತಿಲ್ಲ. ಮುಖ ಪರಿಚಯ ಇರಲ್ಲ, ಹೆಸರು ಗೊತ್ತಿರುತ್ತೆ, ನಿಮ್ಮ ಹಾಡುಗಳು ಗೊತ್ತಿರುತ್ತೆ, ಲಿರಿಕ್ಸ್ ಬಾಯಲ್ಲೇ ಇರುತ್ತೆ. ಯಾವಾಗಲಾದರೂ ಹಂಗಿದ್ದ ಸಿಚುವೇಶನ್ಸ್ ಇದೆಯಾ? ಎಲ್ಲೋ ಒಂದು ಕಡೆ ಕೆಫೆಲ್ ಕೂತೋ ಅಥವಾ ಯಾವುದೋ ಬಸ್ಸಲ್ಲಿ ಹೋಗ್ತಾನೋ, ಆರಂಭಿಕ ದಿನಗಳಲ್ಲಿ ಬಸ್ಸಲ್ಲಿ ಹೋಗ್ತಾನೋ, ನಿಮ್ಮದೇ ಹಾಡನ್ನು ನೀವು ಕೇಳಿಸ್ಕೊಂಡು ಬಸ್ಸಲ್ಲಿ, ಅಥವಾ ಯಾರೋ ಅದ್ರ ಬಗ್ಗೆ ಎಂಥ ಚೆಂದಾಗಿ ಬರೆದಿದ್ದಾನಲ್ಲ ಅಂತ ಯಾರಾದರೂ ಅವ್ರ ಆಡು ಭಾಷೆಯಲ್ಲಿ ಬರೆದಿದ್ದು ನೀವು ಕೇಳಿಸ್ಕೊಂಡು ಖುಷಿ ಪಟ್ಟಿದ್ದು ಅಫ್ಕೋರ್ಸ್ ಹತ್ತಾರಿರುತ್ತೆ. ಅದರಲ್ಲಿ ನೆನಪಿನಲ್ಲಿರುವಂಥದ್ದು ಯಾವುದಾದ್ರೂ ಇದೆಯಾ? ಯಾವ ಹಾಡದು ಇದೆ. ಇನ್ನೂ ಬೇಕಾಗಿದ್ದೇನೋ, ಒಂದಿನ ನಾನು ಕ್ರಿಕೆಟ್ ಆಡಿ ಹಿಂಗೆ ವಾಪಸ್ ಬರ್ತಾ ಇರಬೇಕಾದ್ರೆ ಪಕ್ಕದೆಲ್ಲ ವಾಕ್ ಮಾಡೋರೊಬ್ಬರು ಫೋನಲ್ಲಿ ಹಿಂಗೆ ಹಾಕ್ಕೊಂಡು ಕೇಳ್ತಾ ಹೋಗ್ತಾಯಿದ್ರು. ಆ್ಯಂಡ್ ನಿನ್ನೆ ಅನಿಸುತ್ತೆ, ನಮ್ಮ ಪಕ್ಕದ ಮನೆಯಲ್ಲಿ ಅವರು ಹೀಗೆ ಕರೋಕೆ ಹಾಕ್ಕೊಂಡು ಹಾಡ್ತಾ ಇರ್ತಾರೆ. ಅವರು ಸಿಂಗಾರ ಸಿರಿಯನ ಹಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಈವನ್ ಇನ್ನೂ ಬೇಕಾಗಿದ್ರು ಹಾಡಿದ್ದಾರೆ ಅಲ್ಲಿ. ಅವ್ರಿಗೆ ಗೊತ್ತಿಲ್ಲ ನಾನು ಅಲ್ಲಿ ಪಕ್ಕದಲ್ಲೇ ಇದ್ದಾರೆ ಲಿರಿಸಿಸ್ಟ್ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆ್ಯಂಡ್ ತುಂಬ ನಾನು ಪಾರ್ಕಲ್ಲಿ ಕೂತಾಗಲ್ಲ ತುಂಬ ಸತಿ ರೀಲ್ಸಲ್ಲಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಇದು ಸ್ವೈಪ್ ಮಾಡ್ತಾ ಇರ್ತಾರಲ್ಲ ಅವರು, ನನಗೆ ಯುವ ಸಿನಿಮಾದು ನಗುವುದ ಕಲಿಸೋ ಮಗುವಿನ ಮನಸ್ಸು ಅದು ತುಂಬ ಓಡ್ತಿರುತ್ತೆ, ಅದನ್ನು ಹಾಕ್ಕೊಂಡಿರೋದು ನೋಡಿದ್ದೀನಿ. ಆ್ಯಂಡ್ ಬಸ್ಸಲ್ಲಿ ರೀಸೆಂಟಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಕಾಂತಾರ ಚಾಪ್ಟರ್ 1 ಓ ಮದನ ಮನ ಮೋಹಿನಿ ಆ ಸಾಂಗ್ ಪ್ಲೇ ಆಗ್ತಿತ್ತು. ಈ ಥರ ತುಂಬ ಆಗಿದೆ. ಅಂದರೆ ಯಾರು ಲಿರಿಕ್ಸ್ ತುಂಬ ಆ ಥರ ಏನು ಕೇಳಿಲ್ಲ ನಾನು, ಬಟ್ ಎಂಜಾಯ್ ಅನ್ನೋದು ಗೊತ್ತಾಗುತ್ತೆ. ಡೆಫಿನೆಟ್ಲಿ. ಸೊ ಅದು ಇದೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್. ಕಟಿಂಗ್ ಶಾಪ್ಗೆ ಹೋದಾಗ ಅಲ್ಲಿ ಪ್ಲೇ ಆಗ್ತಿತ್ತು. ರೀಸೆಂಟಾಗಿ ನಾನು ಮುದ್ದುಗುಮ್ಮ ಸಾಂಗ್ ಅಲ್ಲಿ ಪ್ಲೇ ಆಗ್ತಿತ್ತು, ಬಟ್ ಅವ್ರಿಗೆ ಕ್ಲೂನೇ ಇಲ್ಲ, ಅಂದರೆ ನಾನು ಲಿರಿಸಿಸ್ಟ್ಗೆ ಕಟಿಂಗ್ ಮಾಡ್ತಿದ್ದೀನಿ ಅಂತ ಕ್ಲೂ ಇಲ್ಲ. ಸೊ ಅವ್ರು ಎಂಜಾಯ್ ಮಾಡ್ಕೊಂಡು ಅದನ್ನು ಇದು ಮಾಡ್ತಿದ್ರು. ಅದೊಂಥರ ಮಜಾ, ಎಂಜಾಯ್ ಅದು ಸಖತ್ ಮಜಾ, ನನಗೆ ಖುಷಿ ಕೊಡುತ್ತೆ. ನನಗೆ ಯಾರಾದರೂ ನನ್ನ ಜೊತೆ ಬಂದವರು ಯಾರಾದರೂ ಇವರೇ ಲಿರಿಸಿಸ್ಟು ಆ ಥರ ಎಲ್ಲ ಹೇಳೋಕೆ ಹೋದ್ರೆ ನಾನು ತಡೀತೀನಿ. ಅಂದರೆ ಮ್ಯಾಕ್ಸಿಮಮ್ ಜನ ನಂಬಲ್ಲ. ತುಂಬ ಸತಿ ಆ ಥರ ಹೌದಾ ಅಂತ. ನಾನು ಒಂದು ಸತಿ ಮೈಸೂರಿಗೆ ನನ್ನ ಫಸ್ಟ್ ಸಾಂಗ್ ಚಂದ ಚಂದ ನನ್ನ ಹೆಂಡತಿ ಆದಮೇಲೆ ಮೈಸೂರಲ್ಲಿ ಒಂದು ಮದುವೆಗೆ ಹೋಗಿದ್ದೆ ನಾನು, ನನ್ನ ಆಫೀಸ್ ಫ್ರೆಂಡ್ಸ್ ಎಲ್ಲ. ಆವಾಗ ಕ್ಯಾಬಲ್ಲಿ ಹೋಗ್ತಿರ್ಬೇಕಾದ್ರೆ FM ಅಲ್ಲಿ ಹಾಡು ಬರುತ್ತೆ. FM ಅಲ್ಲಿ ಆ ಹಾಡು ಬಂದಾಗ ನನ್ನ ಫ್ರೆಂಡ್ಸೆಲ್ಲ ಎಕ್ಸೈಟ್ ಆಗಿಬಿಟ್ಟು, ಸರ್ ಈ ಹಾಡು ಇವರೇ ಬರ್ತಿದ್ದು, ಅವ್ರು ನಂಬೋಕ್ಕೆ ತಯಾರಿಲ್ಲ, ಲಿಟ್ರಲಿ ನಂಬೇ ಇಲ್ಲ. ಅವ್ರೊಂದು ಸತಿ ಹಿಂಗೆ ನೋಡಿಬಿಟ್ರು, ಅವ್ರೇನು ಕ್ಯಾರೇ ಮಾಡಲಿಲ್ಲ. ಆಮೇಲೆ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ಮೇಲೆ ಹೌದಾ ಸರ್ ನೀವು ಬರ್ದಿರೋದು ಸರ್ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಸೊ ಅವರು ನನಗದು ಒಂಥರ ಅನಿಸ್ಬಿಡುತ್ತೆ, ಅವ್ರು ನಂಬಿಲ್ಲ ಅಥವಾ ಏನೋ ಇದು ಮಾಡಿದ್ರೆ. ಅದಕ್ಕೆ ಬೇಡ, ಅದು ಏನು ಹೇಳೋಕ್ಕೆ ಹೋಗಬೇಡಿ ಅಂತಲೇ ಇದು ಮಾಡ್ತೀನಿ. ನಾನು ಎಂಜಾಯ್ ಮಾಡ್ತೀನಿ ಒಳಗಡೆ ಅಷ್ಟೇ. ಸೊ ಲಿರಿಕ್ಸ್ ಬರೆದಾಗ ಫಸ್ಟ್ ಸಾಂಗ್ ರಿಲೀಸ್ ಆದ ಟೈಮಲ್ಲಿ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು? ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆಗೋದು ಇಟ್ಸ್ ನಾಟ್ ದ್ಯಾಟ್ ಈಸಿ. ಲಿರಿಸಿಸ್ಟ್ ಆಗಬೇಕು ಅಂತ ಕನಸ್ಕೊಂಡು ಪ್ರತಿದಿನ ಬೆಂಗಳೂರಿಗೆ ಎಡತಾಕೋರು, ಅಕ್ಕಪಕ್ಕದ ಹಳ್ಳಿಗಳಿಂದ ಬರೋರು, ಊರಿಂದ ಬರೋರು, ದೂರದಿಂದ ಬರೋರು ಸಾವಿರಾರು ಜನ ಇರ್ತಾರೆ. ಎಷ್ಟೋ ಜನರಿಗೆ ಆಸೆ ಇರುತ್ತೆ ಒಂದು ಸಲ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನಂದು ಒಂದು ಸಾಲು ಕೇಳಿಸ್ಕೊಂಬಿಡ್ಲಿ ಅಂತ. ಆದರೆ ಮನೆಯವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳ್ಳಿ ಪರದೆ ಮೇಲೆ ನನ್ನ ಮಗ ಬರೆದಿದ್ದ ಹಾಡು ಟೆಲಿಕಾಸ್ಟ್ ಆಗುತ್ತೆ, ಅಂದರೆ ಪ್ಲೇ ಆಗುತ್ತೆ ಅನ್ನೋದು ಇಟ್ಸ್ ಲೈಕ್ ಆಲ್ ಟೈಮ್ ಫೇವ್ರೆಟ್ ಫಸ್ಟ್ ಮೂಮೆಂಟ್ ಆಗಿರುತ್ತೆ. ಯಾವ ಹಾಡು? ಸೊ ಚಂದ ನನ್ನ ಹೆಂಡತಿ ಬಂದಾಗ ಇನಿಷಿಯಲ್ ರಿಲೀಸ್ ಆದಾಗ ನಮ್ಮ ಅಪ್ಪ ಅಮ್ಮಗೆಲ್ಲ ಗೊತ್ತೇ ಇಲ್ಲ ಅದು. ಅಂದರೆ ಅವರು ಸಿನಿಮಾ ನೋಡಿ ಆ ಥರ ಜಾಸ್ತಿ ಏನೂ ಇದೇ ಇಲ್ಲ. ಅವ್ರದ್ದೇ ಝೋನಲ್ಲಿ ಇರುವಂಥವ್ರು. ಬಟ್ ಅದು ತುಂಬ ದೊಡ್ಡ ಹಿಟ್ ಆದಮೇಲೆ ಯಾರ್ಯಾರೋ ಬಂದು ಹೇಳೋಕ್ಕೆ ಶುರು ಮಾಡಿದ್ರು, ನಿಮ್ಮ ಮಗ ಬರ್ದಿದ್ದಂಥ ಹಾಡನ್ನ ಅಂತ ಹೇಳಿದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ಫ್ಯಾಕ್ಟ್ ನನಗೆ ಅದು ಚಂದ ನನ್ನ ಹೆಂಡತಿ ದೊಡ್ಡ ಹಿಟ್ಟಾಗಿ ನಾನು ಮಂಗಳೂರಲ್ಲಿ ಒಂದು FM-ಗೆ ಇಂಟರ್ವ್ಯೂಗಂತ ಹೊರಟಿದ್ದೆ. ನಮ್ಮ ತಂದೆಗೆ ನಾನು ಬೆಳಗ್ಗೆ ಫೋನ್ ಮಾಡಿದೆ, ಹಿಂಗೆ ಮಂಗಳೂರಿಗೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಅವಾಗ ಜಾಬ್ ಬಿಟ್ಟು ಕಂಪ್ಲೀಟಾಗಿ ಇಲ್ಲಿಗೆ ಬಂದಿದ್ದೆ. ಸೊ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ. ಆಗಲಿ ಒಳ್ಳೇದಾಗಲಿ ಅಂತ ಹೇಳಿದ್ರು.
ಸಂಜೆ ನಾನು ವಾಪಸ್ ಬಸ್ಸಲ್ಲಿ ಬರ್ತಾ ಫೋನ್ ಮಾಡಿದೆ, ಹಿಂಗೆ ಆಯಿತು ಇಂಟರ್ವ್ಯೂ ಆಯಿತು. ಹೌದಾ, ಏನಾಯಿತು ಇಂಟರ್ವ್ಯೂ ಮುಗೀತು ಅಲ್ಲ, ಕೆಲಸ ಏನಾಯಿತು ಅಂದರೆ ಅವ್ರೇನು ಅಂದ್ಕೊಂಡಿದ್ದಾರೆ, ಕೆಲಸದ ಇಂಟರ್ವ್ಯೂಗೆ ಹೋಗಿದ್ದಾನೆ ಎಲ್ಲೋ ಅಂದರೆ ರೇಡಿಯೋ ಅದು ಏನೂ ಕೇಳಿಸ್ಕೊಂಡಿಲ್ಲ ಅವರು. ಇಂಟರ್ವ್ಯೂ ಅಂದರೆ ಅವ್ರಿಗೆ ಕೆಲಸದ ಇಂಟರ್ವ್ಯೂಗೆ ಹೋಗಿದ್ದಾರೆ ಅಂತ. ಆಮೇಲೆ ಹೇಳಿದೆ, ಇಲ್ಲ ಕೆಲಸದ ಇಂಟರ್ವ್ಯೂ ಅಲ್ಲ, ಈ ಥರ ಹಾಡು ಹಿಟ್ಟಾಗಿರೋದಕ್ಕೆ ಕರೆದು ಮಾತಾಡಿಸ್ತಾರೆ ಅದಕ್ಕೆ ಅಂತ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಆಯಿತು. ಬಟ್ ಅವ್ರಿಗೆ ಒಂದು ಹಾಡು ಆದಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿತ್ತು ಏನೋ ಇದು ಮಾಡ್ತಾನೆ ಅಂತ. ಆದರೂ ನಮ್ಮ ತಂದೆ ಏನು ಮಾಡಿದ್ರು, ಅವ್ರಿಗೆ ಜ್ಯೋತಿಷ ಇದೆಲ್ಲ ತುಂಬ ನಂಬ್ತಾರೆ. ಅವ್ರು ಹೋಗ್ಬಿಟ್ಟು ಒಬ್ಬ ಜ್ಯೋತಿಷ ಹತ್ರ ಕೇಳಿದ್ದಾರೆ, ಹಿಂಗೆ ಇವನು ಕೆಲಸ ಇಂಜಿನಿಯರಿಂಗ್ ಮಾಡಿದವನು ಕೆಲಸ ಬಿಟ್ಬಿಟ್ಟು ಈ ಥರ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಿದ್ದಾನೆ, ಹೋಗಿದ್ದಾನೆ ಆಲ್ರೆಡಿ, ಹೆಂಗೆ ಭವಿಷ್ಯ ಇದೆಯಾ ಏನು ಅಂತ ಕೇಳಿದಾಗ ಅವ್ರೇನು ಹೇಳಿದ್ದಾರೆ, ಇಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಅವನ ಇದಕ್ಕೆ ಕಲೆ ಒಲಿಯುತ್ತೆ ಅವನಿಗೆ, ಅವನು ಅದರಲ್ಲೇ ಚೆನ್ನಾಗಿ ಆಗ್ತಾನೆ ಅಂತ ಹೇಳಿಬಿಟ್ಟು ಭವಿಷ್ಯ ನೋಡ್ತಿದ್ದಾರೆ. ಅದಾದಮೇಲೆ ಏನೂ ಕೇಳೇ ಇಲ್ಲ ಅವರು. ಅದಾದಮೇಲೆ ಏನು ಮುಂಚೆ ಆದರೆ ಎರಡು ಬ್ಯಾಲೆನ್ಸ್ ಮಾಡ್ಬೋದಾ ಆ ಥರದ್ದೆಲ್ಲ ಇತ್ತು. ಅದಾದಮೇಲೆ ಏನೂ ಕೇಳೇ ಇಲ್ಲ ಅಂತಂದೆ. ಓಕೆ, ಹಿ ವಾಸ್ ಕಾನ್ಫಿಡೆಂಟ್. ಹೌದು. ಓಕೆ, ಸೊ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋದು ಮಾತ್ರ ಅಲ್ಲ, ಹಿಟ್ಗಳನ್ನು ಕೊಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಅಟ್ ದಿ ಸೇಮ್ ಟೈಮ್ ಬಿಗ್ ಸ್ಟಾರ್ಸ್ಗೆ ಹಿಟ್ ಕೊಡ್ಬೋದು ಅನ್ನೋದು ಇನ್ನೊಂದು ಆಸೆ ಇರುತ್ತೆ. ಆದರೆ ಪ್ರಮೋದ್ ಮರವಂತೆಯವರ ಕೆಲಸ ಹೇಗಿದೆ ಅಂತ ಹೇಳಿದ್ರೆ, ಹಿಟ್ ಸಿನಿಮಾಗಳ ಸಬ್ಜೆಕ್ಟ್ ಇಟ್ಕೊಂಡವರು ಪ್ರಮೋದ್ ಮರವಂತೆಯವ್ರದ್ದು ಒಂದು ಸಾಂಗ್ ನಮ್ಮದ್ರಲ್ಲಿರಬೇಕು ಅನ್ನೋ ಮಟ್ಟಕ್ಕೆ ನಿಮ್ಮನ್ನು ನೀವು ಗುರುತಿಸಿದ್ದೀರಾ, ಇಂಡಸ್ಟ್ರಿ ಗುರುತಿಸೋ ಹಾಗೆ ಮಾಡಿದ್ದೀರಾ. ಸಿಂಗಾರ ಸಿರಿಯ ಇರಬಹುದು, ಇವಾಗ ಮನಮೋಹಕ ಇರಬಹುದು, ಮೋಸ್ಟ್ ಅವೇಟೆಡ್ ಸಿನಿಮಾ ಟಾಕ್ಸಿಕ್. ಹೀಗೆ ಜರ್ನಿ ನೋಡ್ತಾ ಇದ್ದಾಗ ಡ್ಯೂ ಯು ಥಿಂಕ್ ಇಟ್ ವಾಸ್ ಅ ರೆಡ್ ಕಾರ್ಪೆಟ್, ಅಥವಾ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಅಂತ ಅನ್ಸುತ್ತಾ? ಹೆಂಗೆ ಅನ್ಸುತ್ತೆ ನಿಮಗೆ? ನನಗೆ ನಾನು ಹೆಂಗೆ ಅಂದರೆ ಕೇಕ್ ವಾಕ್ ಅನ್ಸುತ್ತಾ ಅಥವಾ ಇಲ್ಲ? ಡೆಫಿನೆಟ್ಲಿ ಆ ಕೇಕ್ ವಾಕ್ ಇರಲಿಲ್ಲ. ಬಟ್ ಏನಂದರೆ ನನಗೆ ಯಾವುದೋ ಒಂದು ಸಾಂಗ್ ವರ್ಕ್ ಆಯಿತು, ಹಿಟ್ ಆಯಿತು ಅಂದಾಗ ನಾನು ಆ ಹಿಂದಿಂದೆಲ್ಲ ಒಂದು ಸ್ವಲ್ಪ ಬೇಗ ಮರ್ತು ಬಿಡ್ತೀನಿ, ಸ್ಟ್ರಗಲ್ಗಳನ್ನು ಮರ್ತು ಬಿಡ್ತೀನಿ. ಈಗ ಸಿಂಗಾರ ಸಿರಿಯ ಬರೆಯೋ ಹಿಂದೆನೂ ತುಂಬ ಸ್ಟ್ರಗಲ್ ಇತ್ತು, ಎಲ್ಲ ಆ ಸ್ಟ್ರಗಲ್ಗಳನ್ನು ಮರ್ತು ಬಿಡ್ತೀನಿ. ಇವನು ಫಸ್ಟ್ ಸಾಂಗ್ ಬರೆಯೋದಕ್ಕೂ ನಾನು ಆಲ್ಮೋಸ್ಟ್ 2-3 ಇಯರ್ಸ್ ನಾನು ಬೇರೆ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು ಒಂದು ಅವಕಾಶ ಕಾಯ್ತಾ ಇದ್ದೆ ನಾನು. ಅದು ಫಸ್ಟ್ ಸಾಂಗ್ ಆದಮೇಲೆ ಸೆಕೆಂಡ್ ಸಾಂಗ್ ಏನು ಇನ್ನೂ ಬೇಕಾಗಿದೆ ಆಯ್ತಲ್ವ, ಅದು ಸ್ಟ್ರಗಲ್ ತುಂಬ ದೊಡ್ಡದಾಯಿತು. ಅಂದರೆ ಒಂದು ಸಾಂಗ್ ದೊಡ್ಡದು ಹಿಟ್ ಆದಮೇಲೆ ಒಂದು 2-3 ತಿಂಗಳು ತುಂಬ ರೆಕಗ್ನಿಷನು, ಎಲ್ಲ ಅಲ್ಲಿ ಇಲ್ಲಿ ಸನ್ಮಾನಗಳಾಗುತ್ತೆ, ಮನೆಯವರಿಗೆಲ್ಲ ಇದು ಮಾಡ್ತಾರೆ. ಆಮೇಲೆ ಕೇಳೋಕ್ಕೆ ಶುರು ಮಾಡ್ತಾರೆ, ವಾಟ್ ನೆಕ್ಸ್ಟ್ ಸಾಂಗ್ ಯಾವುದು, ನೆಕ್ಸ್ಟ್ ಯಾರಿಗೆ ಬರೀತಾ ಇದೆಯಾ, ಅವ್ರಿಗೆ ಬರೀ ಇವ್ರಿಗೆ ಬರೀ. ಬಟ್ ನಮ್ಮ ಸಿಚುವೇಶನ್ ನಮ್ಗೆ ಗೊತ್ತಿರುತ್ತೆ. ಸೊ ಆ ಥರ ಏನಿಲ್ಲ, ನನಗೆ ಯಾವುದೋ ಹಾಡುಗಳೇ ಇಲ್ಲ ಬರೆಯೋಕ್ಕೆ. ಸೊ ಒಂದು ಸಾಂಗ್ ಹಿಟ್ ಕೊಟ್ಟ ತಕ್ಷಣ ಯಾರೂ ಬರಲ್ಲ. ಸೊ ನಾನು ಅಪ್ರೋಚ್ ಮಾಡಿ ಆಲ್ಮೋಸ್ಟ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಫೀಸ್ಗೆ ಹೋಗೋದು ಅಥವಾ ಫೋನ್ ಮಾಡೋದು, ಅವ್ರಿಗೆ ಅಪ್ರೋಚ್ ಮಾಡೋದು, ಈ ಥರದ್ದೆಲ್ಲ ತುಂಬ ಸ್ಟ್ರಗಲ್ ಆಗಿದೆ. ಅಂದರೆ ಅಲ್ಲಿ ಹೆಂಗೆ ಈ ಕೆರಿಯರ್ ಹೆಂಗೆ ಆ್ಯಸ್ ಅ ಲಿರಿಸಿಸ್ಟ್ ಕೆರಿಯರ್ ಹೆಂಗೆ ನನ್ನದು ತುಂಬ ನಾನು ಮದುವೆಗಳನ್ನೆಲ್ಲ ಮಿಸ್ ಮಾಡಿಬಿಟ್ಟಿದ್ದೆ. ಅಂದರೆ ಅಲ್ಲಿ ಹೋದರೆ ಕೇಳ್ತಾರೆ ನೆಕ್ಸ್ಟ್ ಸಾಂಗ್ ಯಾವ್ದು ಬರ್ದಿದೆಯಾ ಅಂತ ಕೇಳ್ತಾರೆ ಅಂತ. ನಾನು ಎಷ್ಟೋ ಫಂಕ್ಷನ್ಗಳಿಗೆ ಹೋಗ್ತಿರ್ಲಿಲ್ಲ. ಅಂದರೆ ಆಯಿತು ಒಂದು ಹಂತಕ್ಕಾದಮೇಲೆ ಆ ಸಾಂಗ್ ಆಯಿತು, ಈಗ ನೆಕ್ಸ್ಟ್ ಏನು ನಿಂದು ಅಂತ ಕೇಳ್ತಾರಲ್ವ, ಆವಾಗ ಅದೊಂದು ಬೇಜಾರಿರೋದು. ಸೊ ಹಾಗಾಗಿ ಅಲ್ಲೊಂದು ಸ್ಟ್ರಗಲ್ ಇತ್ತು. ಒಂದು ಆಲ್ಮೋಸ್ಟ್ 2017 ಡಿಸೆಂಬರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಆದರೆ 2019 ಅಕ್ಟೋಬರಲ್ಲಿ ನಂದು ಇನ್ನೂ ಬೇಕಾಗಿದೆ ರಿಲೀಸ್ ಆಗುತ್ತೆ. ಸೊ ಆ ಗ್ಯಾಪಲ್ಲಿ ನಾನು ಈ ಥರದ್ದೆಲ್ಲ ನಾನೇನು ಮಾಡ್ತೀನಿ, ಓಕೆ ಈಗ ನಾನು ಅಂದ್ಕೊಂಡಂಗೆ ಇಲ್ಲ, ಒಂದು ಸಾಂಗ್ ಹಿಟ್ಟಾದ ತಕ್ಷಣ ಎಲ್ಲರೂ ಬಂದು ನನಗೆ ಹಾಡು ಕೊಡೋಲ್ಲ, ಇನ್ನೂ ಏನೋ ಬೇಕು ಅನ್ನೋ ಥರ ಇರಬೇಕಾದ್ರೆ ಇನ್ನೂ ಬೇಕಾಗಿದೆ ಸಿಗುತ್ತೆ. ಸೊ ಅದು ವಾಸುಕಿ ಅವರು ಕೆಲಸ ಕೊಡ್ತಾರೆ, ಆವಾಗ ಅನೂಪ್ ಸಿಳಿಂದವ್ರು ಕೆಲಸ ಕೊಡ್ತಾರೆ. ಈ ಥರ ತುಂಬ ಜನ, ಶ್ರೀಧರ್ ಸಂಭ್ರಮ್ ಅವರು ಆಗಿರ್ಬೋದು, ಈ ಥರ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ನನಗೆ ಬ್ಯಾಕ್ ಮಾಡಿ ಆಮೇಲೆ ಇನ್ನೂ ಬೇಕಾಗಿದೆ ಆದಮೇಲೆ ಆ ಜರ್ನಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇನ್ನೂ ಬೇಕಾಗಿ ರಿಲೀಸ್ ಆಗಿ ಆವಾಗ ಇಂಡಸ್ಟ್ರಿ ಸ್ವಲ್ಪ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದೇ ಹಿಟ್ಟು ತುಂಬ ಮುಖ್ಯ ಆಗುತ್ತೆ. ಅಗೇನ್ ಅದೇ ನಾನು ಯಾವಾಗಲೂ ಮಜವಾಗಿ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದೆ ಮುಂಚೆ, ನಮ್ಮದೊಂಥರ ಹಿಟ್ಟಿನ ಗಿರಣಿ ಥರ ಹಿಟ್ ಕೊಡ್ತಾ ಇರ್ಬೇಕು ನಾವು, ಇಲ್ಲಾಂದರೆ ಸೊ ಇಂಡಸ್ಟ್ರಿಯವರಿಗೂ ಮತ್ತು ಹಿಟ್ಟಿನ ಗಿರಣಿ ಓನರ್ಗೂ ಇಬ್ಬರದು ಒಂದೇ ಥರ ಜರ್ನಿ. ಯಾಕಂದರೆ ಹಿಟ್ ಕೊಡ್ತಾ ಇದ್ರೆ ಮಾತ್ರ ಅವ್ರಿಗೆ ಹೊಟ್ಟೆಪಾಡು ನಡೆಯೋದು ಅನ್ನೋ ಥರ. ಚೆನ್ನಾಗಿದೆ, ಹಿಟ್ ಕೊಡ್ತಾ ಇರಬೇಕು. ಅದು ಕನ್ನಡದ ಹಿಟ್ಟು, ಇದು ಇಂಗ್ಲೀಷ್ ಹಿಟ್. ದಟ್ಸ್ ವಂಡರ್ಫುಲ್. ಈಗ ಒಂದು ಹಾಡಿಂದ ಇನ್ನೊಂದು ಹಾಡು ಹಿಟ್ ಜರ್ನಿ ಹೇಗಿರುತ್ತೆ? ಗಿರಣಿ ಹಿಟ್ಟಾಗಲಿ ನಿಮ್ಮ ಹಿಟ್ಟಾಗಲಿ ಜರ್ನಿ ಹೇಗಿರುತ್ತೆ? ಅಂದರೆ ಅದು ತುಡಿತಾ ಇರುತ್ತಾ, ಸ್ಟ್ರೆಸ್ ಇರುತ್ತಾ? ಮನುಷ್ಯನ ಮನಸ್ಸು ಹೆಂಗೆ ಅಂತ ಹೇಳಿದ್ರೆ ಸ್ಟ್ರೆಸ್ನ ಬೇಗ ತೊಗೊಂಡ್ಬಿಡುತ್ತೆ. ಅಯ್ಯೋ ಇನ್ನೂ ಒಂದು ಹಾಡು ಹಿಟ್ಟಾಗಲಿಲ್ಲ, ಇಲ್ಲ ತುಂಬ ದಿನ ಆಗೋಯ್ತು, ಏನಾಗುತ್ತೋ, ಕಳೆದು ಹೋಗ್ತೀನೋ, ನನ್ನ ಹಾಡುಗಳು ಚೆನ್ನಾಗಿಲ್ವೋ, ನನ್ನ ಲಿರಿಕ್ಸ್ ಚೆನ್ನಾಗಿಲ್ವೋ, ಜನರಂತ ತಲುಪ್ತಾ ಇಲ್ವೋ, ಲಾಟ್ ಆಫ್ ಥಿಂಗ್ಸ್ ಮೈಂಡಲ್ಲಿ ಓಡ್ತಾ ಇರುತ್ತೆ. ಬಟ್ ಅದೇ ಇಲ್ಲಿ ಲಕ್ಕಿಲಿ ಹೆಂಗೆ ಅಂದರೆ ಹಿಟ್ ಅನ್ನೋದಕ್ಕಿಂತನೂ ಕ್ವಾಲಿಟಿ ಆಫ್ ವರ್ಕ್ ತುಂಬ ನೋಡ್ತಾರೆ ನಿರ್ದೇಶಕರಿಗೆ. ನನಗೆ ಅವರು ನಿರ್ದೇಶಕರು ಎಷ್ಟೋ ತುಂಬ ಜನ ನಾನು ಮುಂಚೆ ಅವ್ರದ್ದು ಬರೋದು ಸಾಂಗಿಗೆ ಹಿಟ್ ಆಗದೆ ಇರ್ಬೋದು, ಬಟ್ ಮತ್ತೆ ರಿಪೀಟಾಗಿ ಬರ್ತಾರೆ, ಯಾಕಂದರೆ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ.
ಕೊಟ್ಟಿದ್ರು ಇವರು. ಹಾಡು ಹಿಟ್ಟಾಗದಿರೋದಕ್ಕೆ ಓನ್ಲಿ ಲಿರಿಕ್ಸೋ ಮ್ಯೂಸಿಕ್ಕೋ ಯಾವುದೋ ಒಂದು ಮಾತ್ರ ಕಾರಣ ಅಲ್ಲ, ಬೇರೆ ಬೇರೆ ಕಾರಣ ಇರ್ಬೋದು. ಸಿನಿಮಾ ಆಗಿರ್ಬೋದು, ಅಥವಾ ನಾವು ಹಾಡು ರಿಲೀಸ್ ಮಾಡಿದಂಥ ಟೈಮ್ ಆಗಿರ್ಬೋದು, ಅಥವಾ ನಾವು ಚೂಸ್ ಮಾಡಿದಂಥ ಗಾಯಕರಾಗಿರ್ಬೋದು, ಏನಾದರೂ ಒಂದಿಷ್ಟು ಕಾರಣಗಳಿರುತ್ತೆ, ಅಥವಾ ಮೇಜರ್ ಪ್ರಮೋಷನ್ ಇರ್ಬೋದು. ಹಾಗಾಗಿ ಕ್ವಾಲಿಟಿ ಆಫ್ ವರ್ಕ್ ನಾವು ಯಾವಾಗ ಕೊಟ್ಟಿರ್ತೀವಿ, ಅಥವಾ ನಮ್ಮ ಜೊತೆ ಯಾವಾಗ ಆ ವೈಬ್ರೇಷನ್ ವೇವ್ಲೆಂತ್ ಮ್ಯಾಚ್ ಆಗಿರುತ್ತೆ, ಅವಾಗ ಮತ್ತೆ ಮತ್ತೆ ನಮಗೆ ಕೆಲಸಗಳಿದ್ದೇ ಇರುತ್ತೆ. ಸೊ ಹಿಟ್ ಅನ್ನೋದು ಈಗಿನ ಟೈಮಲ್ಲಿ ಹಿಟ್ ಅನ್ನೋದು ತುಂಬ ದೊಡ್ಡ ಪದ. ಯಾಕಂದರೆ ನಾವು ಮುಂಚೆ ಎಲ್ಲ ನಿಮಗೆ ಬೇರೆ ಯಾವುದು ಮಾಧ್ಯಮಗಳಿರಲಿಲ್ಲ ಹಾಡು ಕೇಳೋದಕ್ಕೆ, ಯೂಟ್ಯೂಬ್ ಇರಲಿಲ್ಲ. ಒಂದು ಕ್ಯಾಸೆಟ್ ತಂದರೆ, ನಾನು ಅವಾಗ ಏನು ಹೇಳಿದೆ, ಫ್ರೆಂಡ್ಸ್ ಸಿನಿಮಾದ ಒಂದು ಕ್ಯಾಸೆಟ್ ತಂದರೆ ನಾನು ಫ್ರೆಂಡ್ಸ್ ಸಿನಿಮಾದ ಎಲ್ಲ ಹಾಡು ನನಗಿಷ್ಟ. ಯಾಕಂದರೆ ನಾನು ಅದನ್ನು ಒಂದು ಕ್ಯಾಸೆಟ್ನೇ 3 ಸತಿ ಒಂದು ದಿನದಲ್ಲಿ ಕೇಳ್ತಿದ್ದೆ. ಪಕ್ಕದ ಮನೆಯವ್ರು ತೊಗೊಂಡು ಹೋಗೋರು, ಅವ್ರು ಕೇಳೋರು, ಅಥವಾ ಅವ್ರಿಗೆ ಹಾಕಿದಾಗ ನಮ್ಮನೆ ಕೇಳೋದು, ಅವ್ರ ಮನೆಯಲ್ಲಿ ಯಾವುದೋ ಒಂದು ಸಾಂಗ್ ಹಾಕಿದ್ರೆ. ಸೊ ನಿಮಗೆ ತುಂಬ ಸತಿ ಕೇಳಿ 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 ಪ್ರತಿಯೊಂದು ಹಾಡಲ್ಲೂ ಕ್ವಾಲಿಟಿ ಇರುತ್ತೆ. ನೀವು ಅದನ್ನು ರಿಪೀಟಾಗಿ ಕೇಳಿದ್ರೆ ನಿಮ್ಗೆ ಇಷ್ಟ ಆಗಿಬಿಡುತ್ತೆ. ಸೊ ಅಷ್ಟು ಸತಿ ಕೇಳಿಸ್ಕೊಳ್ಳೋದು, ಅಥವಾ ನಾವು ಅದನ್ನು ಆಡಿಯನ್ಸಿಗೆ ಕೇಳಿಸೋದೇ ಇವಾಗ ಒಂದು ದೊಡ್ಡ ಸವಾಲು ಅದು. ಹಾಗಾಗಿ ಈಗ ನಮಗೆ ತುಂಬ ಮೊಬೈಲಲ್ಲಿ ಎಲ್ಲಿ ಒಂದು 10 ಸೆಕೆಂಡಲ್ಲಿ ಯಾವುದೋ ಒಂದು ತೆಲುಗು ಹಾಡು ಬರುತ್ತೆ, ಹಿಂದಿ ಹಾಡು ಬರುತ್ತೆ. ಸೊ ಆ ಕಾಂಪಿಟೇಷನ್ ಅನ್ನೋದೇನಿದೆ, ಒಂದು ಅಬಂಡೆನ್ಸ್ ಆಫ್ ಕಂಟೆಂಟ್ ಏನಿದೆ, ಅದ್ರ ಮಧ್ಯೆ ನಾವು ಕನ್ಸ್ಯೂಮ್ ಮಾಡೋದಿದೆ ಗೊತ್ತಾ. ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಅನ್ ಆಪ್ಷನ್ ಫಾರ್ ಎಕ್ಸ್ಪೋಜರು ಅಲ್ವಾ. ನಿಮ್ಮ ಹಾಡಿನ ಒಂದು ಸಾಲ್ ಸಾಕು ಅಂತ ಅನ್ಸುತ್ತೆ ಆ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ. ಕರೆಕ್ಟ್. ಅದು ಅದರ್ ಸೈಡ್, ಪಾಸಿಟಿವ್ ಸೈಡ್ ಅಂತ ನೋಡಿದ್ರೆ, ಈಗ ನಾನು ಹೇಳಿದ್ನಲ್ಲ ಕೋಟಿ ದೇವರ, ಪ್ರಾಬಬ್ಲಿ ಅದು ಕ್ಯಾಸೆಟ್ ಯುಗದಲ್ಲಿ ಆಗಿದ್ರೆ ಹಾಡಿಗೆ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ಅನ್ಸುತ್ತೆ, ಕ್ಯಾಸೆಟಲ್ಲಿ ಇಲ್ಲ ಅಂದಿದ್ರೆ. ಸೊ ಅದು ಇದೆ. ಹೆಂಗೆ ಅಂದರೆ ನಮಗೆ ತುಂಬ ವಿಫುಲತೆ ಅಂತೀವಿ, ಅಂದರೆ ತುಂಬ ಅಬಂಡೆನ್ಸ್. ಈಗ ನಮಗೆ ಒಂದು ಹಾಡು ಕೇಳ್ತಿರ್ಬೇಕಾದ್ರೆ ಒಂದು 4 ಲೈನ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಆ ಪಾಸಿಟಿವ್ ಮಧ್ಯೆ ಇದೊಂದಿಷ್ಟು ನೆಗೆಟಿವ್ ವಿಚಾರಗಳೇನಿದೆ, ಅವುಗಳನ್ನು ಮೀರಿ ನಾವೇನೋ ಮಾಡಬೇಕು. ಅವುಗಳನ್ನು ಮೀರಿ ಇಷ್ಟಪಡೋ ಥರ ಮಾಡಬೇಕು ಜನರಿಗೆ. ಒಂದು ಏರಿಯಾದಲ್ಲಿ 4 ಹೋಟ್ಲುಗಳಾಗ್ತದೆ ಇವಾಗ. ಮುಂಚೆ ಆಗಿದ್ದರೆ ಊರಿಗೆ ಒಂದು ಹೋಟ್ಲ್ ಇರೋದು, ಅಥವಾ ಏರಿಯಾಗೆ ಒಂದು ಹೋಟ್ಲ್ ಇರೋದು. 4 ಹೋಟ್ಲಾದಾಗ ನಿಮ್ಮ ಕ್ವಾಲಿಟಿ ತುಂಬ ಮುಖ್ಯ ಆಗುತ್ತೆ, ಪ್ರಮೋಷನ್ ತುಂಬ ಮುಖ್ಯ ಆಗುತ್ತೆ, ಹೊಸತನ ತುಂಬ ಮುಖ್ಯ ಆಗುತ್ತೆ, ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ತುಂಬ ಮುಖ್ಯ ಆಗುತ್ತೆ ನಿಮಗೆ. ರೈಟ್ಲಿ ಸೆಡ್. ಅವಾಗೆಲ್ಲ ನಾವು ಹಾಡಿಂದು ಪುಸ್ತಕಗಳು ಇಟ್ಕೊಂಡ್ಬಿಡ್ತಾ ಇದ್ವಿ, ಜಾತ್ರೆಯಲ್ಲಿ ತಗೊಂಡ್ಬರ್ತಿದ್ವಿ ಚಿತ್ರಗೀತೆ ಪುಸ್ತಕ. ಅಂದರೆ ಸ್ಟಾರ್ಟ್ ಟಿಲ್ ಎಂಡ್ ಪ್ರತಿಯೊಂದು ಬಾಯಲ್ಲಿ ಇರ್ತಾ ಇತ್ತು. ಇವಾಗ ಹಾಡಿನ 2ನೇ ಪ್ಯಾರೋ ಗೊತ್ತಿರೋದಿಲ್ಲ. ಇದು ಇದೇ ಹಾಡಿಂದ ಇದೇ ಇದ್ರದ ಅಂತ ಕೇಳ್ತಾರೆ. ಓಕೆ, ಸೊ ಈ ಹಾಡು ಹುಟ್ಟಿದ ಸಮಯ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇನ್ನೂ ಬೇಕಾಗಿದೆ. ಆ್ಯಕ್ಚುಲಿ ನಾನು ಕಾಂತಾರ ಬಗ್ಗೆ ಕೇಳಬೇಕು ಅಂದ್ಕೊಂಡೆ, ಬಟ್ ಅದಕ್ಕೂ ಮುಂಚೆ ನಾನು ಇನ್ನೂ ಬೇಕಾಗಿದೆ ಅಂದರೆ, ಯಾಕಂದರೆ ಇವತ್ತು ಬೆಳಗ್ಗೆನೂ ನೋಡಿದಾಗ ನಿಮ್ಮದು ಒಂದಷ್ಟು ರೀಲ್ಸ್ ಆಗಿದ್ವು ಅದರದ್ದೇ. ಆ ಹಾಡು ಹುಟ್ಟಿದ ಸಮಯ ಹೇಗೆ? ಸೊ ಆ ಹಾಡು ನಾನು ಅದೇ ಆವಾಗ ಹೇಳ್ದಂಗೆ ತುಂಬ ಸ್ಟ್ರಗಲ್ ಟೈಮಲ್ಲಿ ನಾನು ಒಂದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ ನಂಬರ್ ತೊಗೊಳ್ಳೋದು, ಫೋನ್ ಮಾಡೋದು, ಸರ್ ಈ ಥರ ಚಂದ ನನ್ನ ಹೆಂಡತಿ ಹಾಡು ಬರೆದಿದ್ದೀನಿ ಸರ್ ಅಂತ ಹೇಳಿದೆ. ಹಾಂ ಸೂಪರ್, ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳೋರು. ಸರ್ ಈ ಥರ ನಿಮ್ಮ ಜೊತೆ ವರ್ಕ್ ಮಾಡ್ಬೋದಾ, ನನಗೆ ಲಿರಿಸಿಸ್ಟ್ ಆಗಬೇಕು ಅಂತ ಆಸೆ ಇದೆ, ನನಗೆ ಕಂಪೋಸಿಂಗ್ ಬೇಕಿದ್ರು ಬಂದು ಕೂರ್ತೀನಿ, ನಾನು ಡಮ್ಮಿ ಲಿರಿಕ್ ರೈಟಿಂಗ್ ಆದರೂ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಸರ್ ನನಗೆ ಅಂತ. ಆ ಟೈಮಲ್ಲಿ ನಾನು ಎಲ್ರಿಗೂ ಫೋನ್ ಮಾಡ್ತಾ ವಾಸುಕಿ ವೈಭವ್ ಅವ್ರದ್ದು ರಾಮರೇ ಅನಿಸುತ್ತೆ, ಅದು ಯಾವುದೊಂದು ಆಲ್ಬಮ್ ತುಂಬ ಹಿಟ್ಟಾಗಿತ್ತು. ಸೊ ನಾನು ಅವಾಗ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಇದು ಮಾಡಿದಾಗ ಅವರು, ಇಲ್ಲ ಖಂಡಿತ ಆ ಸಾಂಗ್ ತುಂಬ ಚೆನ್ನಾಗಿದೆ, ನಂದು ಒಂದಿಷ್ಟು ಸಿಂಗಲ್ ಆಲ್ಬಮೆಲ್ಲ ರಿಲೀಸ್ ಆಗಿತ್ತು, ಅದೆಲ್ಲ ಕೇಳಿದ್ದೀನಿ ನಾನು, ಚೆನ್ನಾಗಿ ಬರೀತೀರಾ, ಬನ್ನಿ ಒಂದು ಸಾಂಗ್ ಇದೆ ಅಂತ ಹೇಳಿ ನನಗೆ ಇನ್ನೂ ಬೇಕಾಗಿದೆ ಸಾಂಗ್ನ ವಾಸುಕಿಯವ್ರು ಕೊಡ್ತಾರೆ. ಸೊ ಅಲ್ಲಿ ಸ್ಟಾರ್ಟ್ ಆಗಿದೆ ಆ ಜರ್ನಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಕಮ್ ಟು ಸಿಂಗಾರ ಸಿರಿಯೇ. ಅಮೇಝಿಂಗ್ ಲಿರಿಕ್ಸ್, ಅದರ ಜೊತೆಗೆ ಅದ್ಭುತವಾದ ಮ್ಯೂಸಿಕ್, ಅದ್ಭುತವಾದ ಸಿನಿಮಾ. ಕಾಂತಾರ ಆರಂಭದ ಪ್ರಚಾರದ ಸಂದರ್ಭದಲ್ಲಿ ನೋಬಡಿ ಇಮ್ಯಾಜಿನ್ಡ್ ಕಾಂತಾರ ಅಷ್ಟು ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಮಾಡುತ್ತೆ ಅಂತ. ವರ್ಲ್ಡ್ ವೈಡ್ ಫಸ್ಟಿಗೆ ಕರ್ನಾಟಕದಾದಮೇಲೆ ಭಾರತದಲ್ಲಿ ಎಷ್ಟು ಲ್ಯಾಂಗ್ವೇಜಸ್ಗೆ ಅದು ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಡಬ್ಬಿಂಗ್ ಟೈಮ್ ಇಲ್ಲ ಇವಾಗ ಅನ್ನುವಷ್ಟು ಹಿಟ್ ಆಗೋಯ್ತು. ಅದರಲ್ಲಿ ಸಿಂಗಾರ ಸಿರಿಯೇ ಅದ್ಭುತ, ಅಂದರೆ ಕೇಳ್ತಾನೆ ಇರಬೇಕು ಅನ್ನೋ ಥರ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅದು ಹೆಂಗೆ ಕನೆಕ್ಟ್ ಆದ್ರಿ ನೀವು ಕಾಂತಾರಕ್ಕೆ, ರಿಷಬ್ ಶೆಟ್ಟಿ ಅವರಿಗೆ? ಸೊ ರಿಷಬ್ ಸರ್ ನನಗೆ ಅವ್ರ ಮೇಲೆ ಒಂದು ಗಮನ ಯಾವಾಗಂದರೆ ಲೂಸಿಯಾದಲ್ಲಿ ಒಂದು PC ಕ್ಯಾರೆಕ್ಟರ್ ಮಾಡಿದರು, ಅಲ್ಲಿಂದ ನನಗೆ ರಿಷಬ್ ಶೆಟ್ಟಿ ಅಂತ ಇವರು ನಮ್ಮೂರವರು ಅನ್ನೋದೊಂದಿತ್ತು. ಆಮೇಲೆ ಉಳಿದವರು ಕಣ್ಣಂತೆಯಲ್ಲಿ ತಾರಮ್ಮ ಮತ್ತು ಅವರ ಮಧ್ಯೆ ಒಂದು ತುಂಬ ಒಂದು ಭಾವನಾತ್ಮಕ ದೃಶ್ಯ ಬರುತ್ತೆ. ಆವಾಗಿಂದಲೂ ನಮಗೆ ರಕ್ಷಿತ್ ಸರ್, ರಿಷಬ್ ಸರ್ ಇವ್ರದ್ದೆಲ್ಲ ಒಂದು ಟೀಮ್ ಇದೆ, ಉಳಿದವರು ಕಣ್ಣಂತೆ ಮಾಡಿದ್ದಾರೆ, ಈ ಥರದ್ದೆಲ್ಲ ಒಂದಿತ್ತು. ನಾನು ಪ್ರಾಬಬ್ಲಿ ಅವ್ರು ನಟ ಅನ್ನೋ ಥರನೇ ಒಂದು ಇದರಲ್ಲಿ ನೋಡ್ತಿದ್ದೆ. ಅದಾದಮೇಲೆ ಅವರು ಕಿರಿಕ್ ಪಾರ್ಟಿಯಲ್ಲಿ ನಿರ್ದೇಶಕರಾಗಿ ರಿಕ್ಕಿ ಬರುತ್ತೆ. ಫಸ್ಟ್ ರಿಕ್ಕಿ ಬಂದಾಗ ನಾನು ಸಿನಿಮಾ ತುಂಬ ಇಷ್ಟ ಆಯ್ತು ನನಗೆ ರಿಕ್ಕಿ. ನನಗೆ ಇವತ್ತಿಗೂ ರಿಕ್ಕಿ ಕ್ಲೈಮ್ಯಾಕ್ಸ್ ಒಂದು ಟ್ರಾಜಿಡಿ ಅನ್ನೋದು ಬಿಟ್ಟರೆ ನನಗೆ ಆ ಸಿನಿಮಾ ಇಷ್ಟ ತುಂಬ. ಅದಾದಮೇಲೆ ಕಿರಿಕ್ ಪಾರ್ಟಿ ಮಾಡ್ತಾರೆ. ಕಿರಿಕ್ ಪಾರ್ಟಿ ಹಾಗೆ ಇನ್ನೊಂದು ಬ್ಲಾಕ್ ಬಸ್ಟರು, ಅದು ಎಲ್ಲದನ್ನು ಮೀರಿ ಅವರು ಸರ್ಕಾರಿ ಮಾಡ್ತಾರೆ ಗೊತ್ತಾ, ಅದು ಇನ್ನೊಂದು ಚಾಲೆಂಜ್. ಅದು
ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಏನೋ ಒಂದು ಮಕ್ಕಳ ಸಿನಿಮಾ ಅಂದರೆ ಆರ್ಟ್ ಸಿನಿಮಾ ಅಂತ ಏನೋ ನಮ್ಮ ಇದಿತ್ತು, ಮನಸ್ಥಿತಿ ಇತ್ತು. ಆ ಟೈಮಲ್ಲಿ ಆದಂತಂದು ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಒಂದು ಫನ್ ಎಲಿಮೆಂಟ್ ಕೊಟ್ಟು, ಸೊ ಅಲ್ಲಿಂದನೂ ನನಗೆ ರಿಷಬ್ ಸರ್ ಅಂದರೆ ತುಂಬ ಇಷ್ಟ. ಸೊ ಅವ್ರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಕಾಂತಾರ ಏನು ಅನೌನ್ಸ್ ಆಗಿತ್ತು, ಕಾಂತಾರ ಅನೌನ್ಸ್ ಆಗಿತ್ತು, ಒಂದು ಪೋಸ್ಟರ್ ಬಿಟ್ಟಿದ್ರು ಅಷ್ಟೇ, ಒಂದು ಕಮಲದ ಕತೆ ಅಂತ ಅನ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಕಮಲದ ಒಂದು ಪೋಸ್ಟರ್ ಬಿಟ್ಟಿದ್ರು, ಹೊಂಬಾಳೆ ಮತ್ತು ಇವ್ರದ್ದು ಸಹಯೋಗದಲ್ಲಿ ಏನೋ ಬರ್ತಿದೆ ಅಂತ. ಆ ಗ್ಯಾಪಲ್ಲಿ ಹರಿಕತೆ ಅಲ್ಲ ಗಿರಿಕತೆ ಅಂತ ಒಂದು ಸಿನಿಮಾ ಅವರು ಪ್ರೊಡಕ್ಷನ್ ಶುರು ಮಾಡಿದರು. ಅದಕ್ಕೆ ಹಾಡು ಬರೆಯೋಕ್ಕೆ ಅಂತ ನನಗೆ ನಿರ್ದೇಶಕ ಕರಣ್ ಅಂತ ಅವ್ರು ಕರೆದಿದ್ರು ನನ್ನ ರಿಷಬ್ ಸರ್ ಆಫೀಸ್ಗೆ. ಅಲ್ಲಿ ಹೋದಾಗ ನಾನು ರಿಷಬ್ ಸರ್ನ ಜಸ್ಟ್ ಮಾತಾಡಿಸ್ಬಿಟ್ಟು ಈ ಥರ ನಮ್ಮದು ಕುಂದಾಪುರ ಮರ ಅಂತ, ನೀವು ಕುಂದಾಪುರನ ನಂಬೋದ್ರೆ ಯಾರೋ ಇದ್ರಲ್ಲ ಅಂತ ಒಂದು ಇದರಲ್ಲಿ ಅವ್ರ ಸ್ಟೈಲಲ್ಲೇ ಮಾತಾಡಿಸಿ ಒಂದು ಫೋಟೋ ತೊಗೊಂಡು ಬಂದಿದ್ದೆ ನಾನು. ಅದಾದಮೇಲೆ ಅವ್ರು ರಿಷಬ್ ಸರ್ ನಂಬರ್ ಎಲ್ಲೋ ಸಿಕ್ಕಿತ್ತು. ನಾನು ಹಿಂಗೆ ಇದು ಅವಾಗೆಲ್ಲ ಏನೇನು ಫಾರ್ವರ್ಡ್ ಬರ್ತಿತ್ತು ಸಾಂಗ್ಗಳನ್ನೆಲ್ಲ ಕಳಿಸೋದು, ಯಾವುದೋ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಹಿಂಗೆ ಕಳಿಸೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಅದು ಬಿಟ್ಟರೆ ನನಗೆ ಬೇರೆ ಏನೂ ಟಚ್ ಇರಲಿಲ್ಲ ರಿಷಬ್ ಸರ್ದು. ಬಟ್ ಒಂದು ಫೈನ್ ಡೇ ನನಗೆ ಒಂದು ಮಧ್ಯಾಹ್ನ 3-3:30 ಕಾಲ್ ಬರುತ್ತೆ ರಿಷಬ್ ಸರ್ದು. ನಾನು ನಂಬರ್ ಸೇವ್ ಮಾಡ್ಕೊಂಡಿದ್ನಲ್ವ, ಹಿಂಗೆ ಫೋನ್ ಚಾರ್ಜ್ ಹಾಕ್ಕೊಂಡು ಹಿಂಗೆ ನೋಡ್ತಿರ್ಬೇಕಾದ್ರೆ ಇಮಿಡಿಯೇಟ್ಲಿ ರಿಷಬ್ ಶೆಟ್ಟಿ ಸರ್ ಕಾಲಿಂಗ್ ಅಂತ ಬರುತ್ತಲ್ಲ. ನನಗೆ ಒಂದು ಸತಿ ನಾನು ನಿದ್ದೆ ಮಾಡಿದ್ದೆ, ಪವರ್ ನ್ಯಾಪು. ನಾನು ನಿದ್ದೆ ಕಣ್ಣಲ್ಲಿ ಏನೋ ಹಿಂಗೆ ನೋಡ್ಕೊಂಡೆ, ಹೌದಾ ಅಂತ ಇಮಿಡಿಯೇಟ್ಲಿ ಪಿಕ್ ಮಾಡಿದಾಗ ಅವ್ರು ಹೇಳಿದ್ರು, ಹಿಂಗೆ ಒಂದು ಸಾಂಗ್ ಇದೆ ನನಗೆ, ನಿನ್ನ ಸಾಂಗ್ಸ್ ಎಲ್ಲ ನಾನು ಕೇಳಿದ್ದೀನಿ, ನನ್ನ ರೈಟಿಂಗ್ ಇಷ್ಟ ನನಗೆ, ಮತ್ತು ನನ್ನ ಕರಾವಳಿ ಫ್ಲೇವರ್ ಬೇಕು ಮೇಜರಾಗಿ, ಸೊ ಹಾಗಾಗಿ ನೀನು ಬಾ ಅಂತ ಹೇಳಿ ನೆಕ್ಸ್ಟ್ ಡೇ ಕರೆಸ್ಕೊಂಡ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಅವರ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ ಲಿರಿಕ್ಸ್ನ ಬಗ್ಗೆ? ಅವ್ರದ್ದು ಹೆಂಗೆ ಅಂದರೆ ಅವರು ಇದು ಮಾಡೋದು ಒಬ್ಬ ಆಡಿಯನ್ಸ್ ಥರನೇ ಜಡ್ಜ್ ಮಾಡ್ತಾರೆ. ಫಸ್ಟು ಏನೋ ಕೇಳಿದಾಗ ಅವರಿಗೆ ಟಕ್ ಅಂತ ಏನೋ ಕೂರಬೇಕು. ತುಂಬ ಈಗ ಯಾವ ಆಡಿಯನ್ಸು ನಿಮಗೆ ಓಪನಿಂಗ್ ಕೇಳಿದಾಗ ಅದನ್ನು ತುಂಬ ಡಿಗ್ ಮಾಡೋಕ್ಕೆ ಹೋಗಲ್ಲ. ಸೌಂಡಿಂಗ್ ಪ್ಲಸ್ ಮೀನಿಂಗ್ ಎರಡೂ ಈಸಿಯಾಗಿ ಕನ್ವೆ ಆಗಬೇಕು ಅವ್ರಿಗೆ. ಸೊ ಅದು ವರ್ಕ್ ಆಗಿಲ್ಲ ಅಂದರೆ ಅವ್ರು ಬೇಗ ಇದು ಮಾಡಿಬಿಡ್ತಾರೆ, ಇದು ವರ್ಕ್ ಆಗ್ತಿಲ್ಲ ಮಗ, ಬೇರೆ ಏನೋ ಬರೆಯೋಣ, ಹಿಂಗೆ ಹೋಗ್ಬಿಡ್ತಾರೆ ವೆರಿ ಕ್ವಿಕ್ ಅವ್ರದ್ದು. ಮತ್ತು ಅವ್ರದ್ದು ವರ್ಷನ್ಸ್ ಆಗುತ್ತೆ ತುಂಬ. ನಾವು ಕಳಿಸ್ತಾ ಇರ್ತೀನಿ, ನಮ್ಗೆ ಗೊತ್ತಿದೆ ಅಲ್ವಾ, ಸೊ ನಾವು ಒಂದಿಷ್ಟು ವರ್ಷನ್ಸ್ ಕಳಿಸ್ತಾ ಇರ್ತೀನಿ. ಆಮೇಲೆ ಕೂತ್ಕೊಂಡು ಒಂದೊಂದ್ಸತಿ ಫೈನಲ್ ಮಾಡ್ತೀವಿ. ಸೊ ನನಗೆ ಅವ್ರು ಎದುರುಗಡೆ ಇದ್ದರೆ ತುಂಬ ಈಸಿ, ಯಾಕಂದರೆ ಅವ್ರೇನು ಇನ್ಪುಟ್ಸ್ ಕೊಡ್ತಿರ್ತಾರೆ, ಏನು ಬೇಕು ಅನ್ನೋದು ಅಥವಾ ಏನು ವರ್ಕ್ ಆಗ್ತಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಅವರು. ನಾನು ಹೇಳಿದ್ನಲ್ಲ, ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ಆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ, ಹಾಗಾಗಿ ಈಸಿ ಆಗುತ್ತೆ ಕೆಲಸ. ಪ್ರೆಷರ್ ಅನ್ನಿಸ್ತಿತ್ತ? ಯಾಕೆಂದರೆ ಒಬ್ಬ ಒಳ್ಳೆ ನಿರ್ದೇಶಕರಾಗ ಆಲ್ರೆಡಿ ಅವ್ರ ಹೆಸರು ಮಾಡಿದರು, ಪಾತ್ರಗಳ ಮೂಲಕ ಹೆಸರು ಮಾಡಿದರು. ಆ್ಯಂಡ್ ಕಾಂತಾರ ಒಂದು ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ತಾನು ಇಟ್ಕೊಂಡಿದ್ದು, ಆ್ಯಂಡ್ ಅದಕ್ಕೆ ಅವರ ಶ್ರಮ ಇತ್ತು. ಆ್ಯಂಡ್ ನೀವು ಕೂಡ ರಿಷಬ್ ಶೆಟ್ಟಿ ಅವ್ರನ್ನ ಇಷ್ಟಪಡ್ತಾ ಇದ್ರಿ, ಆ ಟೈಮಲ್ಲಿ ರೋಲ್ ಮಾಡೆಲ್ ಆಗಿ ನೋಡ್ತಾ ಇದ್ರಿ. ವಾಸ್ ಇಟ್ ಪ್ರೆಷರ್ ಅಥವಾ ಪ್ಲೆಜರ್? ಸೊ ಎರಡೂ ಇತ್ತು. ಅದು ಸಾಂಗ್ ಓಕೆ ಆದಮೇಲೆ ಪ್ಲೆಷರ್ ಅನಿಸ್ತು, ಬಟ್ ಪ್ರೆಷರ್ ಖಂಡಿತ ಇತ್ತು. ಸಿಂಗಾರ ಸಿರಿಯ ಬಂದಾಗ ಇನಿಷಿಯಲ್ ನಾನು ಏನು ಶುರು ಮಾಡಿದ್ನಲ್ವ, ಅಂದರೆ ಅದು ಟ್ಯೂನ್ ಹೆಂಗಿದೆ ಅಂದರೆ ಕಂಪೋಸಿಂಗೇ ತುಂಬ ಡಿಫ್ರೆಂಟ್ ಆಗಿದೆ. ನಿಮಗೆ ಆ ಮೀಟ್ರಿಗೆ ಬರೆಯೋದು ತುಂಬ ಕಷ್ಟ. ಅಲ್ಲಿ ನಿಮಗೆ ತಂದಾನಿ ತಾನೆ ತಂದಾನಿ ತೀನಿ ತಾನಾನಿ ತಾನೆ ತಂದೆ, ನಿಮಗೆಲ್ಲೂ ಈ ಮಾತಾಡೋ ಒಂದು ಮಾತನ್ನು ಒಂದು ಸೆಂಟೆನ್ಸ್ನಲ್ಲಿ ಕೂರ್ಸೋಕ್ಕಾಗಲ್ಲ. ಅದು ತುಂಬ, ಮತ್ತು ಆ ತಂದಾನಿ ತಾನೆ ಅಲ್ಲೇನೋ ಹೇಳಿ ಅದು ಕಂಕ್ಲೂಷನ್ ಕೊಡ್ಬೇಕು ನೆಕ್ಸ್ಟ್ ಲೈನಲ್ಲಿ. ಅದಕ್ಕೆ ಟೈಮ್ ತೊಗೋತಾಯಿತ್ತು ತುಂಬ ವರ್ಷನ್ಸ್. ಆಲ್ಮೋಸ್ಟ್ ಇದೊಂದು 20ನೇ ವರ್ಷನ್ ನಾನು ಬರೆದಿರೋದು. ಸೊ ಇದು ಒಂದು 2 months ಜರ್ನಿ ಇದು. ನಾನು ಬರೆಯೋದು ಕಳಿಸೋದು ಸರ್ ಯಾವಾಗಲೂ ರಿಪ್ಲೈ ಮಾಡೋರು, ಮಗ ವರ್ಕ್ ಆಗ್ತಿಲ್ಲ ಅಥವಾ ಏನೋ ಬೇಕು ಅಂತ ಇದು ಮಾಡೋರು. ಸೊ ಈ ಥರ ನನಗೇನೋ ಒಂದು 6 cents ಹೊಡಿತಿತ್ತು ಅವಾಗ. ಈ ಹಾಡು ತುಂಬ ದೊಡ್ಡ ಹಿಟ್ ಆಗುತ್ತೆ, ಪ್ರಾಬಬ್ಲಿ ನಾನೇನು ಎದುರು ನೋಡ್ತಾ ಇದ್ದೀನಿ, ಆಫ್ಟರ್ ಇನ್ನೂ ಬೇಕಾಗಿದೆ ಆದಮೇಲೆ ಇನ್ನೊಂದು ಸ್ಟೆಪ್ಗೆ ಹೋಗೋದಕ್ಕೆ ಏನೋ ಒಂದು ಸಿಗುತ್ತಲ್ಲ ಅವಕಾಶ, ಒಂದು ಡೆಸ್ಟಿನಿ ಅಂತ ಇರುತ್ತಲ್ಲ, ಆ ಸ್ಟೆಪ್ ಇದೇ ಇರ್ಬೋದು. ಹಾಗಾಗಿ ಇದನ್ನು ಏನಾದರೂ ಮಾಡಿ ನನಗೆ ಇದು ಕ್ರ್ಯಾಕ್ ಮಾಡಲೇಬೇಕು ಅಂಥೇಳಿ ತುಂಬ ಡೆಡಿಕೇಟೆಡಾಗಿ ಅದಕ್ಕೆ ವರ್ಷನ್ಸ್ಗಳನ್ನು ಕಳಿಸ್ತಾ ಅದರಲ್ಲಿ ಯಾವುದೋ ಒಂದು ಮೂಮೆಂಟಲ್ಲಿ ಸಿಂಗಾರ ಸಿರಿ ಬಂದು ಕೂರ್ತು. ಸೊ ಅದು ಕೂತಾಗ ಅವ್ರಿಗೂ ವಾವ್ ಅನ್ನಿಸ್ತು, ಒಂದು ಸತಿ ನೋಡ್ತಿದ್ದಂಗೆ. ಸೊ ಅಲ್ಲಿಗೆ ಲಾಕ್ ಆಯಿತು. ಸೊ ಆ ಪ್ರೆಷರ್ ಡೆಫಿನೆಟ್ಲಿ ಇತ್ತು. ನಾನು ಅದೇ ಹೇಳ್ದಂಗೆ ಒಂದು ಸತಿ ಆ ಪ್ಲೆಷರಿಗೆ ಯಾವ ಕನ್ವರ್ಟ್ ಆಗುತ್ತೆ, ಒಂದು ಹಾಡು ಅಥವಾ ಒಂದು ಯಾವುದು, ನಾನು ಆ ಪ್ರೆಷರ್ದೆಲ್ಲ ಮರ್ತು ಬಿಡ್ತೀನಿ. ಅದೇ ನನಗೆ ಆ ಟೈಮಲ್ಲಿ ನಿಜವಾಗ್ಲೂ ತುಂಬ ಮಾನಸಿಕವಾಗಿ ಡೌನ್ ಆಗೋದಾಗಿರ್ಬೋದು, ಇದು ವರ್ಕ್ ಆಗ್ತಿಲ್ಲ ಅನ್ನೋದಾಗಿರ್ಬೋದು. ಆ್ಯಂಡ್ ಈ ಹಾಡನ್ನು ಬರಿಬೇಕಾದ್ರೆ ನಿಮಗೆ ಈ ಪ್ರೆಷರು ನಿಮ್ಗೆ ಬೇರೆ ಹಾಡುಗಳ ಮೇಲೂ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ ದಿನ ಬೆಳಗ್ಗೆ 5 ಗಂಟೆ ಇಲ್ಲ 6 ಗಂಟೆಗೆ ಎದ್ಬಿಟ್ಟು ಒಂದು ವರ್ಷನ ಕಾಂತಾರದ್ದು ಬರೆದು ಕಳಿಸ್ಬಿಡೋದು ರಿಷಬ್ ಸರ್ಗೆ. ಕಳಿಸ್ಬಿಟ್ಟು ಆಮೇಲೆ ರಿಪ್ಲೈ ಮಾಡಿದ್ರಂತ ಇಡೀ ದಿನ ಅದು ಚೆಕ್ ಮಾಡೋದು ಇದ್ದೇ ಇರುತ್ತೆ. ಅದಾದಮೇಲೆ ಬೇರೆ ಮೀಟಿಂಗ್ ಆಗಿರ್ಬೋದು, ಬೇರೆ ಹಾಡುಗಳು ಫುಲ್ ಡೇ ಅದನ್ನು ಟಚ್ ಮಾಡ್ತಿರ್ಲಿಲ್ಲ. ಸೊ ಈ ಥರ ಅದಕ್ಕೆ ಆದ ಒಂದು ಟೈಮ್ ಅಂತ ಕೊಟ್ಕೊಂಡು ಈ ಥರ ಒಂದಿಷ್ಟು ಪ್ಲ್ಯಾನ್ ಮಾಡಿಬಿಟ್ಟು ವರ್ಕ್ ಮಾಡಿದೆ ಅದನ್ನು ನಾನು. ಸೊ ಕಂಪೋಸ್ ಆಗಿ ಕೇಳೋ ಟೈಮ್ ಬರುತ್ತೆ. ಸೊ ಯಾರ್ದಾದ್ರೂ ಬೆಸ್ಟ್ ಕಾಂಪ್ಲಿಮೆಂಟ್ ಬಂದಿತ್ತು ಆ ಟೈಮಲ್ಲಿ, ಅಥವಾ ರಿಲೀಸ್ ಆದಮೇಲೆ ಯಾರ್ದಾದ್ರೂ ಬೆಸ್ಟ್ ಮರೆಯೋಕ್ಕಾಗದೇ ಇರೋ ಕಾಂಪ್ಲಿಮೆಂಟ್ಸ್ ಏನಾದರೂ ಬಂದಿದ್ವಾ?
ಸೊ ಅದೇ ರಿಷಬ್ ಸರ್ ಓಕೆ ಮಾಡಿ ಸೂಪರ್ ಇದೆಲ್ಲ ಸಖತ್ತಾಗಿದೆ ಅಂತ ಹೇಳಿದ್ದೆ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಆ ಸಾಂಗಿಗೆ ಬಂದಿದ್ದು. ಆ್ಯಂಡ್ ಅಜನೀಶ್ ಸರ್ಗೆ ಸ್ಪೆಷಲಿ ಆ ಕೊಂಗಾಟ ಅನ್ನೋ ವರ್ಡ್ ಎಲ್ಲ ಪ್ಲೇಸ್ ಮಾಡಿದಾಗ ಅಜನೀಶ್ ಸರ್ ತುಂಬ ಈ ಶೆಟ್ರಿ ತುಂಬ ಚೆನ್ನಾಗಿದೆ ಈ ವರ್ಡು ಅಂತೆಲ್ಲ ಹೇಳಿ ಇದು ಮಾಡಿದ್ದು. ರಿಲೀಸ್ ಆದಮೇಲೆ ನಾನು ರಿಲೀಸ್ಗಿಂತ ಪ್ರೀವಿಯಸ್ ಡೇ ನನಗೆ ಚೇತನ್ ಕುಮಾರ್ ಭರ್ಜರಿ ಚೇತನ್ ಕುಮಾರ್ ಅವರು ಫೋನ್ ಮಾಡಿದರು. ಫೋನ್ ಮಾಡಿ ಬ್ರದರ್ ವಿತ್ ವಿಜುವಲ್ ನಾನು ನೋಡಿದೆ ಸಾಂಗು, ತುಂಬ ಚೆನ್ನಾಗಿದೆ ಸಾಂಗು, ದೊಡ್ಡ ಹಿಟ್ ಆಗುತ್ತೆ ಇದು ಅಂತ ಅವರು ಇದು ಮಾಡಿದರು. ಅದಾದಮೇಲೆ ನನಗೆ ರಮೇಶ್ ಅರವಿಂದ್ ಸರ್ ಒಂದು ಸಲ ಫೋನ್ ಮಾಡಿದರು ನನಗೆ. ಆ್ಯಕ್ಚುಲಿ ಅವ್ರು ಫೋನ್ ಮಾಡಿದಾಗ ಫಸ್ಟ್ ನಾನು ಈ ಟ್ರೂ ಕಾಲರ್ ಯಾರೋ ಅಂದ್ಕೊಂಡು ಫೇಕ್ ಕಾಲೋ ಏನೋ ಅಂದ್ಕೊಂಡ್ಬಿಟ್ಟು ನಾನು ಅದನ್ನು ಫಸ್ಟ್ ಇದು ಮಾಡಿಲ್ಲ, ಪಿಕ್ ಮಾಡಿಲ್ಲ, ಯಾವುದೋ ಅನ್ನೋ ನಂಬರ್ ಅಂದ್ಕೊಂಡು ಪಿಕ್ ಮಾಡಿಲ್ಲ. ಆಮೇಲೆ ನನಗೆ ವಾಯ್ಸ್ ಮೆಸೇಜ್ ಬಂತು, ನಾನು ರಮೇಶ್ ಅರವಿಂದ್ ಈ ಥರ ನಿಮ್ಮ ಹಾಡು ನನಗೆ ತುಂಬ ಇಷ್ಟ. ಇಮಿಡಿಯೇಟ್ಲಿ ಕಾಲ್ ಮಾಡಿದೆ. ಕಾಲ್ ಮಾಡಿ ಒಂದು 10 ನಿಮಿಷ ಮಾತಾಡಿದ್ರು. ಸರ್ ಸಾರಿ ಸರ್ ನಾನು ಮಿಸ್ ಮಾಡ್ಕೊಂಡೆ ನಿಮ್ಮ ಕಾಲ್ ಅಂತೇಳಿ ಮಾತಾಡಿ, ತುಂಬ ಇಷ್ಟ ಆಯ್ತು ನನಗೆ, ಅದ್ರ ಪೋಯಿಟ್ರಿ ತುಂಬ ಇಷ್ಟ ನನಗೆ ಅಂತ ಹೇಳಿ ಅವರು ಇದು ಮಾಡಿದ್ರು. ಸೊ ಈ ಥರ ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಕಾಲು ಮೆಸೇಜು ಈ ಥರದ್ದೆಲ್ಲ ಬಂತು. ಕಾಂತಾರ ವಾಸ್ ಅ ಸೂಪರ್ ಡೂಪರ್ ಹಿಟ್. ಕಾಂತಾರ 1 ಚಾಪ್ಟರ್ 1 ಅದರದ್ದು ರಿಷಬ್ ಶೆಟ್ಟಿ ಅವ್ರ ಮೇಲೂ ಬಹುಶಃ ತುಂಬ ಪ್ರೆಷರ್ ಇತ್ತು. ಕಾಂತಾರ 1 ಹಿಟ್ ಆಗಿದೆ, ವಾಟ್ ನೆಕ್ಸ್ಟ್ ಅಂತ. ಒಂದು ಫೇಲ್ಡ್ ಸಿನಿಮಾ ಕೊಟ್ಟು ಒಂದು ಹಿಟ್ ಸಿನಿಮಾ ಕೊಡುವಾಗ ಇಲ್ಲದೇ ಇರೋ ಪ್ರೆಷರ್ ಅದು. ಒಂದು ಯಾವುದೋ ಓಡಲಿಲ್ಲ, ಆವ್ರೇಜ್ ಓಡ್ತು ಅನ್ನೋ ಸಿನಿಮಾನ ಇಟ್ಕೊಂಡು ಮುಂದಿನ ಸಿನಿಮಾ ಮಾಡೋದು ಈಸಿ. ಓಕೆ, ಐ ಗಾಟ್ ಅನ್ ನಮ್ಮ ಮೇಲೆ ನಮಗೆ ಪ್ರೆಷರ್ ಇರ್ತದೆ, ಆಡಿಯನ್ಸಿಂದ ಪ್ರೆಷರ್ ಇರಲ್ಲ, ಸಮಾಜದಿಂದ ಅಥವಾ ನಮ್ಮ ಜೊತೆ ಇರೋರಿಂದ ಪ್ರೆಷರ್ ಇರಲ್ಲ. ಆದರೆ ಒಂದು ಸೂಪರ್ ಡೂಪರ್ ಹಿಟ್ ಹಾಡು ಬರೆಯೋರಾಗಿ ನಿಮಗೂ ಆ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಚಾಪ್ಟರ್ 1 ಶುರುವಾದಾಗ ಏನೇನು ಕಾನ್ವರ್ಸೇಷನ್ ಆಗ್ತಿತ್ತು? ಅದೇ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ಈ ಸತಿ. ಅಂದರೆ ನನಗೆ ಪ್ರೆಷರ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಕಂಪೋಸ್ ಮಾಡೋ ಟ್ಯೂನ್ ಮೇಲೂ ಅವ್ರಿಗೂ ಪ್ರೆಷರ್ ಇರುತ್ತೆ. ರಿಷಬ್ ಸರ್ಗೂ ಆ್ಯಸ್ ಅ ಫಿಲ್ಮ್ ಮೇಕರ್ ಪ್ರೆಷರ್ ಇರುತ್ತೆ. ಆ್ಯಂಡ್ ನನಗೆ ತುಂಬ ಎಲ್ಲೇ ಹೋದರೂ ಕಾಂತಾರದ್ದೆಲ್ಲ ನ್ಯೂಸ್ ಬರೋದಲ್ಲ, ಹಂಗಾಗ್ತಿದೆ ಹಿಂಗಾಗ್ತಿದೆ ಚೆನ್ನಾಗಾಗ್ತಿದೆ ಅನ್ನೋ ಥರ ಅಲ್ಲ. ಅವಾಗ ಎಲ್ಲೇ ಹೋದರೂ ಅದೇ ಕೇಳೋರು, ಕಾಂತಾರಕ್ಕೆ ಬರೀತಿದ್ದೀರಾ, ಕಾಂತಾರಕ್ಕೆ ಬರೆದ್ರಾ, ಕಾಂತಾರ. ಸೊ ನಾನು ಇಲ್ಲ ಇನ್ನೂ ಬರ್ದಿಲ್ಲ ಬರಿತಾ ಇದ್ದೀರಾ, ಗೊತ್ತಿಲ್ಲ, ಬರಿಬೋದು. ಯಾಕಂದರೆ ಒಂದು ಸತಿ ರಿಷಬ್ ಸರ್ ಟೀಮಲ್ಲಿ ಎಂಟ್ರ್ ಆದರೆ ಅವರು ಒಂದು ಸತಿ ಟ್ರಸ್ಟ್ ಮಾಡಿದ್ರೆ ಬಿಡಲ್ಲ ಯಾರನ್ನೂ ಅಂತ. ಸೊ ಇಲ್ಲ ಮೋಸ್ಟ್ಲಿ ಬರಿತೀನಿ ಅಂತ. ಸೊ ಒಂದು ಸತಿ ಟ್ಯೂನ್ ಬಂದಮೇಲೆ ಇಲ್ಲ ಬರಿತಾ ಇದ್ದೀನಿ ಅಂತ ಬರಿತಾ ಇದ್ದೀನಿ ಅನ್ನೋವಾಗಲೂ ನಾನು ಕೂತಾಗಲೂ ಇನಿಷಿಯಲಿ ತುಂಬ ಪ್ರೆಷರ್ ಆಯ್ತು ನನಗೆ. ಅಂದರೆ ಏನೇ ಓಪನಿಂಗ್ ಏನೇ ಲೈನ್ ಬರೆದ್ರು ಇದು ಸಿಂಗಾರ ಸಿರಿಯ ಥರ ಇಲ್ಲ, ಅದು ಒಂದು ತಲೆಯಲ್ಲಿ ಬರೋಕ್ಕೆ ಶುರುವಾಗಿತ್ತು ನನಗೆ. ಬಟ್ ನಾನು ಅಜನೀಶ್ ಸರ್ ಜೊತೆ ಮಾತಾಡಿದೆ, ಸರ್ ಇದು ಈ ಥರ ಆಗ್ತಿದೆ, ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಸರ್, ನಿಮಗೆ ಸಿಂಗಾರ ಸಿರಿಯ ಟ್ಯೂನ್ಗೂ ಈಗ ಮದನ ಮನಮೋಹಿನಿ ಟ್ಯೂನ್ಗೂ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಅವ್ರು ಹೇಳಿದ್ರು, ಇಲ್ಲ ಪ್ರಮೋದ್ ನನಗೂ ಇನಿಷಿಯಲಿ ಹಾಗೆ ಆಗಿದೆ, ಬಟ್ ಕತೆ ಇದು ಬೇರೆ ಕತೆ. ಕಾಂತಾರ ಟೈಟ್ಲ್ ಎಲ್ಲ ಹೌದು, ಬಟ್ ಈ ಕತೆ ಸಿಚುವೇಶನ್ ಏನಿದೆ ಇದ್ರ ಫ್ಲೇವರ್ಗೆ ಏನು ಬೇಕು ಅದನ್ನು ಕೊಡಿ, ಅದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅದನ್ನು ಪ್ರೆಷರ್ ತೊಗೋಬೇಡಿ ನೀವು ಅಂತ ಹೇಳಿದ್ರು. ಅಲ್ಲಿಂದ ನಾನು ಕ್ರಮೇಣವಾಗಿ ಓಕೆ ಇಲ್ಲಿ ಬರ್ಮೆ ಕ್ಯಾರೆಕ್ಟರ್ ಆಗಿರಬಹುದು, ಕನಕವತಿ ಕ್ಯಾರೆಕ್ಟರ್ ಅವ್ರದ್ದು ಏನು ಇದಿದೆ. ಬಿಕಾಸ್ ಇಲ್ಲಿ ನಿಮಗೆ ಶಿವಲೀಲಾ ಥರ ಡೀಪ್ ಲವ್ ಇಲ್ಲ, ಅದು ಫೇಕ್ ಲವ್. ಅದು ಅವನಿಂದ ಏನೋ ಕೆಲಸ ಆಗಬೇಕು ಅನ್ನೋದು ಇದು ಮೂಮೆಂಟಿಗೆ ಮಾತ್ರ. ಈಗ ಆ ಕ್ಯಾರೆಕ್ಟ್ರಿಗೂ ಅಷ್ಟೇ, ಆ ಮೂಮೆಂಟ್ಗಷ್ಟೇ ಅನಿಸುತ್ತೆ, ಬಿಟ್ಟರೆ ಆ ಸಾಂಗ್ ಆಗ್ತಿದ್ದಂಗೆ ಅವನು ಬಿಟ್ಟೋಗ್ಬಿಡ್ತಾನೆ ಅವಳನ್ನ. ಸೊ ಅವಳು ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕ್ಸ್ಬೇಕು ಅಂತಲೇ ಒಂದು ಪ್ರೀತಿಯ ನಾಟಕ ಆಡಿರೋ ಥರದ್ದು ಸಿಚುವೇಶನ್. ಅಲ್ಲಿ ನಾನು ಡೀಪಾಗಿ ಏನೋ ಬರೆದ್ರೆ ಅದು ಆಮೇಲೆ ಸಿನಿಮಾ ನೋಡ್ತಾ ಅಥವಾ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಹಾಡು ವರ್ಕ್ ಆಗಲ್ಲ, ಅದು ಅನಿಸ್ಬಾರ್ದು ನಮಗೆ. ಹಾಗಾಗಿ ಕತೆಗೆ ಏನು ಬೇಕು ಅದ್ರ ಪೂರಕವಾಗಿ ಬರೆಯೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ವರ್ಷನ್ಸ್ ಆಯ್ತದು. ಅದು ವರ್ಷನ್ಸ್ ಆಗಿ ಒಂದು ವರ್ಷನ್ ಲಾಕ್ ಆಗಿ ಓಕೆ ಇದು ಫೈನಲ್ ಅಂತ ಹೇಳಿದಾಗ ಮತ್ತೆ ರಿಷಬ್ ಸರ್ ನನ್ನನ್ನು ಕರೆಸಿ ಆಲ್ಮೋಸ್ಟು ಒಂದು 5-6 ಮಂತ್ಸ್ ಬ್ಯಾಕ್ ಶುರುವಾಗಿದ್ದು ಕೆಲಸ ಅದು. ಬಟ್ ಸಾಂಗ್ ಲಾಕ್ ಆಗಿದ್ದು ಸಿನಿಮಾ ರಿಲೀಸ್ಗೆ ಒನ್ ವೀಕೋ 10 ಡೇಸ್ ಬ್ಯಾಕು. ಹೌದಾ? ಸೊ ಅದು ನಡೀತಾನೆ ಇತ್ತು. ಒಂದಿಷ್ಟು ನಾನು ಬರೆಯೋದು ಕಳಿಸೋದು ಆ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಒಂದು 40 ವರ್ಷನ್ಸ್ ಆಗಿದೆ. ಓ ಮೈ ಗಾಡ್. ಸೊ ಬರೆಯೋದು ಕಳಿಸೋದು ಸರ್ ನೋಡೋರು ಅವ್ರು ಯಾಕೋ ಕೂರ್ತಿಲ್ಲ ಮಗ ಅನ್ನೋರು. ಸೊ ನಾನು 1 ಮಂತು ರಿಷಬ್ ಸರ್ ಜೊತೆಗೆ ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಒಂದು ಸಂಜೆ ಹೋಗೋದು, ಒಂದು 6 ಗಂಟೆಗೆ, ಒಂದು 11-12 ತನಕ ಅಥವಾ ಕೆಲವೊಂದು ಓವರ್ ನೈಟು ಕೂತ್ಕೊಂಡು ಬರೆಯೋದು, ಡಿಸ್ಕಸ್ ಮಾಡೋದು, ಈ ಥರ ಎಲ್ಲ ಮಾಡಿ 1 ಮಂತು ಅದೇ 1 ವರ್ಷ ಫೈನಲ್ ಆಗಿತ್ತು. ಮತ್ತು ಆಮೇಲೆ ಇಲ್ಲ ಇದೇನೋ ವರ್ಕ್ ಆಗ್ತಿಲ್ಲ ಅಂತೇಳಿ ಮತ್ತೆ ನನಗೆ ಜ್ಯೂಸರ್ ಸ್ಟುಡಿಯೋ ಕರೆಸಿ ಬೆಂಗಳೂರಿಗೆ ಬಂದು ಇಲ್ಲಿ ಬರೆದು ಫೈನಲ್ ಆಗಿದೆ. ಮೈ ಗಾಡ್ ಎಷ್ಟು ದೊಡ್ಡ ಜರ್ನಿ ಇರುತ್ತೆ ನೋಡಿ. ಆ್ಯಂಡ್ ಈಗ ಮೋಸ್ಟ್ ಅವೇಟೆಡ್ ಟಾಕ್ಸಿಕ್ ಹಾಡು ಈಗಾಗಲೇ ಜನ ಕೇಳಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಯಶ್ ಅವ್ರ ಜೊತೆ ವರ್ಕ್ ಹೇಗಿದೆ? ಐ ಥಿಂಕ್ ಲಿರಿಸಿಸ್ಟ್ ಆಗಲಿ ಅಥವಾ ಯಾವುದೇ ಟೆಕ್ನಿಷಿಯನ್ ಆಗಲಿ ಯಶ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಇವತ್ತಿನ ಡ್ರೀಮ್ ಎಲ್ರದ್ದು. ಬಿಕಾಸ್ ಅವರು ತಮ್ಮನ್ನು ತಾವು ಬೆಳೆಸ್ಕೊಂಡ ರೀತಿ, ಇಂಡಸ್ಟ್ರಿನ ಬೆಳೆಸಿದ ರೀತಿ, ಇಂಡಸ್ಟ್ರಿನ ರೆಕಗ್ನೈಸ್ ಮಾಡೋ ಹಾಗೆ ಮಾಡಿದ ರೀತಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಯಶ್ ಜೊತೆ ಒಂದು ಸಲ ಸ್ಕ್ರೀನ್ ಶೇರ್ ಮಾಡಬೇಕು ಅಥವಾ ಅವ್ರ ಜೊತೆ ನಾವು ಕೆಲಸ ಶೇರ್ ಮಾಡಬೇಕು ಅಂತ. ಸೊ ಟಾಕ್ಸಿಕ್ ಇಸ್ ಸಾಂಗ್ಸ್ ಆರ್ ಸೂಪರ್ ಡೂಪರ್ ಹಿಟ್, ಮೋಸ್ಟ್ ಎಕ್ಸೈಟೆಡ್, ಅವೇಟೆಡ್. ಸೊ ಹೆಂಗಿತ್ತು ಕೆಲಸ? ಹೇಗಿತ್ತು? ಹೇಗೆ ಅಪ್ರೋಚ್ ಆದರು ಅಥವಾ ಎಲ್ಲಿಂದ ಶುರು ಆಯಿತು?
ಸೊ ಫೆಬ್ರವರಿ ಒಂದು ಸಾಯಂಕಾಲ ನನ್ನ ವೈಫ್ ಮಾತಾಡ್ತಾ ಕೂತಿದ್ವಿ ಸೋಫಾ ಮೇಲೆ. ಆವಾಗ ನನಗೆ ಮೆಸೇಜ್ ಬರುತ್ತೆ, ಕಾರ್ತಿಕ್ ಸರ್ KRJ ಅವರಿಂದ ಮೆಸೇಜ್ ಬರುತ್ತೆ, ಪ್ರಮೋದ್ ನಿಮ್ಮ ಶೆಡ್ಯೂಲ್ ಹೇಗಿದೆ ಇನ್ನೊಂದು 3-4 ಡೇಸ್ ಅಂತ. ನಾನು ಸರ್ ಒಂದಿಷ್ಟು ಸಾಂಗ್ಸ್ಗಳಿದೆ ಬರೀಬೇಕಷ್ಟೇ, ಬೇರೆ ಏನು ಟ್ರಾವೆಲಿಂಗ್ ಆ ಥರ ಏನೂ ಇಲ್ಲ. ಓಕೆ ಬಾಂಬೆಗೆ ಬರ್ಬೋದಾ ಅಂತ ಕೇಳಿದೆ. ಎಸ್ ಸರ್ ಓಕೆ, ಈ ಥರ ಟಾಕ್ಸಿಕ್ಕಿಗೆ ಹಾಡು ಬರೀಬೇಕು, ಬರ್ಬೋದಾ ಅಂತ. ಓಕೆ ಸರ್ ಬರ್ಬೋದು ಅಂತ ಹೇಳಿದೆ ನಾನು. ಆಮೇಲೆ ನೆಕ್ಸ್ಟ್ ಡೇ ಅವ್ರು ಹೇಳಿದ್ರು, ಇಲ್ಲ ನೀವು ಬರೆದು ಕಳಿಸಿದ್ರು ಓಕೆ ಅಂತ ಹೇಳಿದ್ರು. ಎಸ್ ಸರ್ ಅಂತ ಹೇಳಿದ್ರು. ಓಕೆ ಸರ್ ಎನಿಥಿಂಗ್ ಇಸ್ ಫೈನ್ ಅಂತ ಹೇಳಿ ಆಮೇಲೆ ಮೆಲಡಿ ಕಳಿಸ್ತಾರೆ ನನಗೆ, ಏನು ನಮ್ಮ ಟ್ಯೂನ್ ಇದೆ ಅದನ್ನು ಕಳಿಸಿದ್ರು. ಸೊ ಇಲ್ಲಿ ಬಂದಾಗಲೂ ಒಂದು ಪ್ರೆಷರ್ ಅಂದರೆ ಈಗ ಗೊತ್ತಲ್ಲ, ಈ ಕಾಂತಾರದಲ್ಲಿ ಒಂದಿಷ್ಟು ವರ್ಷನ್ಸ್ ಆಗಿದೆ, ಇದಾಗಿದೆ, ಅದೆಲ್ಲ ಒಂದಿಷ್ಟು ತಲೆಯಲ್ಲಿ ಬರುತ್ತೆ. ಹೇಗೆ ಏನು ಅಂದರೆ ನಾನು ಈ ಅವಕಾಶ ಯೂಸ್ ಮಾಡ್ಕೋತೀನಿ ಅನ್ನೋದೊಂದು ಯಾವಾಗಲೂ ಒಂದು ಹಿಂಜರಿಕೆ ಬರುತ್ತೆ. ಒಂದೊಳ್ಳೆ ಅವಕಾಶ ಬಂದಿದೆ, ಅದು ನಾನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮೇ ಬಿ ನನಗೆ ನಾನೇ ಬೇಜಾರಾಗ್ಬೋದು ಮುಂದೆ ಅನ್ನೋ ಥರದ್ದು ಒಂದಿರುತ್ತೆ, ಯಾರಿಗೇ ಆಗಲಿ ಅದೊಂದು. ಸೊ ಹಾಗಾಗಿ ಒಂದು ನರ್ವಸ್ನೆಸ್ ಇತ್ತು. ಬಟ್ ಯಶ್ ಸರ್ ಯಾವಾಗ ಫೋನ್ ಮಾಡಿ ಮಾತಾಡಿದ್ರು, ಫಸ್ಟ್ ಮಾತಲ್ಲೇ ನನಗೆ ಒಂದು ಸ್ವಲ್ಪ ಕಾಮ್ ಆದೆ ನಾನು. ಹಾಯ್ ಪ್ರಮೋದ್ ಹೇಗಿದ್ದೀರಾ ಅಂತ ಕೇಳಿದ್ರು. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಅಲ್ಲಿಂದ ಒಂದು ಕನ್ವರ್ಸೇಷನ್ ಶುರು ಆಯಿತು. ನಿಮ್ಮ ಹಾಡುಗಳೆಲ್ಲ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬರೀತೀರಾ, ತುಂಬ ಸಿಂಪಲಾಗಿ ಬರೀತೀರಾ, ಬಟ್ ಪೊಯಿಟ್ರಿ ಚೆನ್ನಾಗಿರುತ್ತೆ. ಇಷ್ಟು ಹೇಳ್ತಿದ್ದಂಗೆ ನನಗೆ ಇದು ಅಂದರೆ ಅರ್ಧ ಕೆಲಸ ಆಯಿತು ಅನ್ನೋ ಥರ ಆಯಿತು. ಹೌದು ಅಂದ್ಕೊಂಡೆ. ಅಂದರೆ ಅವ್ರ ವಾಯ್ಸಲ್ಲಿ ಏನೋ ಒಂದು ಆತ್ಮೀಯತೆ ಇತ್ತು ನನಗೆ ನಿಜವಾಗ್ಲೂ. ಅಂದರೆ ಎಷ್ಟು ಸರ್ ಅಷ್ಟು ದೊಡ್ಡ ಸ್ಟಾರು ಆ ಥರ ಇಂಟರ್ವ್ಯೂ ಅಂತ ಅದಕ್ಕೆ ಹೇಳ್ತಾ ಇಲ್ಲ, ನಾನು ಪರ್ಸ್ನಲಿ ತುಂಬ ಮನಸ್ಸಿನಿಂದ ಹೇಳ್ತಿರೋ ಮಾತಿದು. ತುಂಬ ಕಂಫರ್ಟೇಬಲ್ ಆಗಿ ತುಂಬ ವರ್ಷದ ಪರಿಚಯ ಅನ್ನೋ ಥರ ಮಾತಾಡಿದ್ರು. ಸಿಚುವೇಶನ್ನು ಅಷ್ಟೇ ನನಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಅದಾದಮೇಲೆ ನನಗೆ ಟೈಮು ಕಡಿಮೆ ಇತ್ತು, ಮಾರ್ಚಲ್ಲೇ ರಿಲೀಸ್ ಇದ್ದಿತ್ತು ಆವಾಗ. ಸೊ ಫೆಬ್ರವರಿಲಿದ್ದು ಅಂದರೆ ತುಂಬ ಟೈಮ್ ಕಡಿಮೆ ಇದ್ದಿತ್ತು, ಹಾಗಾಗಿ ಹಾಡಿಸ್ಬೇಕು, ಅದ್ರದ್ದು ಮತ್ತೆ ಮುಂದಿನ ಕೆಲಸಗಳಿರುತ್ತಲ್ಲ. ಸೊ ಟೈಮ್ ತುಂಬ ಕಮ್ಮಿ ಇದೆ, ಆದಷ್ಟು ಬೇಗ ಹಾಕೊಡಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನಾನು ಬೇರೆ ಏನು ಕೆಲಸ ಹಾಕ್ಕೊಳ್ದೆ, ಫುಲ್ ಡೇ ಕೂತ್ಕೊಂಡು ಸಂಜೆ ಅಷ್ಟೊತ್ತಿಗೆ ನನ್ನ ಪಲ್ಲವಿಗೆ ಏನಿದೆ ಅದನ್ನು ಮಾಡಿ ಕಳಿಸ್ದೆ ಅವ್ರಿಗೆ. ಕಳಿಸಾದ್ಮೇಲೆ ಅವ್ರು ಫೋನ್ ಮಾಡಿದ್ರು. ನನಗೆ ಕಳಿಸಾದ್ಮೇಲೂ ನರ್ವಸ್ನೆಸ್ ಇತ್ತು, ವರ್ಕ್ ಆಗುತ್ತಾ ಇಲ್ವಾ ಅಂತ. ಸರ್ಗೆ ಇಷ್ಟ ಆಯಿತು, ಫಸ್ಟ್ ವರ್ಷನೇ ಇಷ್ಟ ಆಯಿತು. ಸೊ ಇವಾಗ ಏನಿದೆ ಅದು ಫಸ್ಟ್ ವರ್ಷನೇ ಅದು. ಸೊ ಫಸ್ಟ್ ವರ್ಷನಲ್ಲೇ ಓಕೆ ಆಯಿತು. ಅದರಲ್ಲೆಲ್ಲ ಒಂದು ಲೈನ್ಗಳು ಆಚೆ ಈಚೆ ಮಾಡ್ಕೊಂಡ್ವಿ. ಡಿಸ್ಕಷನ್ ತುಂಬ ಮಾಡಿದ್ವಿ ನಾವು, 1-2 ಲೈನ್ಗೆ ತುಂಬ ಡಿಸ್ಕಷನ್ ಮಾಡಿದ್ವಿ. ಅದರ್ವೈಸ್ ಸ್ಟ್ರಕ್ಚರ್ ಏನಿದೆ ಆಲ್ಮೋಸ್ಟ್ ಎಲ್ಲ ಅದು ಫಸ್ಟ್ ವರ್ಷನಲ್ಲೇ ಓಕೆ ಆಯಿತು. ಹೌದು, ಫಸ್ಟ್ ವರ್ಷನೇ ಕರೆಕ್ಟ್. ಅದು ಒಂದೊಂದ್ಸತಿ ಹಂಗೆ ಆಗ್ಬಿಡುತ್ತೆ. ಆಮೇಲೆ ಚರಣಕ್ಕೆ ನಾನು ಕೊಡ್ತಾನೆ 4 ಕ್ವಶನ್ ಕೊಟ್ಟೆ. ನನಗೆ ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ. ಸೊ ನೋಡೋಣ ಚರಣ ಯಾವ್ದು ವರ್ಕ್ ಆಗುತ್ತೋ ಗೊತ್ತಿಲ್ಲ. ಸೊ 4 ಕ್ವಶನ್ ಕೊಟ್ಟೆ, ಅದರಲ್ಲಿ ಅವ್ರು ಒಂದು ಪಿಕ್ ಮಾಡಿದ್ರು. ಸೊ ಇದು ಚೆನ್ನಾಗಿದೆ, ಇದಕ್ಕೆ ಹೋಗೋಣ ಅಂತೇಳಿ ಪಿಕ್ ಮಾಡಿದ್ರು. ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ರಿಪೇರಿ ಪಾಲಿಶ್ ಕೆಲಸಗಳು, ಹಾಡು ಸೌಂಡಿಂಗ್ ರಿಲೇಟೆಡ್ ಆಗಿ ಅದು ತುಂಬ ಡಿಸ್ಕಸ್ ಮಾಡಿದ್ವಿ ಫೋನಲ್ಲಿ. ಅಂದರೆ ಯಶ್ ಸರ್ ತುಂಬ ಸೆನ್ಸಿಬಲ್. ನನಗೆ ಸೀರಿಯಸ್ಲಿ ಅಂದರೆ ಒಬ್ಬ ಆ್ಯಕ್ಟ್ರಾಗಿ ಗೊತ್ತು ಬಿಟ್ಟರೆ, ಒಬ್ಬ ರೈಟ್ರಾಗಿ, ಒಬ್ಬ ಮ್ಯೂಸಿಕ್ ಅವರು ಒಂದು ಸೆನ್ಸ್ ಇದೆಯಲ್ಲ, ಲಿರಿಕಲ್ ಸೆನ್ಸು, ಅದು ನನಗೆ ತುಂಬ ಖುಷಿಯಾಯಿತು. ಅಂದರೆ ನಾನು ಯಾವುದೋ ಒಂದು ನಾವೇನೋ ಅನ್ಕೊಂಡಿರ್ತೀವಿ ಗೊತ್ತಾ, ಇದು ಸೌಂಡ್ ಆಗ್ತಿಲ್ವೇನೋ, ಇದೇನೋ ಡೌಟಲ್ಲಿ ಇದೆಯೇನೋ, ನೋಡೋಣ ಹಾಡಾದ್ಮೇಲೆ ಕೇಳೋಣ ಅಂತ. ಅದನ್ನು ಅವರು ಹೇಳೋರು, ಇದು ಈ ಥರ ಸೌಂಡ್ ಕೇಳುತ್ತಾ, ಈ ವರ್ಡ್ ಕೇಳುತ್ತಾ ಅನ್ನೋ ಥರ. ಆ್ಯಂಡ್ ಅದು ಏನೇ ಹೇಳೋದು, ನಾವೇನೇ ಹೇಳಿದ್ರು ಅದನ್ನು ರೆಸ್ಪೆಕ್ಟ್ ಮಾಡಿ ತೊಗೊಳ್ಳೋರು. ಸೊ ಆ ಥರದ್ದೆಲ್ಲ ಆಯಿತು. ಈಗ ನಾನು ಮೂಕ ನಾವಿಕ ಅಂತ, ಮೂಕ ಅನ್ನೋ ಪದ ಇದರಲ್ಲಿ ನಾನು ಬೇರೆ ಅಂಧ ಅನ್ನೋ ಪದಕ್ಕೆ ನಾವೇನು ಬಳಸ್ತೀವಿ ಅದನ್ನು ಆ ಪದ ಹಾಕಿದ್ವಿ ಅಲ್ಲಿ. ಸೊ ಅದು ನಾನು ಹೇಳಿದೆ ಸರ್, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದನ್ನು ಬಳಸ್ತಾ ಇಲ್ಲ ನಾವು, ಬಳಸಿದ್ರೆ ಅದು ಸ್ವಲ್ಪ ಅಂಧ ವ್ಯಕ್ತಿಗಳಿಗೆ ಸ್ವಲ್ಪ ನೋವಾಗೋ ಹರ್ಟ್ ಆಗುತ್ತೆ ಅನ್ನೋ ವಿಚಾರಕ್ಕೆ ಬಳಸೋ ಹಾಗಿಲ್ಲ ಅದನ್ನು ಅಂತ ಹೇಳಿದಾಗ, ಹೌದಲ್ವಾ, ಕರೆಕ್ಟ್ ಅದನ್ನು ಚೇಂಜ್ ಮಾಡೋಣ. ಆಮೇಲೆ ಅಂಧ ಅನ್ನೋ ಪದ ಹಾಕಿದ್ವಿ ಅದಕ್ಕೆ, ಅದು ಹಾಕ್ಬೋದಾ ಕೇಳಿದ್ರು ಅವರು. ಸರ್ ಅದು ಏನಂದರೆ ಅಂಧ ಚಂದ ಮತ್ತು ಇದು ಡ್ಯುಯಲ್ ಮೀನಿಂಗ್ ಕೊಡೋ ಚಾನ್ಸ್ ಇರುತ್ತೆ, ಹಾಡಿನ ಏನು ಹೇಳಬೇಕು ಹೊರಟಿದ್ದೀವಿ, ಹಾಗಾಗಿ ಅದನ್ನು ನಾವು ಮೂಕನಾವಿಕ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿದ್ವಿ ಆಮೇಲೆ. ಸೊ ಈ ಥರದ ಡಿಸ್ಕಷನ್ಗಳು ತುಂಬ ಆಗ್ತಿತ್ತು. ನನಗೆಲ್ಲೋ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾನೆ ಇರಲಿಲ್ಲ ನನಗೆ, ಅಷ್ಟು ಕಂಫರ್ಟೇಬಲ್ ಆಗಿ. That's why he is rocking star. Exactly. Okay, ಪ್ರಮೋದ್, ಟೆಲ್ ಮಿ, ನಿಮ್ಮ ಕನಸೇನಿದೆ? ಸೊ ಕನಸು ಅದೇ, ಯಾಕೆಂದರೆ ಈಗ ನೀವು ಏನೇನು ಸಾಧನೆ ಮಾಡಿದಿರಲ್ಲ, ಇದು ತುಂಬ ಸಾವಿರಾರು ಜನರ ಕನಸು. ಹೌದು. ಐ ವಾಂಟ್ ಟು ನೋ ಪ್ರಮೋದ್ ಮರವಂತೆ ಅವ್ರ ಕನಸೇನಿದೆ ಅಂತ. ಸೊ ಅದೇ ನೀವು ಹೇಳಿದ ಮಾತು ಅದೇ. ಇದರಲ್ಲೂ ರಾಜ್ಕುಮಾರ ನನಗೆ ಅಪ್ಪು ಸರ್ದೊಂದು ಡೈಲಾಗ್ ಇದೆ, ನಾವು ಯಾವತ್ತೂ ನಮ್ಮ ಬದುಕನ್ನು ಇದು ಮಾಡ್ಕೋಬಾರ್ದು, ನಾವು ಹಿಂಗಿದ್ದೀವಿ ಅಂತ ನೋವು ಮಾಡ್ಕೋಬಾರ್ದು. ಅಂದರೆ ನಮ್ಮ ಬದುಕು ಎಷ್ಟೋ ಜನರ ಕನಸು ಅಂತ. ಸೊ ಅದು ಯಾವಾಗಲೂ ಆ ಮಾತು ಯಾವಾಗಲೂ ನಂಗೆ ನೆನಪಾಗುತ್ತೆ. ನಾನೀಗ ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ ಇದ್ದರೆ, ಇಷ್ಟೊಂದು ಟ್ರಾಫಿಕ್ ಇದೆ, ಆ ಥರ ನಾನು ಕಾರಲ್ಲಿ ಹೋಗಬೇಕಿತ್ತು ಅನ್ಕೋಬಾರ್ದು. ಆಟೋದಲ್ಲಿ ಹೋಗೋದಕ್ಕೂ ಎಷ್ಟೋ ಜನಕ್ಕೆ ದುಡ್ಡಿಲ್ಲ, ನಡ್ಕೊಂಡು ಹೋಗ್ತಿದ್ದಾರೆ, ಸೈಕಲಲ್ಲಿ ಹೋಗ್ತಿದ್ದಾರೆ ಇನ್ನೂ. ಸೊ ಹಾಗಾಗಿ ಸೊ ನನಗೆ ಕನಸುಗಳು ಡೆಫಿನೆಟ್ಲಿ ಇದೆ. ಒಂದು ನಂಗೆ ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಹಾಡುಗಳು ಬರೀಬೇಕು ಅನ್ನೋದು. ಯಾವುದಾದ್ರೂ ಡ್ರೀಮಿ ಕೊಲಾಬರೇಷನ್ ಇದೆಯಾ?
ನನಗೆ ಬಟ್ ನನಗೆ ಮುಂಚೆಯಿಂದ ನಾನು ಹೇಳ್ತಾ ಬಂದಿದ್ದು ನನಗೆ ಎಲ್ಲ ಸ್ಟಾರ್ಸ್ಗಳಿಗೆ ಬರೀಬೇಕು ಅನ್ನೋದೊಂದಿದೆ. ಸೊ ನನಗೆ ಎಷ್ಟು ಸರ್ಗೆ ಬರೀಬೇಕು ಅನ್ನೋದಿತ್ತು, ಅದು ಆಗಿದೆ. ಸೊ ಸುದೀಪ್ ಸರ್ಗೆ ಬರ್ದಿಲ್ಲ. ನನಗೆ ಸುದೀಪ್ ಸರ್ ತುಂಬ ಇಷ್ಟ ಮುಂಚೆಯಿಂದನೂ. ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ. ಹಾಗೆ ರಕ್ಷಿತ್ ಸರ್ ಜೊತೆ ನಾನು ವರ್ಕ್ ಮಾಡಿಲ್ಲ, ಅವ್ರ ಜೊತೆ ರಾಜ್ ಶೆಟ್ಟರ್ ಜೊತೆ ಈ ಥರ ಒಂದಿಷ್ಟಿದೆ. ಅದು ಬಿಟ್ಟರೆ ನನಗೆ ಹೊಸ ಹೊಸ ಟೆಕ್ನಿಷಿಯನ್ ಜೊತೆ ಯಾರು ಒಳ್ಳೆ ಕಂಟೆಂಟ್ ತರ್ತಾರೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಯಾವಾಗಲೂ ಇಷ್ಟ. ಯಾಕಂದರೆ ನನ್ನಲ್ಲಿ ಏನೋ ಹೊಸದು ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಒಂದಿಷ್ಟು ಹಾಡುಗಳನ್ನು ಬರೀಬೇಕು, ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಹಾಡುಗಳನ್ನು ಬರೀಬೇಕು. ಅಂದರೆ ಕನ್ನಡ ಸಾಹಿತ್ಯ ನನಗೆ ಅಕ್ಷರಗಳ ಅನ್ನ ಕೊಡುತ್ತಿದೆ. ಸೊ ಅದಕ್ಕೇನಾದರೂ ಒಂದು ಸಣ್ಣ ಸೇವೆ ಅನ್ನೋ ಥರ. ಯಾಕಂದರೆ ಈಗಿನ ಜನ್ರೇಷನ್ಗೆ ಕನ್ನಡವನ್ನು ನಾವೇನು ಅವರಿಗೆ ವರ್ಗಾಯಿಸುವಂಥ ಒಂದು ಜವಾಬ್ದಾರಿ ಇದೆ. ಅದು ಸಿನಿ ಸಾಹಿತಿಗಳು ತುಂಬ ಇದೆ. ಯಾಕಂದರೆ ಸಾಹಿತ್ಯ ಓದ್ತಾ ಇಲ್ಲ ಮಕ್ಕಳು, ಎಲ್ಲ ರೀಲ್ಸಲ್ಲಿ ಬ್ಯುಸಿ ಆಗಿದ್ದಾರೆ, ಅವರು ಸಾಹಿತ್ಯ ಓದ್ತಾ ಇಲ್ಲ. ಹಾಗಾಗಿ ಆ ಸಿನಿ ಸಾಹಿತ್ಯಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವೇನು ಏನು ಬರಿತೀವಿ ಅದು ಅವ್ರಿಗೆ ತುಂಬ ಈಸಿಯಾಗಿ ಕೇಳುತ್ತೆ. ಒಂದು ಹಾಡು ಹಿಟ್ಟಾದಾಗ ನಿಮಗೆ ಆ ಪದಗಳು ಕೇಳುತ್ತೆ, ಆ ಪದದ ಅರ್ಥಗಳು ಎಲ್ಲೂ ತಿಳ್ಕೊಬೋದು ಅವರು. ಹಾಗಾಗಿ ಮುಂದಿನ ಜನ್ರೇಷನ್ಗೆ, ನಮ್ಮ ಬರವಣಿಗೆ ಒಂದು ಜನ್ರೇಷನ್ ಏನಿದೆ, ಆ ಒಂದು ಪೀಳಿಗೆ ಏನಿದೆ ತುಂಬ ದೊಡ್ಡದು. ರೈಟ್ ಫ್ರಮ್ ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರಿಂದ ಹಿಡಿದು ಕೂರಾ ಸೀತಾರಾಮ್ ಶಾಸ್ತ್ರಿ ಆಗಿರ್ಬೋದು, ಇವರು ಸಿ ಉದಯಶಂಕರ್ ಅವರು, ಸೊ ಇತ್ತೀಚಿನ ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಕಲ್ಯಾಣ್ ಅವರ ಆ ಜನ್ರೇಷನ್ವರೆಗೂ ತುಂಬ ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಈಗ ನಮ್ಮ ಜನ್ರೇಷನ್ಗೆ ಅದಿದೆ, ಅದನ್ನು ನಾವು ಮುಂದಕ್ಕೆ ದಾಟಿಸ್ಬೇಕು ಅಂತ. ಆ ಜವಾಬ್ದಾರಿ ಯಾವಾಗಲೂ ಕಾಡ್ತಿರ್ತವೆ. ಈ ಮುಂಚೆ ಎಲ್ಲ ಅದೊಂದು ಹಾಡು ಹಿಟ್ಟು ಅದೆಲ್ಲ ಇತ್ತು. ಸೊ ಇವಾಗ ಆ ಜವಾಬ್ದಾರಿ ಕೂಡ ಎಲ್ಲೋ ಒಂದು ಕಡೆ ಬಂದು ನಮ್ಗೆ ಇಣುಕ್ತಾ ಇರುತ್ತೆ. ಹಾಡು ಬರಿಬೇಕಾದ್ರೆ ಅನುಭವ ಜಾಸ್ತಿ ಆಗ್ತಾ ಇದ್ದ ಹಾಗೆ ಜವಾಬ್ದಾರಿ ಆಗುತ್ತೆ. ಹೌದು. ಓಕೆ, ಲಿರಿಸಿಸ್ಟ್ ಇತ್ತೀಚಿನ ದಿನದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಈಗಿನ ಯೂತ್ ನಾನು ಏನು ಬರೆದ್ರು ಸಾಹಿತ್ಯ ಅಂತ ಅಂದ್ಕೊಳ್ತಾರೆ. ಎನಿಥಿಂಗ್ ಐ ರೈಟ್ ಇಟ್ ಈಸ್ ಬ್ಯೂಟಿಫುಲ್ ಅಂತ. ಒಬ್ಬ ಲಿರಿಸಿಸ್ಟ್ಗೆ ಇರಬೇಕಾದ ಮುಖ್ಯ ಗುಣ ಏನು? ಸೆನ್ಸಿಟಿವಿಟಿ. ಅಂದರೆ ಒಬ್ಬ ಕೇಳಿದಾಗ ಅವನಿಗೆ ಅದು ಅವನಲ್ಲಿ ಏನು ಭಾವನೆಗಳನ್ನು ಇದು ಮಾಡುತ್ತೆ, ಅಥವಾ ಒಂದು ಭಾಷೆ ಪದ ಕೇಳಿದಾಗ ಅವನಲ್ಲಿ ಏನು ಅದನ್ನು ಹೇಗೆ ಅವ್ನು ಕನ್ಸ್ಯೂಮ್ ಮಾಡ್ತಾನೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಈಗ ನೀವೇ ಹೇಳಿದ್ರಿ, ನಾನು ಏನೋ ಒಂದು ಬರೆದ್ಬಿಟ್ಟು ಹೀಗೆ ಸೀದಾ ಮ್ಯೂಸಿಕಲ್ಲಿ ಕೂತಾಗ ಚೆನ್ನಾಗಿ ಕೇಳಿಸ್ಬೋದು ಅದು. ಬಟ್ ಅದೇನೋ ಒಂದು ರೌಂಡ್ ಅಪ್ ಆದಾಗ ಅವನಲ್ಲಿ ಏನೋ ಒಂದು ಭಾವನೆಗಳು ಇರಬೇಕು ಅಂತ. ತುಂಬ ಕಡಿಮೆ ಆಗ್ತಿರೋದು ಭಾವನೆಗಳು. ಇವಾಗ ನಾವು ಜೆನ್ಜಿ ಆಗಿರ್ಬೋದು, ನಾವು ನಮ್ಮ 90s ಕಿಡ್ಸ್ ಏನಿದ್ದೀವಿ, ನಮ್ಮಲ್ಲಿ ಏನೊಂದು ಎಮೋಷ್ನಲ್ ಇದಿತ್ತು ಅದು ಬಹುಶಃ ಕಡಿಮೆ ಆಗ್ತಿದೆ ಅನಿಸುತ್ತೆ ನನಗೆ. ಸೊ ಆ ಭಾವನೆಗಳನ್ನು ಈ ರೀತಿ ಸಿನಿಮಾ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಏನು ಕಲಾ ಪ್ರಕಾರಗಳಿದೆ ಅವುಗಳಿಂದ ಮಾತ್ರ ಮತ್ತೆ ನೆನಪು ಮಾಡೋಕ್ಕೆ ಸಾಧ್ಯ. ಈಗ ಎಷ್ಟೋ ತಾಯಿ ತನ್ನ ತಾಯಿ ಏನೇನು ಅವನಿಗೋಸ್ಕರ ತ್ಯಾಗ ಮಾಡ್ತಾಳೆ ಅಂತ ಅವಳು ಹೇಳಿದ್ರೆ ಅರ್ಥ ಆಗದಿರೋ ಹುಡುಗ ಯಾವುದೋ ಸಿನಿಮಾ ಅಲ್ಲಿ ಯಾವುದೋ ಒಂದು ತಾಯಿ ಮದರ್ ಸೆಂಟಿಮೆಂಟ್ ಹಾಡ್ಗೋ ಅಥವಾ ಒಂದು ಸಿಚುವೇಶನ್ ಬಂದಾಗ ಅವ್ನ ಕಣ್ಣಲ್ಲಿ ನೀರು ಬರ್ಬೋದು. ಕಲೆಗೆ ಅದೊಂದು ಶಕ್ತಿ ಇದೆ. ಸೊ ಹಾಗಾಗಿ ನಾವು ಬರಿಬೇಕಾದ್ರೆ ತುಂಬ ಸೆನ್ಸಿಟಿವ್ ಆಗಿರಬೇಕು, ತುಂಬ ಜವಾಬ್ದಾರಿಯಿಂದ ಬರಿಬೇಕು, ಸೆನ್ಸಿಬಲ್ ಆಗಿರ್ಬೇಕು. ಕರೆಕ್ಟ್. ರೈಟ್. ಈಗ ಯೋಗರಾಜ್ ಭಟ್ರು ನಮ್ಮ ಸುವರ್ಣ ನ್ಯೂಸ್ನ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ನೀವು ಹೆಂಗೆ ಬರೆಯೋಕ್ಕೆ ಸಾಧ್ಯ ಈ ರೀತಿ ಎಲ್ಲ ಲಿರಿಕ್ಸನ್ನು, ಹೆಣ್ಮಕ್ಳ ಮನಸ್ಸನ್ನು ಹೆಂಗೆ ಅರ್ಥ ಮಾಡ್ಕೊಂಡು ಬರೀತೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನನ್ನ ಮನಸ್ಸಿನಲ್ಲಿ ಅಂದರೆ ನನ್ನೊಳಗೊಬ್ಬ ತುಂಟ ಕಾವ್ಯ ಕನ್ನಿಕೆ ಇದ್ದಾಳೆ ಅಂತ. ಸೊ ನಿಮ್ಮೊಳಗೆ ಯಾರಿದ್ದಾರೆ? ಸೊ ಎಲ್ಲರೂ ಇರಬೇಕಾಗತ್ತೆ. ಒಬ್ಬ ಕವಿ ಒಳಗಡೆ ಎಲ್ಲ ವ್ಯಕ್ತಿಗಳು, ಈಗ ತಂದೆ ಬಗ್ಗೆ ಹಾಡು ಬರಿಬೇಕಾದ್ರೆ ನನ್ನೊಳಗೆ ಒಬ್ಬ ಮಗ ಇರಬೇಕಾಗುತ್ತೆ. ಅದೇ ಮಗಳು ತಂದೆ ಬಗ್ಗೆ ಹೇಳಬೇಕಾದ್ರೆ ಮಗಳಾಗಿ ನಿಲ್ಲಬೇಕಾಗುತ್ತೆ. ಗಂಡ ಹೆಂಡತಿ, ಈಗ ನಾನು ಚಂದ ಹಾಡು ಬರೆದಾಗ ಮದುವೆನೇ ಆಗಿರಲಿಲ್ಲ. ಸೊ ಒಬ್ಬ ಗಂಡನ ಸ್ಥಾನದಲ್ಲಿ ನಿಂತು ನಾವೆಲ್ಲ ನೋಡ್ತಿರ್ತೀವಿ ಗೊತ್ತಾ, ಗಂಡ ಹೆಂಡತಿ ಹೇಗಿರ್ತಾರೆ, ಅವರ ಕಿತ್ತಾಟ ಆಗಿರ್ಬೋದು, ಅವರ ಮುದ್ದಾಟಗಳು, ಅದನ್ನೆಲ್ಲ ಅನುಭವಗಳನ್ನು ತಂದು ಇದು ಮಾಡೋದಿದೆಯಲ್ಲ, ಕವಿ ಬದಲಾಗ್ತಾ ಇರಬೇಕು. ಅಂದರೆ ಆ ಕ್ಯಾರೆಕ್ಟರ್ಗೆ ನೀರು ಥರ. ಸೊ ನಾವು ಯಾವ ಪಾತ್ರಕ್ಕೆ ಬರೀತೀವಿ ಅದು ಆಗ್ಬೇಕು ನಾವು. ಹೌದು. ಈಗ ನಾನು ಒಂದು ಫೀಮೇಲ್ ಸೋಲೋ ಬರಿಬೇಕಾದ್ರೆ ನಾನು ಫೀಮೇಲ್ ಜಾಗದಲ್ಲಿ ನಿಂತ್ಕೊಂಡೆ ಒಂದು ಹೀರೋನ್ ನೋಡ್ತೀನಿ. ನಾನು ಅವಳ ಎಕ್ಸ್ಪೆಕ್ಟೇಷನ್ ಏನಿದೆ. ಒಬ್ಬ ಹುಡುಗ ಬರಿಬೇಕಾದ್ರೆ ಹುಡುಗನ ಜಾಗದಲ್ಲಿ ನಿಂತು ಬರಿಬೇಕಾದ್ರೆ ಅವಳನ್ನು ಪ್ರೊಟೆಕ್ಟ್ ಮಾಡ್ತೀನಿ. ಪ್ರಾಮಿಸಸ್ಗಳು ಜಾಸ್ತಿ ಇರುತ್ತೆ. ಈ ಕಡೆಯಿಂದ ಬಂದಾಗ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಪೊಸೆಸಿವ್ನೆಸ್ ಇರುತ್ತೆ, ಒಂದು ಪ್ರೊಟೆಕ್ಷನ್, ನನ್ನನ್ನು ಒಂದು ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅದು ಪ್ರಕೃತಿ, ಅದು ಗಂಡು ಹೆಣ್ಣು ಅನ್ನೋದು. ಸೊ ಆ ಪ್ರಕೃತಿಯ ಲಕ್ಷಣಗಳೇನಿದೆ ಅದಕ್ಕೆ ನಾವು ಸ್ಪಂದಿಸಿ ನಿಂತ್ಕೋಬೇಕಾಗುತ್ತೆ ಕವಿಗಳು. ಸೊ ಪರಕಾಯ ಪ್ರವೇಶ ಖಂಡಿತ ಆಗಲೇಬೇಕು. ವೈಫ್ ಕೈಯಲ್ಲಿ ಹಾಡಿಸಿದ್ದೀರಾ ಮದುವೆಗೆ ಮುಂಚೆನೆ? ಆದರೆ ನಿಮ್ಮ ವೈಫ್ ತುಂಬ ಇಷ್ಟಪಟ್ಟಿರೋ ಸಾಂಗ್ ಯಾವುದು ಇಲ್ಲಿವರೆಗೆ? ಅವಳಿಗೆ ಇನ್ನೂ ಬೇಕಾಗಿದೆ ಇಷ್ಟ. ಅದು ಬಿಟ್ಟರೆ ಇದು ಸಿಂಗಾರ ಸಿರಿಯನು ಇಷ್ಟ. ಆಮೇಲೆ ಅವಳು ನಗುವಿನ ನೇಸರ ಅಂತ ಒಂದು ಹಾಡಿದೆ ನಂದು, ಚರಣ್ ಸರ್ ಮ್ಯೂಸಿಕಲ್ಲಿ, ಅದನ್ನು ತುಂಬ ಇಷ್ಟಪಡ್ತಾಳೆ. ಈಗ ಮನಮೋಹಕನೂ ಗುರುಗ್ತಾ ಇರ್ತಾಳೆ. ಸೊ ಓಕೆ, ನಿಮ್ಮ ವೈಫಿಗೆ ಡೆಡಿಕೇಟ್ ಮಾಡಿ ಯಾವುದಾದ್ರೂ ಒಂದು ಹಾಡು ಹಾಡೋದ್ರ ಮೂಲಕ ಇವತ್ತಿನ ನಾವು ಪಾಡ್ಕಾಸ್ಟ್ ಮುಗಿಸ್ಬೋದಾ? ಅಥವಾ
ನಿಮಗೆ ಬಹಳ ಇಷ್ಟದ್ದು, ಸದಾ ನಿಮ್ಮ ಬರವಣಿಗೆನೇ ನಿಮ್ಮ ಕಾಡೋ ಯಾವುದಾದ್ರೂ ಒಂದು ಹಾಡಿನ ಸಾಲಿನ ಜೊತೆ ನಾವು ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ಬೋದಾ? ಯಾವುದು? ಅಂದರೆ ನಾನು ಡೆಡಿಕೇಟ್ ಮಾಡಿ ಬರೆದಿರೋದು ಒಂದು ಭಾವಗೀತೆ ಬರೆದಿದ್ದೆ. ಓಕೆ. ಮಾತನಾಡದೇ ಇರಬೇಡ ಮುನಿಸುವೇನೇ ಇರಲಿ ಮನಸ್ಸಿಗೆ ಹಾಕಿಕೊಳ್ಳಬೇಡ ಅಂತ. ಅದು ನನಗೆ ತುಂಬ ಇಷ್ಟ. ಅದು ಬಿಟ್ಟರೆ ನಾನು ಇನ್ನೊಂದು ನನ್ನ ಊರ ದಾರಿ ಮೇಲೆ ಅಂತ ಒಂದು ಬರೆದಿದ್ದೆ, ಅದು ಇಷ್ಟ. ಸೊ ಅವಳ ಇಷ್ಟದ ಹಾಡು ಅದೇ ತುಂಬ ಇದೆ. ಬಟ್ ಇವಾಗ ಈಗ ಹಾಡೋದಾದರೆ ನಾನು ಮುದ್ದುಗುಮ್ಮ ಹಾಡ್ಬೋದು. ಓಕೆ. ಸೊ ನನಗೆ ಅಂದರೆ ಸಿಂಗರ್ ಅಲ್ಲ, ಹಾಗಾಗಿ ಕೆಟ್ಟದಾಗಿರುತ್ತೆ. ಸೊ ಮೊದಲ ದಿನವೇ ಮರುಳು ಹಿಡಿಸಿದೆ ಹೇಗೆ, ಕೊನೆಯವರೆಗೂ ವಾಸಿಯಾಗದ ಹಾಗೆ, ನಾ ಖಾಲಿ ಇರುವೆ ಕಾಯೋ ಕೆಲಸ ನೀಡು, ನೀ ನನ್ನ ಮನೆಯ ತುಳಸಿ ಗಿಡವ ಕಾಪಾಡು, ಮುದ್ದುಗುಮ್ಮ ನೀನೇನೆ, ಮುದ್ದು ಮಾಡುವ ಆಸೆ ನನಗೆ ನಿನ್ನನ್ನೇ. ಥ್ಯಾಂಕ್ ಯು ಮೇಡಮ್. ತುಂಬ ಇದೆ ಈ ಹಾಡೋದು ಕಷ್ಟ. ಇಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಬ್ಯೂಟಿಫುಲಿ ಸಂಗ್. ಥ್ಯಾಂಕ್ ಯು. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಜರ್ನಿ ಇದೆಯಲ್ಲ, ಅದು ಸಾವಿರಾರು ಜನರ ಕನಸು. ಆದರೆ ಇಲ್ಲಿಗೆ ಬಂದು ನಿಂತಿದ್ದೀರಿ, ಇನ್ನೊಂದಷ್ಟು ಕನಸುಗಳನ್ನು ಹೊತ್ಕೊಂಡಿದ್ದೀರಿ. ಆದರೆ ಖುಷಿ ವಿಷಯ ಏನಂದರೆ, ಮರವಂತೆ ಅವರ ಹಾಡು ನಮ್ಮ ಸಿನಿಮಾದಲ್ಲೂ ಇರಬೇಕು ಅಂತ ಅಂದ್ಕೊಳ್ಳುವಂತಹ ಒಂದು ಯಶಸ್ಸಿನ ಘಟ್ಟಕ್ಕೆ ನೀವು ಬಂದು ನಿಂತಿದ್ದೀರಿ. ಆ ಹಾದಿನ ಹಾಗೆ ಮುಂದುವರಿಸ್ತಾ ಇದ್ದೀರಿ. ನೀವು ಯಾರ ಜೊತೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲ ಅವಕಾಶಗಳು ನಿಮಗೆ ಸಿಗಲಿ. ಸುದೀಪ್ ಅವ್ರ ಜೊತೆ, ರಕ್ಷಿತ್ ಅವ್ರ ಜೊತೆ, ಇನ್ನೂ ಒಂದಿಬ್ಬರು ಸ್ಟಾರ್ ನಟರ ಜೊತೆ ಹೇಳಿದ್ದಾರೆ. ಸೊ ಐ ವಿಶ್ ಯು ಆಲ್ ಸಕ್ಸಸ್. ಮತ್ತೊಂದು ಸಲ ಹೀಗೆ ಕೂತು ನಿಮ್ಮ ಹಾಡುಗಳನ್ನು ಗುನುಗ್ತಾ ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ. ಆಗ ನೀವು ಇನ್ನೊಂದಷ್ಟು ರಾಶಿ ಯಶಸ್ಸನ್ನು ತಗೊಂಡು ನಮ್ಮ ಜೊತೆ ಬಂದು ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಂದರೆ ಸುವರ್ಣ ನ್ಯೂಸ್ ರೆಗ್ಯುಲರ್, ನಾನು ಈ ಸಿನಿಮಾ ಹಂಗಾಮ ಇದೆಲ್ಲ ನಮ್ಮ ಮನೇಲಿ, ಅದು ಸಿನಿಮಾ ಇಂಡಸ್ಟ್ರಿ ಯಾವಾಗ ಇಂಟ್ರೆಸ್ಟ್ ಬಂತು ಅವಾಗೆಲ್ಲ ಇದನ್ನೆಲ್ಲ ನೋಡೋದು, ಹೆಂಗೆ ಶೂಟ್ ಆಗ್ತಿದೆ, ಏನು ಇದಾಗ್ತಿದೆ ಅನ್ನೋ ಥರ. ಸೊ ಆ ಟೈಮಿಂದನೂ ನೋಡ್ಕೊಂಬಂದು ನಿಮ್ಮ ಸಂದರ್ಶನಗಳು ನೋಡ್ಕೊಂಬಂದು, ಮತ್ತು ನೀವು ಕೇಳಿದಂಥ ಪ್ರಶ್ನೆಗಳು, ನೀವು ಮಾತಾಡಿಸಿದಂಥ ರೀತಿ ಎಲ್ಲವೂ ವಿಭಿನ್ನವಾಗಿತ್ತು. ಸೊ ನನ್ನೊಳಗಡೆ ಎಲ್ಲೂ ಹೇಳದೇ ಇರೋ ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಹೇಳ್ಕೊಳ್ಳೋಕೆ ಒಂದು ಜಾಗ ಸಿಕ್ತು ಅನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಫಾರ್ ಟಾಕ್ಸಿಕ್ ಟು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಸ್ ಮುಗಿಸ್ತಾ ಇದ್ದೀವಿ. ಮರವಂತೆ ಅವರ ಹಾಡನ್ನು ಐ ಥಿಂಕ್ ಇವಾಗ ಮೊಬೈಲಲ್ಲಿ ಹಾಕ್ಕೊಂಡು ಗುನುಗ್ತಾ ಇರಬಹುದು ಅಂತ ಅನಿಸುತ್ತೆ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಭೇಟಿಯಾಗ್ತೀನಿ. ನಮಸ್ಕಾರ.